ನನ್ನ ಪ್ರೀತಿಯ ಮಕ್ಕಳೇ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಆಲ್ ರೈಟ್, ಗಣಿತದ ಮೂಲ ಕ್ರಿಯೆಗಳಲ್ಲಿ ಮಕ್ಕಳೇ ನಾವು ಹಿಂದಿನ ತರಗತಿಯಲ್ಲಿ ಏನೇನು ನೋಡಿದ್ವಿ? ಸಂಕಲನ, ವ್ಯವಕಲನ, ಪ್ಲಸ್ ಪ್ಲಸ್ ಜೊತೆ ಬಂದರೆ ಫ್ರೆಂಡ್ಸ್, ಮೈನಸ್ ಮೈನಸ್ ಜೊತೆ ಬಂದರೆ ಫ್ರೆಂಡ್ಸ್, ಪ್ಲಸ್ ಮೈನಸ್ ಜೊತೆ ಬಂದರೆ ಅದನ್ನು ಮಾಡ್ತಾಯಿದ್ವಿ. ನೆನಪಿದೆ? ಇಷ್ಟು ನೆನಪಿದೆ. ಇದರ ಮೇಲೆ ಸಾಕಷ್ಟು ಲೆಕ್ಕಗಳನ್ನು ಸಹ ಮಾಡಿದ್ವಿ. ನಂತರದ ಅವಧಿಯಲ್ಲಿ ನಾವೇನು ಮಾಡಿದ್ವಿ? ಇದರ ಮುಂದುವರೆದ ಭಾಗ ಗೊತ್ತಿರದ ಮೌಲ್ಯ ಅಥವಾ ಫೈಂಡಿಂಗ್ ದಿ ಅನ್ನೋನ್ ನಂಬರ್ ಅಂತ ಮಾಡಿದ್ವಿ. ಅಥವಾ ಇದಕ್ಕೆ ನಾವು ಹೋಗ್ತಾ ಹೋಗ್ತಾ ಎಕ್ಸ್ನ ಬೆಲೆ ಕಂಡುಹಿಡಿಯೋದು ಅಥವಾ ಇಂಗ್ಲೀಷ್ ಅಕ್ಷರದ ಬೆಲೆ ಕಂಡುಹಿಡಿಯೋದು ಅಂತ ಹೇಳ್ತೀವಿ. ಇದರಲ್ಲಿ ನಾವು ಕಲ್ತಿದ್ದು ಒಂದು 3 ನಿಯಮ ಇತ್ತು ಮುಖ್ಯವಾಗಿ. ಆ 3 ನಿಯಮಕ್ಕಿಂತ ಮುಂಚೆ ಕತೆ ನೋಡಿದ್ವಿ, ಭಾಳ ಸುಂದರವಾದ ಕತೆ. ಕಮಂಗಿಪುರ ಮತ್ತು ಸಿಂಗಾಪುರ ಮಧ್ಯದಲ್ಲೊಂದು ಸೇತುವೆ. ಆ ಸೇತುವೆ ಅಂದರೆ ನಮಗೆ ಗಣಿತದ ಭಾಷೆಯಲ್ಲಿ ಈ ಸಮಚಿಹ್ನೆ ಇರ್ತದೆ, ಹೌದಾ? ಅಲ್ಲಿಂದ ಇರುವ ಪ್ಲಸ್ಸು ಅಮೃತ. ಕಮಂಗಿಪುರದಲ್ಲಿ ಪ್ಲಸ್ ಇತ್ತಂದರೆ ಈ ಕಮಂಗಿಪುರದಿಂದ ಸಿಂಗಾಪುರಕ್ಕೆ ಹೋದರೆ ಏನಾಗ್ತಾರೆ ಅವರು? ಮೈನಸ್ಸು. ಅಲ್ಲಿರುವ ಮೈನಸ್ ಈ ಕಡೆ ಬಂದರೆ ಏನಾಗ್ತಾರೆ? ಪ್ಲಸ್ಸು. ನೆನಪಿದೆ ಎಲ್ಲರಿಗೂ ಇದು? ಹಾಂ, ಪ್ಲಸ್ ಇದ್ದಾರೆ ಮೈನಸ್ ಆಗ್ತಾರೆ, ಮೈನಸ್ ಇದ್ದಾರೆ ಪ್ಲಸ್ ಆಗುತ್ತೆ. ಹೌದು. ಸೊ ಇದೇ ಥರ ನಿನ್ನೆ ಮಾಡಿದ ಕೆಲವು ಲೆಕ್ಕಗಳ ಪುನರಾವರ್ತನೆ. ಒಂದು ನೀವೇನು ಬರಿಬೇಡಿ, ಯಾರು ಏನು ಬರಿಬೇಡಿ, ಒಂದು ಚಿಕ್ಕ ಪುನರಾವರ್ತನೆ ಮಾಡಿಬಿಡೋಣ. ಇಂಗ್ಲೀಷ್ ಅಕ್ಷರಕ್ಕೆ ಪ್ಲಸ್ ಇರಬೇಕು, ಪ್ಲಸ್ ಇದೆ. ಪ್ಲಸ್ ಇದ್ಮೇಲೆ ಏನು ಮಾಡ್ತಿದ್ವಿ ನಾವು? ಅದನ್ನು ಒಂಟಿ ಮಾಡಬೇಕಿತ್ತು. ಒಂಟಿ ಮಾಡಬೇಕಂದ್ರೆ ಈ ಸೇತುವೆನ ಯಾರನ್ನು ದಾಟಿಸ್ಬೇಕು? ಇವರು 5ನ ಆ ಕಡೆ ಹೋಗ್ಬೇಕು. 5 ಕೇವಲ 5 ಇರಲ್ಲ, ಪ್ಲಸ್ 5 ಇರುತ್ತೆ. 12ರಲ್ಲಿ 5ನ ಪ್ಲಸ್ 5 ಈ ಕಡೆ ಹೋದ್ರೆ ಏನಾಗ್ತದೆ? ಮೈನಸ್ 5 ಆಗ್ತದೆ. ಇಂಗ್ಲೀಷ್ ಅಕ್ಷರ ಒಂಟಿ ಆದ ಕೂಡಲೇ ಒಂದು ಲೆಕ್ಕ ಸಿಗುತ್ತೆ. ಲೆಕ್ಕ ಬಿಡಿಸ್ಬಿಟ್ರೆ ನಮಗೆ ಉತ್ತರ ಸಿಗುತ್ತೆ. 12ರ 5 ಹೋದರೆ 7. ಸೊ ಇದಕ್ಕೆ ಉತ್ತರ ಇಷ್ಟೇ, ಯಾರು ಬರೀ ಅವಶ್ಯಕತೆ ಇಲ್ಲ. ನೆನ್ನೆ ಲೆಕ್ಕ ಎಲ್ಲರೂ ಮಾಡಿದ್ದೀರಿ. ಮೊದಲ ಲೆಕ್ಕ ಇತ್ತು ನೆನ್ನೆ. ನಂತರ ಈ ಥರ ಲೆಕ್ಕ ಇತ್ತು. ಇಂಗ್ಲೀಷ್ ಅಕ್ಷರಕ್ಕೆ ಪ್ಲಸ್ ಇದೆ. ಪ್ಲಸ್ ಇದ್ಮೇಲೆ ನಾವು ಏನು ಮಾಡ್ಬೇಕು? ಅದನ್ನು ಒಂಟಿ ಉಳಿಸ್ಕೊಬೇಕಂದ್ರೆ ವರ್ಷ -3 ಸಿಂಗಾಪುರಕ್ಕೆ ಕಳಿಸ್ಬೇಕು. ಈ ಸಿಂಗಾಪುರದಲ್ಲಿ 8 ಇದ್ದಾರೆ, -3 ಆ ಕಡೆ ಹೋದರೆ +3 ಆಗ್ತದೆ 8. ಈಗ ಇಂಗ್ಲೀಷ್ ಅಕ್ಷರ ಒಂಟಿ ಆದ ಕೂಡಲೇ ನಮಗೆ ಪಕ್ಕದಲ್ಲಿ ಒಂದು ಲೆಕ್ಕ ಬರ್ತದೆ. 8 + 3 11. ಏನ ಬೆಲೆ 11 ಅಂತ ಹೇಳ್ತಾ ಇದ್ವಿ. ನೆನಪಾಗ್ತಿದೆಯಾ ಸ್ವಲ್ಪ ಏನಾದರೂ ಎಲ್ಲರಿಗೂ? ಸೊ ಇಲ್ಲೂ ಸಹ ಇಂಗ್ಲೀಷ್ ಅಕ್ಷರಕ್ಕೆ ಪ್ಲಸ್ ಇದೆ. ಪ್ಲಸ್ ಇದ್ಮೇಲೆ ಏನು ಮಾಡ್ಬೇಕು? ನಾವು ಅದನ್ನು ಒಂಟಿ ಮಾಡ್ಬೇಕಂದ್ರೆ 7 ಆ ಬದಿ ಹೋಗಬೇಕು. 7ಕ್ಕೆ ಪ್ಲಸ್ ಇದೆ, ಆ ಬದಿ ಹೋದರೆ ಅದು -7 ಆಗ್ತದೆ ಅಮೃತ. ಕರೆಕ್ಟ್. A = 15ರಲ್ಲಿ 7 ಹೋದರೆ 8. ಈ ಥರ ಲೆಕ್ಕ ಮಾಡ್ತಾಯಿದ್ವಿ. ಕರೆಕ್ಷನ್ ಮುಖ. ನಂತರ ಇಲ್ಲೂ ಸಹ ಇಂಗ್ಲೀಷ್ ಅಕ್ಷರಕ್ಕೆ ಪ್ಲಸ್ ಇದೆ. ಪ್ಲಸ್ ಇದ್ಮೇಲೆ ಅದನ್ನು ಒಂಟಿ ಮಾಡಬೇಕಂದ್ರೆ -9 ಚೀತನಿಚಿ ಪಕ್ಕದೂರಿಗೆ ಹೋಗಬೇಕು. 4 ಇದೆ, -9 ಆ ಕಡೆ ಹೋದರೆ +9 ಆಗುತ್ತೆ. A = 4 + 9 13. ಏನ ಬೆಲೆ 13 ಅಂತ ಹೇಳ್ಬೋದು ನಾವು. ಅರ್ಥ ಆಗಿದೆ ಅಲ್ವಾ? ಎಲ್ಲರಿಗೂ ನೆನಪಾಗ್ತಿದೆಯಾ? ಓಕೆ. ಇಲ್ಲೂ ಸಹ ಇಂಗ್ಲೀಷ್ ಅಕ್ಷರಕ್ಕೆ ಪ್ಲಸ್ ಇದೆ. ಪ್ಲಸ್ ಇದ್ಮೇಲೆ ಒಂಟಿ ಮಾಡಿದ್ರೆ +12 ಇದ್ದದ್ದು ಆ ಕಡೆ ಹೋದರೆ ಏನಾಗುತ್ತೆ? -12. A = 12ರಲ್ಲಿ 12 ಹೋದರೆ 20ರಲ್ಲಿ 12 ಹೋದರೆ 8 ಬರುತ್ತೆ. 20ರಲ್ಲಿ 12 ಹೋದರೆ 8 ಬರ್ತದೆ. ಯಾರು ಬರೀ ಅವಶ್ಯಕತೆ ಇಲ್ಲ. ನೆನ್ನೆ ಎಲ್ಲರೂ ಲೆಕ್ಕಗಳನ್ನು ಮಾಡಿದಿರಿ, ತೊಂದರೆ ಇಲ್ಲ. ನಾವು ಸುಮ್ಮನೆ ನೆನಪು ಮಾಡ್ಕೊತಾ ಇದ್ದೀವಿ, ಲೆಕ್ಕಿತ್ತ ನೆನಪು ಮಾಡ್ಕೊತಿದ್ದೀವಿ ಅಷ್ಟೇ. ಇಂಗ್ಲೀಷ್ ಅಕ್ಷರಕ್ಕೆ ಏನಿದೆಯಪ್ಪ? ಪ್ಲಸ್ ಇದೆಯಾ? ಪ್ಲಸ್ ಇದ್ದರೆ ಒಂಟಿ ಮಾಡಬೇಕು. -6 ಆ ಕಡೆ ಹೋಗ್ತದೆ, ಏನಾಗ್ತದೆ? 7 - 6 A +6. ಮೈನಸ್ ಇದ್ದರೆ ಆ ಕಡೆ ಹೋದರೆ ಏನಾಗ್ತಾರೆ? ಪ್ಲಸ್ 7 + 6 13. ಕರೆಕ್ಟ್ ಇದೆ? ಸೊ ಇದ್ರ ಮೇಲೆ ವರ್ಕ್ಶೀಟ್ಗಳನ್ನು ಸಹ ನಿಮಗೆ ಕೊಟ್ಟಿದ್ದೀವಿ. ಆ ವರ್ಕ್ಶೀಟ್ಗಳನ್ನು ಮುಂದಿನ ದಿನಗಳಲ್ಲಿ ನೀವು ಮುಗಿಸ್ಬೇಕು. ಇಲ್ಲೂ ಸಹ +2 2 ಆ ಕಡೆ ಹೋದರೆ ಏನಾಗ್ತದೆ ಮಕ್ಕಳೇ? ಏನಾಗ್ತದೆ? -2. ಸೊ ಏನ ಬೆಲೆ ಏನು ಬರ್ತದೆ? 12. ಸೊ ನೋಡಿದ ತಕ್ಷಣ ಹೇಳೋ ಒಂದು ಕ್ಷಮತೆ ಬರ್ತಾ ಇದೆ ನಿಮಗೆ ನಿಧಾನವಾಗಿ, ರೈಟ್? ಇದುವರೆಗೂ ನಾವು ಮಾಡಿದ ಸಂಖ್ಯಾ ರೂಪದ ಲೆಕ್ಕಗಳ ಆಧಾರದ ಮೇಲೆ ವಾಕ್ಯ ರೂಪದ ಲೆಕ್ಕಗಳನ್ನು ಮಾಡೋಣ. ಇದನ್ನು ನಿಜ ಜೀವನದಲ್ಲಿ ಎಲ್ಲೆಲ್ಲಿ ಬಳಸ್ಬೋದು ನಾವು, ಅದನ್ನು ಇವತ್ತು ನೋಡೋಣ. ಇದುವರೆಗೂ ಮಾಡಿ ಸ್ವಲ್ಪ ಹಂಗೆ ವಾರ್ಮಪ್ ಮಾಡಿದ್ದೀವಿ, ಕಸರತ್ತು ಮಾಡಿದ್ದೀವಿ. ನಿಜವಾದ ಕೆಲಸ ಇವಾಗ ಶುರು ಮಾಡ್ತಿದ್ದೀವಿ ನಾವು. ಓಕೆ. ವಾಕ್ಯರೂಪದ ಪ್ರಶ್ನೆಗಳು, ಯಾವ ಥರದ ಪ್ರಶ್ನೆಗಳಲ್ಲಿ ನಾವು ಇದನ್ನು ಬಳಸ್ಬೋದು ಅದನ್ನು ನೋಡೋಣ. ಮೊದಲ ಪ್ರಶ್ನೆ ಈ ರೀತಿ ಇದೆ. ಸಾವಕಾಶ ಕೇಳ್ರಿ, ಯಾರು ಉತ್ತರ ಹೇಳಕ್ಕೆ ಹೋಗ್ಬೇಡ್ರಿ. ಮೊದಲು ಕೇಳಿಸ್ಕೊಳ್ಳಿ ಈ ಲೆಕ್ಕವನ್ನು ಯಾವ ರೀತಿ ಮಾಡಬೇಕು ಅಂತ. ಮಕ್ಕಳೇ, ಆದರೆ ನೆನಪಿದೆಯಾ ನಿಮಗೆ? ಇದಕ್ಕೆ ನಾವು ಶೀರ್ಷಿಕೆ ಏನಂತ ಇಟ್ಟಿದ್ವಿ? ಇದರ ಶೀರ್ಷಿಕೆ ಏನಂತ ಇಟ್ಟಿದ್ವಿ ನಾವು? ಗೊತ್ತಿರದ ಮೌಲ್ಯ ಅಂತ ಹೇಳಿದ್ವಿ. ಗೊತ್ತಿರದ ಮೌಲ್ಯಕ್ಕೆ ಎಲ್ಲ ಸಮಯದಲ್ಲಿ ಏನು ಬಂದಿತ್ತು? ಇಂಗ್ಲೀಷ್ ಅಕ್ಷರ ಬಂದಿತ್ತು. ಇಂಗ್ಲೀಷ್ ಅಕ್ಷರಕ್ಕೆ ನಾವು ಗೊತ್ತಿರದ ಮೌಲ್ಯ ಅಂತ ಕರಿತಿದ್ವಿ, ಹೌದಲ್ವಾ? ಅದರ ಮೇಲಿರುವ ವಾಕ್ಯರೂಪದ ಪ್ರಶ್ನೆಗಳನ್ನು ಇವಾಗ ನೋಡ್ತೀವಿ ನಾವು. ಭಾಳ ಸೊಗಸಾಗಿರುತ್ತೆ, ಶಾಂತಿಯಿಂದ ಕೇಳಿ. ರಾಮನಿಗೆ ಕೆಲವು ಪೆನ್ಗಳಿವೆ. ರಾಮನ ಬಳಿ ಕೆಲವು ಪೆನ್ಗಳಿವೆ, ಆಯಿತಾ? ಅವನು 3 ಪೆನ್ನುಗಳನ್ನು ತನ್ನ ಸ್ನೇಹಿತನಿಗೆ ಕೊಟ್ಟ ನಂತರ ಅವನ ಬಳಿ 7 ಪೆನ್ನುಗಳಿವೆ. ಹಾಗಾದರೆ ಆರಂಭದಲ್ಲಿ ರಾಮನ ಬಳಿ ಎಷ್ಟು ಪೆನ್ನುಗಳಿದ್ವು? 10. ಎಷ್ಟಿದ್ವು? ಸೂಪರ್. ಅವನ ಹತ್ರ ಸ್ವಲ್ಪ ಪೆನ್ ಇದ್ವು.
ಅದರಲ್ಲಿ 3 ಇನ್ನೊಬ್ರಿಗೆ ಕೊಟ್ಟ ಮೇಲೆ ಅವನ ಹತ್ರ ಎಷ್ಟು ಉಳಿದ್ವಂತೆ? 7 ಉಳಿದ್ವು. ಹಾಗಾದರೆ ಆರಂಭದಲ್ಲಿ ಅವನ ಹತ್ರ ಎಷ್ಟಿದ್ವು? 10 ಅಂತ. ಇದು ಭಾಳ ಚಿಕ್ಕ ಲೆಕ್ಕ ಇತ್ತು, ನಮಗೆ ಸುಲಭವಾಗಿ ಗೊತ್ತಾಗ್ತದೆ, ಅಂದಾಜಿಸ್ಬೋದು ನಾವು ಮನಸ್ಸಲ್ಲೇ ಅದನ್ನು ಅಂದಾಜಿಸಿ ಹೇಳ್ಬೋದು. ಆದರೆ ನಾವು ಇದನ್ನು ಗೊತ್ತಿರದ ಮೌಲ್ಯ ಬಳಸಿ ಮಾಡ್ಬೋದು. ರಾಮನ ಬಳಿ ಮುಂಚೆ ಎಷ್ಟು ಪೆನ್ ಇದ್ವು? ಗೊತ್ತಿಲ್ಲ. ಇಲ್ಲಿ ಕೊಟ್ಟಿದ್ದಾರೆ 10 ಅಂತ ಕೊಟ್ಟಿದ್ದಾರಾ? ರಾಮನ ಬಳಿ ಪೆನ್ನುಗಳಿವೆ. ಎಷ್ಟಿದ್ದಾವೆ ಗೊತ್ತಿಲ್ಲ. ಎಷ್ಟಿದ್ದಾವೆ? ಎಕ್ಸ್ ಪೆನ್ನುಗಳಿದ್ದಾವೆ. ಎಷ್ಟು ಪೆನ್ನುಗಳಿದ್ದಾವೆ? ಎಕ್ಸ್ ಪೆನ್ನುಗಳಿದ್ದಾವೆ. ಗೊತ್ತಿಲ್ಲ ಎಷ್ಟು ಪೆನ್ ಇದಾವೆ ಅಂತ. ಅದರಲ್ಲಿ ಅವನು 3 ಪೆನ್ನುಗಳನ್ನು ತನ್ನ ಸ್ನೇಹಿತನಿಗೆ ಕೊಟ್ಟ ನಂತರ 3 ಪೆನ್ ಅವರ ಸ್ನೇಹಿತರಿಗೆ ಕೊಟ್ಟನಪ್ಪ ಅಂದರೆ, ಎಲ್ಲರೂ ನೋಡಿ, ಕೊಡೋದು ಅಂದರೆ ಏನಾಗುತ್ತದು? ಮೈನಸ್. 3 ಪೆನ್ನನ್ನು ಇನ್ನೊಬ್ರಿಗೆ ಕೊಟ್ಟ ಅಂದರೆ ಮೈನಸ್ ಮಾಡಬೇಕು. ಅವನ ಹತ್ರ ಎಕ್ಸ್ ಪೆನ್ ಅದಾವ್ರಿ, ಎಷ್ಟು ಪೆನ್ ಅದಾವ್ರಿ ಗೊತ್ತಿಲ್ಲ ಎಷ್ಟು ಅದಾವ ಅಂತ. ಎಕ್ಸ್ ಪೆನ್ ಅದಾವ, ಅದ್ರಾಗ 3 ಪೆನ್ ಯಾರಿಗೆ ಕೊಡ್ತಾನೆ? ತನ್ನ ಸ್ನೇಹಿತನಿಗೆ ಕೊಡ್ತಾನೆ. ಕೊಟ್ಟ ಮೇಲೆ ಅವನ ಹತ್ರ ಎಷ್ಟು ಉಳಿತಾವ? 7 ಉಳಿತಾವೆ. ಕೊಟ್ಟ ಮೇಲೆ ಅವನ ಬಳಿ ಎಷ್ಟು ಪೆನ್ನುಗಳು ಉಳಿದಿದ್ದಾವೆ? 7 ಪೆನ್ನು. ಹಾಗಾದರೆ ಆರಂಭದಲ್ಲಿದ್ದ ಪೆನ್ನುಗಳ ಸಂಖ್ಯೆ ಎಷ್ಟು? ಎಕ್ಸ್. ನಾವೀಗ ಎಕ್ಸ್ ಅಂದ್ವಿ, ಆದರೆ ಎಕ್ಸ್ ನೀವು ಹೇಳಿದ ಉತ್ತರ ಸರಿ ಆಗ್ಬೇಕಂದ್ರೆ ಎಕ್ಸ್ನ ಬೆಲೆ ಏನು ಬರಬೇಕಿಲ್ಲ? 10 ಬರಬೇಕು. ಅರ್ಥ ಆಗ್ತಿದೆಯಾ? ಇನ್ನೊಂದ್ಸರಿ ಹೇಳ್ತೀನಿ. ರಾಮನ ಬಳಿ ಎಷ್ಟು ಪೆನ್ ಅದಾವೆ ಗೊತ್ತಿಲ್ಲ. ಆರಂಭದಲ್ಲಿ ಅವನ ಬಳಿ ಎಕ್ಸ್ ಪೆನ್ಗಳಿದಾವೆ, ಅದ್ರಾಗ 3 ಪೆನ್ ತನ್ನ ಸ್ನೇಹಿತನಿಗೆ ಕೊಟ್ಟ. ಅವನ ಬಳಿ ಅವಾಗ ಉಳಿಯೋದೆಷ್ಟು? 7. ಸಮೀಕರಣ ರೂಪದಲ್ಲಿ ಬರೆದಿದ್ದೀವಿ ಇಂಚರ. ಸಮೀಕರಣ ರೂಪದಲ್ಲಿ ಬರೆದಿದ್ದೀವಿ. ಅರ್ಥ ಆಗ್ತಿದೆಯಾ? ಕೆಲವರಿಗೆ ಆರಂಭದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ಒಪ್ಪಟ್ಟಿ ಇನ್ನೂ 3-4 ಲೆಕ್ಕ ಮಾಡ್ತಾ ನಿಮಗೆ ಸುಲಭ ಆಗ್ತದೆ. ಆಯಿತಾ? ಈ ಲೆಕ್ಕವನ್ನು ಬಿಡಿಸೋಣ ಮುಂದೆ. ಈ ಲೆಕ್ಕವನ್ನು ಬಿಡಿಸಿದ್ರೆ ಆರಂಭದಲ್ಲಿದ್ದಂಥ ಪೆನ್ಗಳ ಸಂಖ್ಯೆ ಸಿಗುತ್ತೆ. ಎಕ್ಸಿಗೆ ಪ್ಲಸ್ ಇದೆ, ಪ್ಲಸ್ ಇದ್ಮೇಲೆ ಒಂಟಿ ಮಾಡಬೇಕು. -3 ಆ ಕಡೆ ಹೋದ್ರೆ ಏನಾಗುತ್ತೆ ಮಕ್ಕಳೇ? +3. ಎಕ್ಸ್ ಒಂಟಿ ಅದು ಕೂಡಲೇ ಒಂದು ಲೆಕ್ಕ ಸಿಗುತ್ತೆ. ಎಕ್ಸ್ನ ಬೆಲೆ 10. ನೀವು ಹೇಳಿದ್ದೆ ಬಂತ ಇಲ್ವಾ? ಸಮೀಕರಣದಲ್ಲಿ ಈ ರೀತಿ ಬಳಸ್ಬೋದು. ಅರ್ಥ ಆಗ್ತಿದೆಯಾ? ಮುಂದಿನ ಲೆಕ್ಕ ನೋಡಿ. ಮುಂದಿನ ಲೆಕ್ಕ ಈಗ ನೀವು ಜೊತೆಗೆ ಬರಿಬೇಕಾಗುತ್ತದನ್ನು. ಸುನೀತಾ ಒಂದು ಸಂಖ್ಯೆಯನ್ನು ಯೋಚಿಸ್ತಾಳೆ. ಆ ಸಂಖ್ಯೆಗೆ 5 ಸೇರಿಸ್ಬಿಟ್ರೆ 12 ಆಗುತ್ತಂಥದ್ದು. ಆ ಸಂಖ್ಯೆ ಯಾವುದು? 7. 7. ಆದರೆ ಆ ಸಂಖ್ಯೆ ಯಾವುದು ಅಂತ ಇಲ್ಲಿ ಕೊಟ್ಟಿಲ್ಲ ತಾನೆ. ಈಗ ನಾವು ಹಾಗೆ ಅಂದ್ಕೊಳ್ಳೋಣ, ಆ ಸಂಖ್ಯೆ ಎಕ್ಸ್ ಇರಲಿ ಅಂತ. ಏನಿದೆ ಗೊತ್ತಿಲ್ಲ, ಎಕ್ಸ್ ಸಂಖ್ಯೆ. ಅದು ಯಾವ ಸಂಖ್ಯೆ? ಅದು ಎಕ್ಸ್. ಸುನೀತಾ ಒಂದು ಸಂಖ್ಯೆ ಯೋಚಿಸ್ತಾಳೆ. ಏನಾರ ಯೋಚಿಸಿರ್ಬೋದು. ಆ ಸಂಖ್ಯೆ ನಾವೇನಂತ ಕರೆಯೋಣ? ಎಕ್ಸ್ ಅಂತ ಕರೆಯೋಣ. ಸರಿನಾ? ಓಕೆ. ಆ ಸಂಖ್ಯೆಗೆ ಎಷ್ಟು ಸೇರಿಸಿದ್ರೆ 12 ಬರುತ್ತಂತೆ? 5 ಸೇರಿಸಿದ್ರೆ. ಆ ಸಂಖ್ಯೆಗೆ 5 ಸೇರಿಸೋದಂದ್ರೆ 5 ಪ್ಲಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ ಸಮಚಿಹ್ನೆ ಹಾಕಬೇಕು. ಎಷ್ಟು ಬರುತ್ತೆ? 12 ಬರುತ್ತೆ. ಕರೆಕ್ಟ್ ಮಕ್ಕಳೇ? ನಾವು ಕರೆಕ್ಟ್ ಬರ್ತಿದ್ದೀವಾ? ಸುನೀತಾ ಒಂದು ಸಂಖ್ಯೆ ಯೋಚಿಸಿದಳು. ಯಾವ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಎಲ್ಲಾದರೂ ಇಲ್ಲಿ? ಇಲ್ಲ. ನಾವೇನೇನೋಣ? ಎಕ್ಸ್ ಸಂಖ್ಯೆ ಯೋಚಿಸಿದಳು. ಆ ಸಂಖ್ಯೆಗೆ 5ಅನ್ನು ಸೇರಿಸಿದರೆ 12 ಬರ್ತದೆ. ಕರೆಕ್ಟ್ ಬರ್ತಿದ್ದೀವಾ? ಈ ಸಮೀಕರಣನ ನಾವು ಸರಿ ಇದನ್ನು ಬಿಡಿಸಿದರೆ ನಮಗೆ ಎಕ್ಸ್ನ ಬೆಲೆ ಬರ್ತದೆ. ಸುನೀತಾ ಅವರು ಯೋಚಿಸಿದ ಸಂಖ್ಯೆ ಬಗ್ಗೆ ಅರಿವಾಗ್ತದೆ. ರೈಟ್ ವೆಂಕಟೇಶ್ ಪಾಟೀಲ್? ಸೊ ಬರಿತಿದ್ದಾರೆ ಎಲ್ಲರೂ? ಸೊ ಎಕ್ಸ್ ಒಂಟಿ ಆಗಬೇಕಾಗ್ತದೆ. 5 ಆ ಕಡೆ ಹೋಗ್ತದೆ ಮಕ್ಕಳೇ. ಏನಾಗ್ತದೆ ಅವಾಗ? 12 - 5. ಎಕ್ಸ್ನ ಬೆಲೆ ಏನು ಬರ್ತದೆ? 7. ಫ್ಯಾಂಟಾಸ್ಟಿಕ್. ಒಂದಿನ ಪ್ರಶ್ನೆಗೆ ಹೋಗ್ಬೋದಾ? ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ. ಅರುಣನ ವಯಸ್ಸಿನಿಂದ 4 ಕಳೆದ್ರೆ 8 ಬರ್ತದೆ. ಅರುಣನ ವಯಸ್ಸೆಷ್ಟು? ಉತ್ತರ ಹೇಳ್ಬೇಡ್ರಿ. ಅರುಣನ ವಯಸ್ಸೆಷ್ಟು ಗೊತ್ತಿಲ್ಲ. ಅವ್ರೇನು ಹೇಳ್ತಿದ್ದಾರೆ? ಅರುಣನ ವಯಸ್ಸು ಇದೆ, ಒಂದು ಎಕ್ಸ್ ಇದೆ. ನಾವೇ ಅನ್ಕೊಳ್ಳೋಣ. ಅರುಣನ ವಯಸ್ಸು ಗೊತ್ತಿಲ್ಲ. ಗೊತ್ತಿರದ ಮೌಲ್ಯ ಎಕ್ಸ್. ಅರುಣನ ವಯಸ್ಸು ಎಕ್ಸ್. ಅದರಲ್ಲಿ ಎಷ್ಟು ಕಳಿಬೇಕಂತೆ? 4 ಕಳಿಬೇಕಂತೆ. ಅವಾಗ ಎಷ್ಟು ಬರುತ್ತಂತೆ? 8 ಬರುತ್ತಂತೆ. ಕರೆಕ್ಟ್ ಹೇಳಿದೀವ? ಸೊ ಇದನ್ನು ಬಿಡಿಸಿದ್ರೆ ಅರುಣನ ವಯಸ್ಸು ಎಷ್ಟು ಅಂತ ಗೊತ್ತಾಗುತ್ತೆ ನಮಗೆ. 12. ಸೊ ಎಕ್ಸ್ ಇಸ್ ಈಕ್ವಲ್ ಟು -4 ಆ ಕಡೆ ಕಳಿಸ್ತೀರಾ. ಸೊ 8 + 4. ಎಕ್ಸ್ನ ಬೆಲೆ ಏನು ಬರುತ್ತೆ ಮಕ್ಕಳೇ? 12 ಬರುತ್ತೆ. ಬರ್ತಾರೆ? ವೆರಿ ಗುಡ್. ಡೇಟ್ ಹಾಕಿದ್ದೀರಾ? ವೆರಿ ಗುಡ್. ಕೃತಾರ್ಥ. ಎಂತ ಅದು? ಅದೆಲ್ಲ ಗೊತ್ತಿಲ್ಲ, ಮಾಡಬಾರ್ದು ಅದನ್ನು. ಪ್ರಿಯಾಳ ಬಳಿ ಕೆಲವು ಹೂಗಳಿವೆ. ಎಷ್ಟು ಹೂಗಳಿದ್ದಾವೆ? ಗೊತ್ತಿಲ್ಲ. ಎಷ್ಟು ಹೂಗಳು? ಗೊತ್ತಿಲ್ಲ ಅಂದರೆ ಎಷ್ಟು ಹೂಗಳಿದ್ದಾವೆ? ಎಕ್ಸ್ ಹೂಗಳಿವೆ. ಅವಳು 6 ಹೂಗಳನ್ನು ಹೆಚ್ಚಾಗಿ ತಂದರೆ, 6 ಹೂ ಜಾಸ್ತಿ ತಂದರೆ ಏನಾಗುತ್ತೆ? 6 ಹೂವು ಸಾರಿ ಮಕ್ಕಳೇ, 6 ಹೂವನ್ನ ಪ್ಲಸ್ ಮಾಡಬೇಕಾಗುತ್ತೆ. ಆವಾಗ ಎಷ್ಟು ಹೂ ಆಗುತ್ತಂಥದ್ದು?
15 ಹೂಗಳಾಗುತ್ತವೆ. ಆರಂಭದಲ್ಲಿ ಪ್ರಿಯಾಳ ಬಳಿ ಎಷ್ಟು ಹೂಗಳಿದ್ದವು? ಫ್ಯಾಂಟಾಸ್ಟಿಕ್, 9. ಅರ್ಥ ಆಗ್ತಿದೆಯಾ? ಪ್ರಿಯಾಳ ಬಳಿ ಕೆಲವು ಹೂವು ಇದಾವೆ. ಎಷ್ಟು ಅದಾವೆ? ಎಕ್ಸ್ ಅದಾವೆ, ಎಕ್ಸ್ ಹೂವು. ಅದ್ರಾಗ 6 ಹೆಚ್ಚಿಗೆ ತಂದರೆ ಎಷ್ಟಾಗ್ತಾವಂತವು? ಒಟ್ಟು 15 ಆಗ್ತಾವಂತೆ, ಹೌದಿಲ್ಲ? ಸೊ ಮಾಡೋಣ, ಎಕ್ಸ್ನ ಒಂಟಿ ಉಳಿಸ್ಬೇಕು, 6ನ ಆ ಕಡೆ ಕಳಿಸೋಣ, 15 ಆಗ್ತದೆ. 15 - 6 ಯಾವ? ಆಗ ನಮಗೆ ಎಕ್ಸ್ನ ಬೆಲೆ 9 ಅಂತ ಬರ್ತದೆ. ಅಲ್ಲಿಗೆ ಪ್ರಿಯಾಳ ಬಳಿ ಇದ್ದಂತಹ ಆರಂಭದಲ್ಲಿದ್ದಂತಹ ಹೂವುಗಳ ಸಂಖ್ಯೆ ಎಷ್ಟು? 9. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಅರ್ಥ ಆಗ್ತಿದೆಯಾ ಪೂಜಾ? ಗೊತ್ತಾಗ್ತಿದೆಯಮ್ಮ? ಹಾಂ ಜೀವಿಕಾ, ಈ ಥರದ ಲೆಕ್ಕಗಳು ಹೇಗೆ ಮಾಡಬೇಕು ಅಂತ ನಾನು ಭಾಳ ಸುಲಭವಾಗಿರುವ ಲೆಕ್ಕಗಳ ಒಂದು ಗುಂಪನ್ನು ತಂದಿದ್ದೇನೆ. ಇದರ ನಂತರದ ತರಗತಿಯಲ್ಲಿ ಇನ್ನೂ ಸ್ವಲ್ಪ ಕ್ಲಿಷ್ಟವಾದಂತಹ ಪ್ರಶ್ನೆಗಳು ಬರ್ತವೆ. ಓಕೆ, ಮುಂದಿನ ಪ್ರಶ್ನೆ, ಯಾವ ಸಂಖ್ಯೆಗೆ 3 ಸೇರಿಸಿದ್ರೆ 11 ಬರುತ್ತೆ? 8ಕ್ಕೆ. ಇದಕ್ಕೆ ಯಾರು ಚಲೋ ಲೆಕ್ಕ ಮಾಡ್ತಾರೋ ಅವರಿಗೆ ಕೈಯಲ್ಲೇ ಇರ್ತಾವೆ. ಆದರೆ ಯಾವ ಸಂಖ್ಯೆ ಅಂತ ಗೊತ್ತಿಲ್ಲ ಅನ್ನೋರು ಏನು ಮಾಡ್ಬೋದು? ಎಕ್ಸಿಗೆ ಎಷ್ಟು ಸೇರಿಸಬೇಕು? 3 ಸೇರಿಸ್ಬೇಕು. ಯಾವ ಸಂಖ್ಯೆಗೆ 3ಅನ್ನು ಸೇರಿಸಿದರೆ 11 ಬರುತ್ತೆ? ಈ ಥರ ಬರಿಬೋದಿಲ್ವಾ ಮಕ್ಕಳೇ? ಈ ಥರ ಬರೆಯೋದನ್ನು ಯಾರು ಕಲಿತೀರಿ, ನವೋದಯದಲ್ಲಿ ಬರುವ ಬಹುತೇಕ ಲೆಕ್ಕಗಳನ್ನು ನೀವು ಸಾಲ್ವ್ ಮಾಡೋಕ್ಕೆ ಸಾಧ್ಯ. ಆಯಿತಾ? ಇದಕ್ಕೆ ಹತ್ತಿರ ಇರುವಂಥ ಲೆಕ್ಕಗಳು ಬರ್ತಾವೆ. ಗೊತ್ತಿರದ ಮೌಲ್ಯವನ್ನು ನಾವು ಎಕ್ಸ್ ಅಂತ ಹಾಕೋದು ಕಲಿಬೇಕು ಇನ್ಮೇಲಿಂದ. ಅರ್ಥ ಆಯ್ತಾ ಎಲ್ಲರಿಗೂ? ಹಾಂ, ಗೊತ್ತಾಗ್ತಿದೆಯಾ? ಸೊ ಯಾವ ಸಂಖ್ಯೆಗೆ ಹಿಂಗೂ ಬರಿಬೋದಿಲ್ಲ ರೀ, ಯಾವ ಸಂಖ್ಯೆಗೆ ಕ್ವಶನ್ ಮಾರ್ಕ್, ಯಾವ ಸಂಖ್ಯೆಗೆ 3 ಸೇರಿಸಿದ್ರೆ 11 ಬರುತ್ತೆ? ಅಥವಾ ಡ್ಯಾಶ್ ಸಂಖ್ಯೆಗೆ 3 ಸೇರಿಸಿದ್ರೆ 11 ಬರುತ್ತೆ. ನಾವು ಡ್ಯಾಶು ಕ್ವಶನ್ ಮಾರ್ಕ್ ಬರೀ ಬದಲು ಏನು ಬರಿತೀವಿ? ಸುಮ್ಮನೆ ಎಕ್ಸ್ ಇರಲಿ ಅಂತ ಹೇಳ್ತೀವಿ. ಅದು ಎಕ್ಸ್ ಅಲ್ಲೇ ಉಳಿಸೋಣ. ಈ 3ಅನ್ನು ಏನು ಮಾಡೋಣ? ಆ ಬದಿ ಕಳಿಸೋಣ. ಏನಾಗ್ತದೆ ಮಕ್ಕಳೇ? 11 - ಎಕ್ಸ್ ಆಗುತ್ತೆ. ಒಪ್ತೀರಾ? ಪ್ಲಸ್ ಇದ್ದವ್ರು ಏನಾಗ್ತಾರೆ? ಆ ಕಡೆ ಹೋದರೆ ಮೈನಸ್. ಅಲ್ಲಿಗೆ ಎಕ್ಸ್ನ ಬೆಲೆ ಏನು ಬರ್ತದೆ? 11 3 ಹೋದರೆ 8 ಬರ್ತದೆ. ಒಪ್ತೀರಿ ಎಲ್ಲರೂ? ಅರ್ಥ ಆಗ್ತಿದೆಯಾ? ಅದು ಸಾಂಪ್ರದಾಯಿಕವಾಗಿ ಗಣಿತದಲ್ಲಿ ರೂಢಿಯಲ್ಲಿ ಬಂದುಬಿಟ್ಟದೆ. ಗೊತ್ತಿಲ್ಲ ಅಂದರೆ ಅದಕ್ಕೆ ಎಕ್ಸ್ ಅಂತೀವಿ, ವೈ ಅಂತಲೂ ಅನ್ಬೋದು, ಝಡ್ಡು ಅನ್ಬೋದು. ನಿನ್ನ ಹೆಸರು ಬಿ ಅಂತ ಹೇಳ್ಬೇಕೇನಪ್ಪ ಬೆಂಕೇಶ? ಹಾಂ, ಬಿ ಅಂತ ಕರಿಬೇಕಾ? ಆಯ್ತು, ಬಿ ಎಡ್ ಅಂತಾಳಪ್ಪ. ಸುಮಿತ್ರಾ ಬಳಿ ಕೆಲವು ಪುಸ್ತಕಗಳಿದ್ದಾವೆ. ಎಷ್ಟು ಪುಸ್ತಕ ಇದ್ದಾವೆ? ಕೆಲವು, ಗೊತ್ತಿಲ್ಲ. ಎಕ್ಸ್ ಪುಸ್ತಕಗಳಿದ್ದಾವೆ. ಎಷ್ಟು ಪುಸ್ತಕ? ಎಕ್ಸ್ ಪುಸ್ತಕಗಳು. ಅವಳು 2 ಪುಸ್ತಕಗಳನ್ನು ಗ್ರಂಥಾಲಯಕ್ಕೆ ಹಿಂದಿರುಗಿಸಿದ ನಂತರ ಗ್ರಂಥಾಲಯಕ್ಕೆ ವಾಪಸ್ ಕೊಟ್ಲಪ್ಪ ಅಂದರೆ ಏನಾಗುತ್ತೆ? -2 ಮೈನಸ್ ಆಗುತ್ತೆ. 6 ಪುಸ್ತಕಗಳು ಉಳಿದಿದ್ದಾವಂತ. ಹಾಗಾದರೆ ಅವಳ ಹತ್ರ ಎಷ್ಟು ಉಳಿದಿದ್ದಾವೆ ಈಗ? 6 ಉಳಿದಿದ್ದಾವೆ. ಹಾಗಾದರೆ ಆರಂಭದಲ್ಲಿ ಸುಮಿತ್ರಾಳ ಬಳಿ ಇದ್ದಂತಹ ಎಷ್ಟು ಪುಸ್ತಕಗಳಿದ್ವು? ಫ್ಯಾಂಟಾಸ್ಟಿಕ್. ಈ -2 ಆ ಕಡೆ ಕಳಿಸ್ತೀರಿ. ಎಕ್ಸ್ನ ಒಂಟಿ ಉಳಿಸ್ಬೇಕು ಅಂದರೆ ಮೊದಲು ಎಕ್ಸಿಗೆ ಪ್ಲಸ್ ಇದೆ ಅಂತ ನೋಡ್ತೀರಿ, ಹೌದಾ? 6 + 2 ಆಗುತ್ತದು. ಆವಾಗ ಎಷ್ಟು ಬರ್ತದೆ ನಿಮಗೆ? 8. ನನಗೆ ಗೊತ್ತಿದ್ದೇನೆ ಬಾಯಲ್ಲೇ ಮಾಡ್ಬೋದು ಅಂತ ಲೆಕ್ಕನ, ಆದರೆ ಸಮೀಕರಣ ಅಭ್ಯಾಸ ಆಗಬೇಕು ನಮಗೆ. ವಾಕ್ಯ ರೂಪನ ಅರ್ಥ ಮಾಡ್ಕೊಂಡ್ಬಿಟ್ಟು ಗಣಿತ ರೂಪಕ್ಕೆ ತರೋದು ಗೊತ್ತಾಗಬೇಕು ನಮಗೆ. ಅರ್ಥ ಆಯ್ತಾ? ವಾಕ್ಯ ರೂಪವನ್ನು ಅರ್ಥ ಮಾಡ್ಕೊಂಡ ನಂತರ ಗಣಿತ ರೂಪಕ್ಕೆ ತರಬೇಕು ನಾವು. ಅದನ್ನು ಈ ರೀತಿ ಬರ್ಕೊಬೇಕು ನಾವು. ಅದೇ 3 ಸಾಲನ್ನು ಒಂದು ಸಾಲಲ್ಲಿ ಗಣಿತ ರೂಪದಲ್ಲಿ ಬರ್ತಿದ್ದೀವಿ. ಅರ್ಥ ಹೌದಲ್ವ? ಕೆಲವು ಪುಸ್ತಕಗಳಿದ್ದಾವೆ, ಅದರಲ್ಲಿ 2 ಪುಸ್ತಕ ಹಿಂದಿರುಗಿಸಿದಳು. ಆಗ ಅವಳ ಬಳಿ 4 ಪುಸ್ತಕಗಳು ಉಳಿದ್ವು, 6 ಪುಸ್ತಕಗಳು ಉಳಿದ್ವು. ಸಾರಿ, ಆಗ ಆರಂಭದಲ್ಲಿದ್ದ ಪುಸ್ತಕಗಳ ಸಂಖ್ಯೆ ಎಷ್ಟು? ಇದನ್ನು ಲೆಕ್ಕ ಮಾಡಿದ್ರೆ ನಮಗೆ ಸಿಗುತ್ತೆ ಉತ್ತರ. ವಾಕ್ಯ ರೂಪವನ್ನು ಗಣಿತ ರೂಪಕ್ಕೆ ತರೋದು ನಾವು ಕಲಿಬೇಕು ಮಕ್ಕಳೇ. ಆಯಿತಾ? ನೀನು ಆಟಕ್ಕೆ ಬಿದ್ದುಬಿಟ್ಟಿದೆಯಪ್ಪ. ಈಗ ಏನಾಗ್ತದಪ್ಪ? ಬಿ 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 ಅಷ್ಟೇ. ಯಾಕೆ ಬರುತ್ತದು? ಮೇಲಿಂದ ಏನಿರುತ್ತೋ ಅದೇ ಬರುತ್ತೆ ಕೆಳಗೆ. ABCD ಯಾವ್ದು ಬೇಕಾದ್ರೂ ಬಳಸ್ತೀನಿ ಅಂದ್ರೆ ಬರಲ್ಲ ಹಂಗೆ. ನಾನು ಟ್ರಾಫಿಕ್ ಲೈಟಲ್ಲಿ 3 ಲೈಟ್ ಉಂಟು, ಹೌದಾ? ಹಾಂ, ನಾನು ರೇಂಬೋ ಕಲರ್ ಹಾಕ್ತೀನಿ ಸರ್ ಟ್ರಾಫಿಕ್ ಲೈಟಲ್ಲಿ ಅಂದರೆ. ಹಾಂ, ಅರ್ಥ ಇರ್ತದೆ ಅದಕ್ಕೆ. 10ರಿಂದ ಯಾವ ಸಂಖ್ಯೆಯನ್ನು ಕಳೆದ್ರೆ 4 ಬರ್ತದೆ? ಹಾಂ, ಇದು ನೋಡ್ರಿ, ಈ ಥರ ಬರಿತೀನಿ ನಾನು. 10ರಿಂದ ಯಾವ ಸಂಖ್ಯೆ ನನಗೆ ಗೊತ್ತಿಲ್ಲಪ್ಪ, ಸುಮ್ಮನೆ ನನಗೆ ಗೊತ್ತಿಲ್ಲ. ಎಕ್ಸ್ನ ಕಳಿಬೇಕು. ಯಾವ ಸಂಖ್ಯೆ ಕಳಿಬೇಕು? ಎಕ್ಸ್ನ ಕಳಿತೀವಿ. ಅವಾಗ ಏನು ಬರುತ್ತಂತೆ? ಏನು ಬರುತ್ತದೆ? 4 ಬರುತ್ತದೆ. 10ರಿಂದ ಯಾವ ಸಂಖ್ಯೆಯನ್ನು ಕಳೆದರೆ 4 ಬರುತ್ತದೆ? ನನಗೆ ಗೊತ್ತು 6 ಕಳೆದ್ರೆ 4 ಬರುತ್ತಂತ. ಆದರೆ ವಾಕ್ಯ ರೂಪವನ್ನು ಗಣಿತ ರೂಪಕ್ಕೆ ಈ ಥರ ತರಕ್ಕೆ ಬರಬೇಕು. ಸದ್ವಿ ಬರಿತಿದ್ದೀರಾ? ಸರಿಯಾಗಿ ಕೊಡ್ತೀರಾ? ಥ್ಯಾಂಕ್ ಯು. ಹಾಂ,
ಬೇರೆ ಹಾಕ್ಕೊಳಪ್ಪ. ಆಯಿತು ತೇಜಸ್, ಟೀ ಹಾಕ್ಕೊಳಪ್ಪ. ಆಯ್ತಪ್ಪ, ಟೀ ಕುಡಿಯಪ್ಪ. ಖುಷಿ ಆಯ್ತೇನಪ್ಪ? ಓಕೆ, ಇಲ್ಲಿ ನೋಡಿರಿ, ಮೈನಸ್ ಟಿ ಇದೆ. ಅದು ನಾವೇನು ಮಾಡಬೇಕಾಗತ್ತೆ? ಇಂಗ್ಲೀಷ್ ಅಕ್ಷರ ಯಾವಾಗಲೂ ಏನಿರಬೇಕು? ಪ್ಲಸ್ ಇರಬೇಕು. ಪ್ಲಸ್ ಮಾಡಬೇಕಂದ್ರೆ ಏನು ಮಾಡಬೇಕಾಗತ್ತಮ್ಮ? ಪಕ್ಕದೂರಿಗೆ ಕಳಿಸ್ಬೇಕು. ಪ್ಲಸ್ ಆಯಿತಾ ಧನುಶ್ರೀ? ಚೆನ್ನಾಗಿ ಹಾಕ್ಲಿಸ್ತೀರಾ? ವೆರಿ ಗುಡ್. ಸೊ ಪ್ಲಸ್ ಆಯ್ತಮ್ಮ? ಓ, ನಿದ್ದೆನೂ ಹೋಗ್ಬಿಟ್ರಾ? ಓಕೆ. ಸೊ ಪ್ಲಸ್ ಆದಮೇಲೆ ಏನು ಮಾಡ್ಬೇಕು? ಅದನ್ನು ಒಂಟಿ ಉಳಿಸ್ಬೇಕು. ಅಮೃತ, ಇಲ್ಲಿ 4 ಇದೆ, ಈ ಕಡೆ ಬಂದರೆ ಏನಾಗುತ್ತಮ್ಮ? ಅದು -4 ಆಗುತ್ತೆ. ಟಿ ಒಂಟಿ ಆಯಿತು. ಟಿ ಒಂಟಿ ಆದಮೇಲೆ ಏನು ಮಾಡಬೇಕು? ಅದನ್ನು ಕುಡಿಬೇಕು. ರೈಟ್? 10 4 ಹೋದರೆ 6 ಟೀ ಸಿಗುತ್ತಂತೆ ನಮಗೆ. ಅಲ್ಲ, ಒಂದು ಟೀಗೆ 6 ರೂಪಾಯಿ. ಓಕೆ, ಹೌದಾ? ಓಕೆ, ಹಾಲು ಕುಡಿತೀರಾ? ಹಾಂ, ಅದಕ್ಕೆ ಟೀ ಬರೋಲ್ಲ ಸರ್, ಹಾಲು ಬರ್ತದೆ ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆ. ರಾಜೇಶ್ ಬಳಿ ಕೆಲವು ಮಾರ್ಬಲ್ಗಳಿವೆ. ಆಯಿತಾ? ಅವನು 4 ಮಾರ್ಬಲ್ಗಳನ್ನು ಕಳೆದುಕೊಂಡ ನಂತರ, ಕಳ್ಕೊಂಡಂದ್ರೆ ಏನು ಮಾಡಬೇಕು? ಅವನ ಹತ್ರ ಕೆಲವು ಮಾರ್ಬಲ್ಗಳಿದ್ದಾವೆ. ಎಷ್ಟಿದಾವೆ ಗೊತ್ತಿಲ್ಲ, ಎಕ್ಸ್ ಅದಾವ ಅಂತ ಅನ್ನೋಣ. ಅದ್ರಾಗ 4 ಮಾರ್ಬಲ್ಗಳನ್ನು ಕಳೆದುಕೊಂಡ ನಂತರ 9 ಮಾರ್ಬಲ್ಗಳು ಉಳಿದಿದ್ದಾವೆ. ಎಷ್ಟು ಉಳಿದಿದ್ದಾವೆ? 9 ಮಾರ್ಬಲ್ಗಳು. ಹಾಗಾದರೆ ಆರಂಭದಲ್ಲಿ ರಾಜೇಶ್ ಬಳಿ ಎಷ್ಟು ಮಾರ್ಬಲ್ಗಳಿದ್ದವು? 13 ಅಂತ ಹೇಳೋದು ಸುಲಭ. ಸರಿ, ಈ ಥರ ಸಮೀಕರಣದಲ್ಲಿ ಬರೆಯೋಕ್ಕೆ ಬರ್ತಾ ಇದೆಯಾ? ಪ್ರಶ್ನೆಯನ್ನು ನೋಡಿ ಸಮೀಕರಣದಲ್ಲಿ ಬರೆಯೋಕ್ಕೆ ಬರ್ತಾ ಇದೆಯಾ ಎಲ್ಲರಿಗೂ? ಓಕೆ. ಸೊ ಎಕ್ಸ್ಗೆ ಪ್ಲಸ್ ಚಿಹ್ನೆ ಇದೆ. ಎಕ್ಸ್ನ ಒಂಟಿ ಮಾಡ್ಬೇಕು ನಾವು. -4 ಆ ಕಡೆ ಕಳಿಸೋಣ. ಏನಾಗ್ತದೆ? 9 + 4. ಎಕ್ಸ್ನ ಬೆಲೆ ಏನು ಬರುತ್ತೆ ಮಕ್ಕಳೇ? 13. ನಾನು ಈಗ ನಮ್ಮ ಮುಂದಿನ ಲೆಕ್ಕ ಕೊಡ್ತೀನಿ, ನೀವು ಎಷ್ಟು ಅಂತ ಮಾಡ್ತೀರಾ? ಉತ್ತರ ಯಾರೂ ಹೇಳಬಾರ್ದು. ಉತ್ತರ ಯಾರೂ ಸಹ ಹೇಳಬಾರ್ದು. ಯಾವ ಸಂಖ್ಯೆಯಿಂದ 7ಅನ್ನು ಕಳೆದರೆ 5 ಬರುತ್ತದೆ? ಉತ್ತರ ಯಾರು ಹೇಳಬೇಡ್ರಿ. ನನಗೆ ನೀವು ಸಮೀಕರಣ ಬರೆಯೋದು ನೋಡ್ಬೇಕು. ನೀವು ಸಮೀಕರಣ ಬರೆಯೋದನ್ನು ನೋಡಬೇಕಾಗಿದೆ. ಯಾವ ಸಂಖ್ಯೆಯಿಂದ 7ಅನ್ನು ಕಳೆದರೆ 5 ಬರುತ್ತದೆ? ಯಾವ ಸಂಖ್ಯೆಯಿಂದ 7ಅನ್ನು ಕಳೆದರೆ 5 ಬರುತ್ತದೆ? ಯಾವ ಸಂಖ್ಯೆ ಅದು? ಅದನ್ನು ಹೇಳ್ರಿ. ಯಾವ ಸಂಖ್ಯೆ ಅದು? ಅಲ್ಲ, ತಪ್ಪು. ಎಕ್ಸ್. ನಾವು ಸಮೀಕರಣ ಹುಡುಕ್ತಾ ಇದ್ದೀವಮ್ಮ. ಉತ್ತರ ಬೇಡ ನನಗೆ, ಸಮೀಕರಣ ಬರೆಯೋದು ಕಲಿಬೇಕು ನಾವು. ಯಾವ ಸಂಖ್ಯೆ ಅದು? ಎಕ್ಸ್. ಗೊತ್ತಿಲ್ಲ ಸಂಖ್ಯೆ ಅದು. ಯಾವ ಸಂಖ್ಯೆಯಿಂದ 7ಅನ್ನು ಕಳೆದರೆ 5 ಬರ್ತದೆ? ಯಾವ ಸಂಖ್ಯೆಯಿಂದ 7ಅನ್ನು ಕಳೆದರೆ ಏನು ಬರ್ತದೆ? 5 ಬರ್ತದೆ. ಯಾವ ಸಂಖ್ಯೆಯಿಂದ 7ಅನ್ನು ಕಳೆದರೆ 5 ಬರುತ್ತದೆ? ಯಾವ ಸಂಖ್ಯೆ ಅದು? ಎಕ್ಸ್. ಎಕ್ಸ್ ಅದು. ಆಯಿತಾ? ಉತ್ತರ 12 ಸರಿ ಇದೆ, ಇಲ್ಲ ಅನ್ನಲ್ಲ. ಬಟ್ ನಾವು ಸಮೀಕರಣ ಮೊದಲು ಮಾಡೋದು ಕಲಿಬೇಕು ಮಕ್ಕಳೇ. ಸೊ ಎಕ್ಸಿಗೆ ಪ್ಲಸ್ ಇದೆ. ಪ್ಲಸ್ ಇದ್ಮೇಲೆ ಒಂಟಿ ಮಾಡಬೇಕು. 7 ಏನು ಮಾಡ್ತೀವಿ? ಆ ಕಡೆ ಕಳಿಸ್ತೀವಿ. ಏನು ಬರ್ತದೆ ಮಕ್ಕಳೇ? 5 + 7. ಆಬ್ವಿಯಸ್ಲಿ ಅದರ ಬೆಲೆ 12 ಬರ್ತದೆ. ಅರ್ಥ ಆಯ್ತಾ? ಸಮೀಕರಣ ಮಾಡ್ತಾಯಿದ್ದೀರಾ ಸ್ವಂತಕ್ಕೆ? ಪ್ರಾಬ್ಲಮ್ ಇದೆಯಾ ದೀಕ್ಷಾ? ಹೌದಾ? ಸರಿ, ಇದು ಅರ್ಥ ಆಗ್ತಿದೆಯಾ? ಅದಕ್ಕೆ ಪರಿಹಾರ ಇದೆ. ಇದಕ್ಕೆ ಪರಿಹಾರ ಜಲ್ದಿ ಈಗಲೇ ಪಡಿಬೇಕು, ಈ ಪೀರಿಯಡಲ್ಲೇ ಪಡಿಬೇಕು ನಾವು. ಓಕೆ. ಅದೇಂತ ಮಾಡೋದಿಲ್ಲ, ಒಂದು ಆಪ್ರೇಷನ್ ಮಾಡಿಸ್ಬಿಡುವ, ಎಲ್ಲ ಕ್ಲಿಯರ್ ಆಗ್ತದೆ. ಓಕೆ. ಓಕೆ, ಪ್ರಶ್ನೆ ಓದ್ತೀನಿ, ನೀವೇ ಮಾಡ್ತೀರಾ? ಲತಾ ಬಳಿ ಕೆಲವು ಚಾಕ್ಲೇಟ್ಗಳಿವೆ. ಎಷ್ಟು ಚಾಕ್ಲೇಟ್ಗಳಿವೆ? ಎಕ್ಸ್ ಚಾಕ್ಲೇಟ್ಗಳಿವೆ. ಗೊತ್ತಿಲ್ಲ ಎಷ್ಟಿದ್ದಾವೆ? ಎಕ್ಸ್ ಚಾಕ್ಲೇಟ್ಗಳಿವೆ. ಅವಳು 3 ಚಾಕ್ಲೇಟ್ಗಳನ್ನು ಹೆಚ್ಚಾಗಿ ಖರೀದಿಸಿದರೆ, ಎಷ್ಟು ಚಾಕ್ಲೇಟ್ಗಳನ್ನು ಹೆಚ್ಚಾಗಿ ಖರೀದಿಸಿದರೆ? 3. ಹೆಚ್ಚಾಗಿ ಅಂದರೆ ಏನು ಮಾಡಬೇಕು? ಪ್ಲಸ್. ಹೆಚ್ಚಾಯಿತು ಅಂದರೆ ಪ್ಲಸ್ ಮಾಡಬೇಕಲ್ವಾ? ಎಷ್ಟು ಪ್ಲಸ್ಸು? 3 ಪ್ಲಸ್. ಓಕೆ. 3 ಚಾಕ್ಲೇಟ್ಗಳನ್ನು ಹೆಚ್ಚಾಗಿ ಖರೀದಿಸಿದರೆ ಒಟ್ಟು 14 ಚಾಕ್ಲೇಟ್ಗಳಾಗ್ತವೆ. ಎಷ್ಟಾಗ್ತವೆ? 3 ಜಾಸ್ತಿ ತಗೊಂಡ್ರೆ ಎಷ್ಟಾಗುತ್ತಂತೆ? 14 ಚಾಕ್ಲೇಟ್ ಆಗುತ್ತಂತೆ. ಉತ್ತರ ಹೇಳ್ಬೇಡ್ರಿ, ಸುಮ್ಮನೆ ಲೆಕ್ಕ ಮಾಡಿ. ನನಗೆ ಗೊತ್ತು ಉತ್ತರ 11 ಅಂತ. ಲೆಕ್ಕ ಮಾಡಿ. ಹಾಗಾದರೆ ಆರಂಭದಲ್ಲಿ ಲತಾ ಬಳಿ ಎಷ್ಟು ಚಾಕ್ಲೇಟ್ಗಳಿದ್ದವು? 11. ಸರಿ. ಅದರ ಲೆಕ್ಕ ಮಾಡೋಕ್ಕೆ ಬರಬೇಕು. ಎಕ್ಸಿಗೆ ಪ್ಲಸ್ ಇದೆ. ಪ್ಲಸ್ ಇದ್ಮೇಲೆ ಅಮೃತ ಎಕ್ಸಿಗೆ ಪ್ಲಸ್ ಇದೆ. ಪ್ಲಸ್ ಇದ್ಮೇಲೆ ನಾವೇನು ಮಾಡಬೇಕು? ಅದನ್ನು ಒಂಟಿ ಮಾಡಬೇಕು. ವೆರಿ ಗುಡ್ ಅಮೃತ. +3 ಆ ಕಡೆ ಕಳಿಸ್ತೀವಿ. ಏನಾಗ್ತದಮ್ಮ? -3 ಆಗ್ತದೆ. ಕರೆಕ್ಟ್. ಎಕ್ಸ್ನ ಬೆಲೆ ಏನಾಗುತ್ತಮ್ಮ ಅಮೃತ? 11 ಆಗುತ್ತೆ. 14ರಲ್ಲಿ 3 ಹೋದರೆ 11 ಆಗ್ತದೆ. ಓಕೆ ದೀಕ್ಷಾ ಎಮ್, ಅರ್ಥ ಆಯ್ತಾ? ನಮಗೆ ಏನು ಗೊತ್ತಿರೋಲ್ಲ ಅದನ್ನೇನು ಮಾಡ್ತೀವಿ? ಎಕ್ಸ್ ಅಂತ ಕರಿತೀವಿ. ಸರಿನಾ? ಬ್ರದರ್ ಅವರೇ ಗೊತ್ತಾಗ್ತಿದೆಯಮ್ಮ? ಓಕೆ. ಪಟೇಲ್, ನಮಗೆ ಏನು ಮೌಲ್ಯ ಗೊತ್ತಿರಲ್ಲ, ಆ ಗೊತ್ತಿರದ ಮೌಲ್ಯನ ಏನಂತ ಕರಿತೀವಿ? ಎಕ್ಸ್ ಅಂತ ಕರಿತೀವಿ. ಅಥವಾ ಯಾವುದಾದ್ರೂ ಇಂಗ್ಲೀಷ್ ಅಕ್ಷರ ಕರಿಬೋದು. ಆಯಿತಾ? 5ಗೆ ಯಾವ ಸಂಖ್ಯೆಯನ್ನು ಸೇರಿಸಿದರೆ 13 ಬರುತ್ತದೆ? ಉತ್ತರ ಬೇಡ, ಸಮೀಕರಣ ಬರಿಬೇಕು ನನಗೆ. ಆ ವಾಕ್ಯ ರೂಪನ ಗಣಿತ ರೂಪದಲ್ಲಿ ಬರಿಬೇಕು ನೀವು.
5ಕ್ಕೆ ಏನನ್ನು ಸೇರಿಸಿದರೆ 13 ಬರುತ್ತದೆ? ಏನು ಸೇರಿಸಿದರೆ? ಎಕ್ಸನ್ನು ಸೇರಿಸಿದರೆ. ಗೊತ್ತಿಲ್ಲ ನಮಗೆ. ಎಕ್ಸನ್ನು ಸೇರಿಸೋಣ. 5ಕ್ಕೆ ಎಕ್ಸನ್ನು ಸೇರಿಸಿರಿ 13 ಬರಬೇಕು. ಆ ಸಮೀಕರಣ ಅದೊಂದು ಲೈನ್ ಬರೆಯೋಕ್ಕೆ ಬಂದರೂ ಸಾಕು ನಿಮಗೆ. ಮುಂದಿಂದೆಲ್ಲರೂ ನೀವು ಮಾಡ್ತೀರಾ ಮಕ್ಕಳೇ. 5ಕ್ಕೆ ಏನನ್ನು ಸೇರಿಸಿದರೆ 13 ಬರುತ್ತದೆ? ಬರೆದಿದ್ದೀರಾ? ವೆರಿ ಗುಡ್. ಸೇರಿಸ್ಬೇಕಂದ್ರೆ ಯಾವ ಚಿಹ್ನೆ ಹಾಕಬೇಕು? ಪ್ಲಸ್. ವೆರಿ ಗುಡ್. 5ಕ್ಕೆ ಏನನ್ನು ಸೇರಿಸಿದರೆ ಏನು ಬರಬೇಕಂತೆ? 13 ಬರುತ್ತದೆ. ಏನನ್ನು ಸೇರಿಸಿದರೆ? ಎಕ್ಸ್, ಅಥವಾ ಗೌತಮ್ ಪಾಟೀಲ್ ನನಗೆ ಜಿಯನ್ನು ಸೇರಿಸಿದರೆ 13 ಬರುತ್ತದೆ. 5ಕ್ಕೆ ಜಿಯನ್ನು ಸೇರಿಸೋಣ ಮಕ್ಕಳೇ. 5 + ಜಿ, ಜಿನ ಬೆಲೆ ಏನು ಬರುತ್ತೆ ನೋಡ್ರಿ? 13. ಜಿಗೆ ಪ್ಲಸ್ ಇದೆ, ಒಂಟಿ ಮಾಡಬೇಕು ಅಮೃತ. ಇಲ್ಲಿ +5, ಆ ಕಡೆ ಹೋದ್ರೆ ಏನಾಗುತ್ತಮ್ಮ? -5. ವೆರಿ ಗುಡ್ ಅಮೃತ. ಜಿನ ಬೆಲೆ ಏನು ಬರುತ್ತಮ್ಮ? 13 5 ಹೋದರೆ 8 ಬರುತ್ತೆ. ಗುಡ್, ವೆರಿ ಗುಡ್. ತಾಯಮ್ಮ ಅರ್ಥ ಆಗ್ತಿದೆಯಾ? ಸಮೀಕರಣದಲ್ಲಿ ಬರೆಯೋಕ್ಕೆ ಬರ್ತಾ ಇದೆಯಾ ಎಲ್ಲರಿಗೂ? ಭಾಳ ಮುಖ್ಯ ಮಕ್ಕಳೇ, ಇದನ್ನು ಬರೆಯೋದು ಕಲಿಯೋದು. ಹರ್ಷ, ಅನಿಲನ ಬಳಿ ಕೆಲವು ಕ್ರಿಕೆಟ್ ಕಾರ್ಡ್ಗಳಿವೆ. ಅವನು ಕೆಲವು ಕ್ರಿಕೆಟ್ ಕಾರ್ಡ್ಗಳಿವೆ. ಎಷ್ಟು ಕ್ರಿಕೆಟ್ ಕಾರ್ಡು? 2. ಕೆಲವು ಎಷ್ಟಿದ್ದಾವೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾವೇನಂತ ಕರೆಯೋಣ ಅದನ್ನು? ಎಕ್ಸ್ ಕ್ರಿಕೆಟ್ ಕಾರ್ಡ್ಗಳಿದ್ದಾವೆ. ಅವನು 5 ಕಾರ್ಡ್ಗಳನ್ನು ತನ್ನ ಸೋದರನಿಗೆ ಕೊಟ್ಟ ಅಂದರೆ ಏನು ಮಾಡ್ಬೇಕು ಅದನ್ನು ನಾವು? 5 ಕ್ರಿಕೆಟ್ ಕಾರ್ಡ್ಗಳನ್ನು ತನ್ನ ಸೋದರನಿಗೆ ಕೊಟ್ಟ ನಂತರ 8 ಕಾರ್ಡ್ಗಳು ಉಳಿದಿದ್ದಾವೆ. ಎಷ್ಟು ಉಳಿದಿದ್ದಾವೆ? 8 ಉಳಿದಿದ್ದಾವೆ. 5ನ್ನು ಮೈನಸ್ ಮಾಡಿದ ಮೇಲೆ ಎಷ್ಟು ಉಳಿದಿದ್ದಾವೆ? 8 ಉಳಿದಿದ್ದಾವೆ. ಹಾಗಾದರೆ ಆರಂಭದಲ್ಲಿ ಅನಿಲ್ ಬಳಿ ಎಷ್ಟು ಕಾರ್ಡ್ಗಳಿದ್ದವು? ಅದನ್ನು ನಾವು ಬಿಡಿಸಿದ್ರೆ ಬರುತ್ತೆ. ಈ ಇಡೀ ವಾಕ್ಯವನ್ನು 3 ಸಾಲನ್ನು ನಾವು ಈ 3 ಅಕ್ಷರಗಳಿಗೆ ತಂದಿದ್ದೀವಿ. x - 5 = 8 ಅಂತ. ಈ ಥರ ಬರೆಯೋಕ್ಕೆ ಬರ್ಬೇಕು ಮಕ್ಕಳೇ. ಕಲಿತಾ ಇದ್ದೀರಾ? ಬನ್ನಿ, ಗೊತ್ತಾಗ್ತಿದೆಯಲ್ಲ? ಪ್ರೀತಮ್ ದೇಸಾಯಿ, ಎಕ್ಸಿಗೆ ಪ್ಲಸ್ ಇದೆ, ಪ್ಲಸ್ ಇದ್ಮೇಲೆ ಏನು ಮಾಡ್ತೀವಪ್ಪ? ಓಕೆ, -5 ಆ ಕಡೆ ಹೋಗ್ಬೇಕಪ್ಪ. ಹೌದಾ? ಎಕ್ಸ್ನ ಬೆಲೆ ಏನು ಬರ್ತದೆ ಅವಾಗ? 13 ಬರ್ತದೆ. ಅರ್ಥ ಆಗ್ತಿದೆ ಎಲ್ಲರಿಗೂ? ತೇಜಸ್, ಕ್ಲಿಯರ್ ಇದೆಯಾ? ಮಾಡ್ತಿದ್ದೀರಾ ನೀವು ಸಮೀಕರಣನ? ನಾನು ಬಂದು ನೋಡ್ಬೋದಾ? ಓಕೆ. 15ರಿಂದ ಯಾವ ಸಂಖ್ಯೆಯನ್ನು ಕಳೆದರೆ 9 ಬರ್ತದೆ? ಸಮೀಕರಣ ಬರೀರಿ, ಉತ್ತರ ಬೇಡ ನನಗೆ. 15ರಿಂದ ಯಾವ ಸಂಖ್ಯೆಯನ್ನು ಕಳೆದರೆ 9 ಬರುತ್ತದೆ? 15ರಿಂದ ಯಾವ ಸಂಖ್ಯೆಯನ್ನು ಕಳೆದರೆ? ನನ್ನ ಪ್ರಕಾರ ಎಕ್ಸನ್ನು ಕಳೆದರೆ. ಉತ್ತರ ಹೇಳಬೇಡಿ ನನಗೆ. 15ರಿಂದ ಎಕ್ಸನ್ನು ಕಳೆದರೆ 9 ಬರಬೇಕು. ಅದನ್ನು ಸಮೀಕರಣ ರೂಪದಲ್ಲಿ ಬರಿಬೇಕು, ನಾವು ಈಕ್ವೇಷನ್ ಫಾರ್ಮೆಟಲ್ಲಿ ಬರಿಬೇಕು. ಅಥವಾ ತೇಜಸ್ ಟಿ ಕಳೆದ್ರೆ ಅಂತ ಬರ್ಕೊಬೋದು, ತೊಂದರೆ ಇಲ್ಲ. 15ರಿಂದ ಯಾವ ಸಂಖ್ಯೆಯನ್ನು ಕಳೆದರೆ? 15ರಿಂದ ಟಿಯನ್ನು ಕಳೆದರೆ ನಮಗೆ 9 ಬರುತ್ತದೆ. ಓಕೆ, ಡನ್. ಎಕ್ಸ್ ಅಂತನಾರು ಹಾಕಿದ್ರು ತಪ್ಪಿಲ್ಲ, ABCD ಯಾವುದಾದ್ರೂ ಹಾಕಿ, ಆಯಿತಾ? ಬಟ್ ಬೆಂಕೇಶ್ ಅವರೇ, ಮೇಲೆ ಯಾವ ಅಕ್ಷರನ ಬಳಸಿರ್ತೀರೋ ಹೋಗ್ತಾ ಅದೇ ಅಕ್ಷರ ಇರಬೇಕು. ಇಲ್ಲಿ ಎ ಬರೆಯೋದು, ಕೆಳಗೆ ಬಿ ಬರೆಯೋದು, ಆಮೇಲೆ ಸಿ ಬರೆಯೋದು ಮಾಡಬಾರ್ದು, ಆಯಿತಾ? ತಪ್ಪಾಗ್ತದಪ್ಪ. ಓಕೆ, ಸೊ ಟಿ ಬರೆದಿದ್ದೀರಿ. ಸೊ 15ರಿಂದ ಟಿಯನ್ನು ಕಳೆಯೋದು. ಅದಕ್ಕಿಂತ ಮುಂಚೆ ಇಂಗ್ಲೀಷ್ ಅಕ್ಷರಕ್ಕೆ ಏನಿರಬೇಕು? ಪ್ಲಸ್ ಇರಬೇಕು. ಪ್ಲಸ್ ಆಗಬೇಕಂದ್ರೆ ಪಕ್ಕದೂರಿಗೆ ಹೋಗ್ಬೇಕು, ಕರೆಕ್ಟ್? ಮೈನಸ್ ಇದ್ದವ್ರು ಪ್ಲಸ್ ಆಗಬೇಕಂದ್ರೆ ಅವರಿದ್ದ ಊರಿಂದ ಬೇರೆ ಊರಿಗೆ ಹೋಗ್ಬೇಕು ಅವರು. ಸೊ ಏನಾಗ್ತದೆ? 15 = 9 + ಟಿ, ಕರೆಕ್ಟ್? ಅಥವಾ ಮುಂದೆ ಇಂಗ್ಲೀಷ್ ಅಕ್ಷರ ಪ್ಲಸ್ ಆದಮೇಲೆ ಏನು ಮಾಡ್ಬೇಕು? ಅದನ್ನು 1 ಮಾಡ್ಬೇಕಂದ್ರೆ ಈ 9 ಈ ಕಡೆ ಬರಬೇಕು. 9ಕ್ಕೆ ಯಾವ ಚಿಹ್ನೆ ಇದೆ ಮಕ್ಕಳೇ? 9ಕ್ಕೆ ಯಾವ ಚಿಹ್ನೆ ಇದೆ? ಏನೂ ಇಲ್ಲಾಂದ್ರೆ ಏನು ಚಿಹ್ನೆ ಇರುತ್ತೆ ಅಮೃತ? ಪ್ಲಸ್ ಇರುತ್ತೆ. +9 ಈ ಕಡೆ ಬಂದರೆ ಏನಾಗುತ್ತಮ್ಮ? -9 ಆಗ್ತದೆ. 15ರಲ್ಲಿ 9 ಹೋದರೆ 6. 15ರಲ್ಲಿ 9 ಹೋದರೆ 6. ದೀಕ್ಷಾಯಾಮ್, ಅರ್ಥ ಆಗ್ತಿದೆಯಾ? ಗೊತ್ತಾಗ್ತಿದೆಯಪ್ಪ ಎಲ್ಲರಿಗಿದು? ಭಾಳ ಸುಲಭ ಪ್ರಶ್ನೆಗಳಿದ್ದಾವೆ. ಇಲ್ಲಿ ಕಲ್ತು ಬಿಡ್ಬೇಕು ನಾವು. ಹೋಗ್ತಾ ಇದಕ್ಕೂ ಸ್ವಲ್ಪ ದೊಡ್ಡ ಲೆಕ್ಕಗಳು ಬಂದಾಗ ನಮಗೆ ಸುಲಭ ಆಗ್ತದೇನೋ. ಮೀರಾ ಬಳಿ ಕೆಲವು ಸ್ಪೀಕರ್ಗಳಿವೆ. ಸ್ಪೀಕರ್ ಗೊತ್ತುಂಟ? ಸ್ಪೀಕರ್, ಸಾರಿ ಕ್ಷಮಿಸಿ, ಸ್ಟಿಕ್ಕರ್ಗಳಿವೆ. ಅವಳು 4 ಸ್ಟಿಕ್ಕರ್ಗಳನ್ನು ಹೆಚ್ಚಾಗಿ ಪಡೆದರೆ ಒಟ್ಟು 16 ಸ್ಟಿಕ್ಕರ್ಗಳಾಗುತ್ತವೆ. ಆರಂಭದಲ್ಲಿ ಮೀರಾ ಬಳಿ ಎಷ್ಟು ಸ್ಟಿಕ್ಕರ್ಗಳಿದ್ದವು? ಎಕ್ಸ್ ಸ್ಟಿಕ್ಕರ್ಗಳಿದ್ದವು. 4 ಸ್ಟಿಕ್ಕರ್ ಹೆಚ್ಚುವರಿ ಪಡೆದರೆ ಅವಳ ಹತ್ರ ಎಷ್ಟು ಸ್ಟಿಕ್ಕರ್ ಆಗ್ತಾವಂತೆ? 16 ಆಗ್ತಾವಂತೆ. ಹಾಗಾದರೆ ಆರಂಭದಲ್ಲಿ ಅವಳ ಬಳಿ ಇದ್ದಂತಹ ಸ್ಟಿಕ್ಕರ್ಗಳ ಸಂಖ್ಯೆ ಎಷ್ಟು? 12. ಬಟ್ ಸಮೀಕರಣ ಬರೆಯೋಕ್ಕೆ ಬಂತಾ? ಸಮೀಕರಣ ಬರೆಯೋಕ್ಕೆ ಬರಬೇಕು. ಇದು ಬಾಯಿ ಲೆಕ್ಕ ನನಗೆ ಗೊತ್ತಾಗ್ತದೆ, ಬಾಯಲ್ಲೇ ಮಾಡ್ಬೋದು, ಲೆಕ್ಕನ ಬರಿಬೇಕಂತೇನಿಲ್ಲ. ಆದರೆ ಗಣಿತ ರೂಪವನ್ನು, ವಾಕ್ಯ ರೂಪವನ್ನು ಗಣಿತ ರೂಪಕ್ಕೆ ತರೋದು ಇಲ್ಲಿ ಅಭ್ಯಾಸ ನಾವು ಮಾಡಬೇಕೆಲ್ಲರೂ, ಆಯಿತಾ? ಏನಾಗ್ತದಪ್ಪ? ಎಕ್ಸ್ಗೆ ಪ್ಲಸ್ ಇದೆ, ಪ್ಲಸ್ ಇದ್ಮೇಲೆ ಗುರುಸ್ವಾಮಿ ನಾವೇನು ಮಾಡ್ತೀವಿ? ಅದನ್ನು 1 ಮಾಡಬೇಕು. ಗುರುಸ್ವಾಮಿ
ಒಂಟಿ ಮಾಡ್ಬೇಕಂದ್ರೆ +4 ಈ ಕಡೆ ಹೋಗ್ತದೆ, 16 -4 ಆಗ್ತದೆ, ಹೌದಾ? ಅವಾಗ ಎಕ್ಸ್ನ ಬೆಲೆ ಏನು ಬರುತ್ತಪ್ಪ? 12 ಬರುತ್ತೆ. ಬರ್ದಿದ್ದೀರಾ ಗುರುಸ್ವಾಮಿ? ಡೇಟ್ ಹಾಕಿದ್ದೀರಾ? ಓಕೆ, ಫ್ಯಾಂಟಾಸ್ಟಿಕ್. ಮುಂದಿನ ಪ್ರಶ್ನೆ ನೋಡಿ, ಯಾವ ಸಂಖ್ಯೆಯಿಂದ 6 ಕಳೆದರೆ 7 ಬರುತ್ತೆ? ಎಕ್ಸಿಂದ 6 ಕಳೆದರೆ 7 ಬರಬೇಕು. ಗುರುಸ್ವಾಮಿ ತಪ್ಪು ಮಾಡ್ತಿದ್ದೀರಾ. ಸಮೀಕರಣ ಎಲ್ಲಿ ಬರೀತಿದ್ಯಪ್ಪ? ಮಾಡ್ತಿದ್ದೀರಾ, ಸಂಪೂರ್ಣ ತಪ್ಪು ಮಾಡ್ತಿದ್ದೀರಾ. ನೀವು ತಪ್ಪು ಮಾಡ್ತಿದ್ದೀರಾ, ಸಂಪೂರ್ಣ ತಪ್ಪದು. ತಪ್ಪು ಮಾಡ್ತಿದ್ದೀರಪ್ಪ. ಹಾಂ, ಹಂಗೆ ಬರೀಬೇಕು. ಎಸ್, ಯಾವ ಸಂಖ್ಯೆಯಿಂದ 7 ಕಳೆದರೆ 6 ಕಳೆದರೆ 7 ಬರುತ್ತೆ? ಯಾವ ಸಂಖ್ಯೆ ಅದು? ಎಕ್ಸಿಂದ 6 ಕಳೆದರೆ ಅಂದರೆ ಮೈನಸ್ ಮಾಡಬೇಕು. ಅವಾಗ ಏನು ಬರಬೇಕು? 7 ಬರಬೇಕು. ಈ ಥರ ಬರೀಬೇಕು ಸಮೀಕರಣವನ್ನು. ಸಮೀಕರಣ ಬರೀಬೇಕಪ್ಪ ಥರ. ಹಾಂ, ಕರೆಕ್ಟ್ ಇದೆ. ವೆರಿ ಗುಡ್ ಋತ್ವಿಕ್ ರಾಯ್, ಕರೆಕ್ಟ್ ಇದೆಯಪ್ಪ ನಿಂದು. ಗುರುಸ್ವಾಮಿ ಅದು ಸಂಪೂರ್ಣ ಚೇಂಜ್ ಮಾಡ್ಬೇಕು ಅದನ್ನು ನೀವು. ನಾವು ಸಮೀಕರಣ ಬರೆಯೋದು ಕಲಿಬೇಕಪ್ಪ, ಆಯಿತಾ? ಓಕೆ, ಯಾವ ಸಂಖ್ಯೆಯಿಂದ 6 ಕಳೆದರೆ 7 ಬರುತ್ತದೆ? ಅದು ಸುಲಭ, ನಿಮಗೆ ಗೊತ್ತಿರುತ್ತೆ. ಹಾಂ, ಎಕ್ಸಿಗೆ ಪ್ಲಸ್ ಇದೆ, ಪ್ಲಸ್ ಇದ್ಮೇಲೆ ಏನು ಮಾಡ್ಬೇಕು? ನಾವು ಒಂಟಿ ಮಾಡ್ಬೇಕದನ್ನು. ಒಂಟಿ ಮಾಡ್ಬೇಕಂದ್ರೆ -6 ಆ ಕಡೆ ಹೋಗ್ತಾರೆ. ಕ್ಷಮಿಸಿ ಮಕ್ಕಳೇ, ಸಾರಿ. ಸೊ 7ಕ್ಕೆ -6 ಆ ಕಡೆ ಬಂದರೆ ಏನಾಗ್ತದೆ ಮಕ್ಕಳೇ? +6. ಎಕ್ಸ್ ಒಂಟಿ ಆದ್ಮೇಲೆ ಒಂದು ಲೆಕ್ಕ ಸಿಗ್ತದೆ, 7 + 6 ಆಯ್ತಾ ಸಾತ್ವಿಕ? ಹಾಂ, ನೋಡ್ಕೊಂಬರಿತಿದ್ದೀರಾ ದೀಕ್ಷಾ? ದೀಪಕ್ ಬಳಿ ಕೆಲವು ಕಾಯಿನ್ಗಳಿವೆ. ಎಷ್ಟು ಕಾಯಿನ್ ಇದ್ದಾವೆ? ಎಕ್ಸ್ ಕಾಯಿನ್. ವೆರಿ ಗುಡ್. ಅವನು 7 ಕಾಯಿನ್ಗಳನ್ನು ಖರ್ಚು ಮಾಡಿದ ನಂತರ, ಖರ್ಚು ಮಾಡ್ದ ಅಂದ್ರೆ ಏನು ಮಾಡ್ಬೇಕು ನಾವು ಪ್ರತೀಕ್? ಖರ್ಚು ಮಾಡ್ದ ಅಂದ್ರೆ ಏನು ಮಾಡ್ಬೇಕು ನಾವು ಅದನ್ನು? ಮೈನಸ್. 7 ಕಾಯಿನ್ಗಳನ್ನು ಖರ್ಚು ಮಾಡಿದ ನಂತರ 6 ಕಾಯಿನ್ಗಳು ಉಳಿದಿದ್ದಾವೆ. ಎಷ್ಟು ಉಳಿದಿದ್ದಾವೆ? 6 ಕಾಯಿನ್ ಉಳಿದಿದ್ದಾವೆ. ಹಾಗಾದರೆ ಆರಂಭದಲ್ಲಿ ದೀಪಕ್ನ ಬಳಿ ಎಷ್ಟು ಕಾಯಿನ್ಗಳಿದ್ವು? ಎಷ್ಟಿದ್ವು? ಸಾರಿ, 13 ಕಾಯಿನ್ಗಳಿದ್ವು. ಎಕ್ಸ್ ಈ -7 ಆ ಕಡೆ ಕಳಿಸೋಣ ಮಕ್ಕಳು, ಏನಾಗ್ತದೆ? 6 + 7, ಎಕ್ಸ್ನ ಬೆಲೆ ಏನು ಬರುತ್ತೆ ಅವಾಗ? 13. ಕ್ಷಮಿಸಿ, 13 ಕಾಯಿನ್ಗಳು ಬರ್ತವೆ. ಆಯಿತಾ? ಆಪ್ಷನ್ ಎಲ್ಲಿದೆ ಗೊತ್ತುಂಟು. ಮುಂದಿನ ಪ್ರಶ್ನೆ. 8ಕ್ಕೆ ಯಾವ ಸಂಖ್ಯೆಯನ್ನು ಸೇರಿಸಿದರೆ 15 ಆಗುತ್ತದೆ? ಪ್ರತಿ ಸರಿ ಎಕ್ಸ್ ಮೊದಲು ಬರಲ್ಲ, ಪ್ರತಿ ಸರಿ ಮೊದಲು ಎಕ್ಸ್ ಬರಲ್ಲ. ತಪ್ಪು ಮಾಡಿದ್ರಿ. ಅಲ್ಲಿ ಏನಂತ ಹೇಳಿದರೆ 8ಕ್ಕೆ ಯಾವ ಸಂಖ್ಯೆಯನ್ನು ಸೇರಿಸಿದರೆ 15 ಬರುತ್ತೆ. 8 ಇದೆ, ಅದಕ್ಕೆ ಯಾವ ಸಂಖ್ಯೆಯನ್ನು ಸೇರಿಸಿದರೆ 15 ಬರುತ್ತದೆ. ಈ ಥರ ಬರೀಬೇಕು. 8ಕ್ಕೆ ಯಾವ ಸಂಖ್ಯೆಯನ್ನು ಸೇರಿಸಿದರೆ ಏನು ಬರಬೇಕು? 15 ಬರಬೇಕು. ಅಲ್ಲಿ ಕ್ವಶನ್ ಮಾರ್ಕ್ ಹಾಕೋ ಜಾಗದಲ್ಲಿ ಏನು ಬರಿಬೋದು? ಪೂಜಾ ಫಾರ್ ಪಿ ಫಾರ್ ಪೂಜಾ, ಪಿ ಬರಿಬೋದು. 8ಕ್ಕೆ ಯಾವ ಪೂಜಾವನ್ನು ಸೇರಿಸಿದರೆ 15 ಬರುತ್ತದೆ? 7 ಪೂಜಾವನ್ನು ಸೇರಿಸಬೇಕು. ಓಕೆ, ಅವನು ಎಸ್ ಅಂತಾನಪ್ಪ. ಸೊ ಪಿಗೆ ಪ್ಲಸ್ ಇದೆ, ಪ್ಲಸ್ ಇದ್ಮೇಲೆ ಏನು ಮಾಡ್ಬೇಕು? ಅದನ್ನು ಒಂಟಿ ಮಾಡಬೇಕು. 8 ಆ ಕಡೆ ಕಳಿಸ್ತೀವಿ. 15 - 8 ಏನಾಗ್ತದೆ ಮಕ್ಕಳೇ? ಪಿ = 7. ಸಾರಿ, ಸ್ವಲ್ಪ ಬಿಕ್ಕಳಿಕೆ, ಕೆಮ್ಮು 2 ಒಟ್ಟೊಟ್ಟಿಗೆ ಬರ್ತಾಯಿದೆ. ಮುಂದಿನ ಪ್ರಶ್ನೆಗೆ ಹೋಗ್ಬೋದು ಮಕ್ಕಳೇ. ಸಂಗೀತ ಬಳಿ ಕೆಲವು ಪೆನ್ಸಿಲ್ಗಳಿದ್ದಾವೆ. ಎಷ್ಟು ಪೆನ್ಸಿಲ್ ಇದ್ದಾವೆ? ಎಕ್ಸ್ ಪೆನ್ಸಿಲ್ ಇದ್ದಾವೆ. ಅವಳು 2 ಪೆನ್ಸಿಲ್ಗಳನ್ನು ಮುರಿದ ನಂತರ, ವಾವ್, ಹಾಂ ಇದೆ ಅಂತದಪ್ಪ ಇದೆಲ್ಲ ನಮ್ಮ ಸಂಭ್ರಮ ಕೆಲಸ ಉಂಟಿದೆ. ಹಾಂ, ಸಂಗೀತ ಅಂತ ಇಡಬಾರ್ದಿತ್ತು ಹೆಸರು, ಸಂಭ್ರಮ ಅಂತ ಇಡಬೇಕಿತ್ತು ಹೆಸರು. ಸಂಭ್ರಮ ಬಳಿ ಕೆಲವು ಪೆನ್ಸಿಲ್ಗಳಿವೆ. ಅವನು 2 ಪೆನ್ಸಿಲ್ಗಳನ್ನು ಮುರಿದ ನಂತರ, 2 ಪೆನ್ಸಿಲ್ ಮುರಿದ ಅಂದರೆ ಏನು ಆಗ್ಬೇಕು? ಮೈನಸ್ ಆಗ್ತದೆ. ಅವನ ಬಳಿ ಎಷ್ಟು ಉಳಿತಾವಂತೆ? 9 ಪೆನ್ಸಿಲ್ಗಳು ಉಳಿದಿವೆ. ಆರಂಭದಲ್ಲಿ ಸಂಭ್ರಮ ಬಳಿ ಎಷ್ಟು ಪೆನ್ಸಿಲ್ಗಳಿದ್ದವು? ಸಮೀಕರಣ ಬರೆದ್ರ? ನಿತಿನ್ ಚೆನ್ನಾಗಿ ಹಾಕ್ಲಿಸ್ತೀರ, ಭಾಳ ಚೆನ್ನಾಗಿ ಕಾಣ್ತೀರಿ. ಎಷ್ಟು ಚೆನ್ನಾಗಿ ಬಾಯಿ ತೆಗಿತೀರಿ ಅಂದ್ರೆ ಆ ಮೊಸುಳಿ ಬಾಯಿ ತೆಗಿತದೆ ನೋಡ್ರಿ, ಹಂಗೆ ಬಾಯಿ ತೆಗಿತೀರಿ. ಭಾಳ ಚೆಂದ ಬಾಯಿ ತೆಗಿತೀರಿ. ಹಾಕಳಿಸ್ಬೇಕಾದ್ರೆ ಅಂತ ತೆಗಿತಾರೆ. ಮೊಸುಳೆ ಬಾಯಿ ತೆಗ್ದು ಹಿಂಗೆ ಕುಂತಿರ್ತದ, ನೋಡಿದ್ದೀರಿಲ್ಲ? ಇಂಗ್ಲೀಷ್ ಅಕ್ಷರಕ್ಕೆ ಪ್ಲಸ್ ಇದೆ, ಪ್ಲಸ್ ಇದ್ಮೇಲೆ ಏನು ಮಾಡಬೇಕು? ಅದನ್ನು ಒಂಟಿ ಮಾಡಬೇಕು. ಸೊ ಆಕಳಿಸ್ತಿರುವ ನಿತಿನ್ ಅವರೇ,
-2 ಆ ಕಡೆ ಹೋಗ್ತದೆ. ಅಲ್ಲಿ -2 ಸಿಂಗಾಪುರಕ್ಕೆ ಹೋದರೆ ಏನಾಗ್ತದೆ? ಅದು +2 ಆಗ್ತದೆ. ಎಕ್ಸ್ನ ಬೆಲೆ 11 ಬರ್ತದೆ. ಕ್ಲಿಯರ್ ಇದೆಯಾ? ಓಕೆ. ಬೆಂಕೇಶ್ ಅವರು ಆಕಳಿಸ್ತಿದ್ದಾರೆ. ವೆರಿ ಗುಡ್. ಎಲ್ಲ ಆಕಳಿಸೋದನ್ನು ಶುರು ಮಾಡಿದ್ದೆ ನಮ್ಮ ಧನುಶ್ರೀ ಮೇಡಮ್ ಅವರು. ಅವರಿಂದ ಎಲ್ಲರಿಗೂ ಹರಡ್ತದೆ. ನಿಮ್ಗೆ ಗೊತ್ತುಂಟಾ? ಆಕಳಿಸೋದು ಕಮ್ಯುನಿಕೇಬಲ್ ಅಂತಾರೆ. ಒಬ್ಬರಿಂದ ಇನ್ನೊಬ್ರಿಗೆ ಬರ್ತದೆ. ಇದು ಸಾಂಕ್ರಾಮಿಕ. ಇದು ಬರುತ್ತೆ ನೋಡ್ರಿ. ಈಗ ಹಾಗೆ ಸುಮ್ಮನೆ ಆನ್ಲೈನಲ್ಲಿ ನೋಡ್ತೀರಾ, ಹುಡುಗರು ಸಹ ಆಗ್ಲಿಸ್ತದಾರೆ ಇವಾಗ. ಬಂತಾ? ಬಂತು 7 ಬಂತಾ? 12ರಿಂದ ಯಾವ ಸಂಖ್ಯೆಯನ್ನು ಕಳೆದರೆ 5 ಬರ್ತದೆ? ಸಮೀಕರಣ ಬರೀರಿ. ಪೂಜಾ ಬರೀರಿ, ನೋಡ್ತೀನಿ. 12ರಿಂದ ಯಾವ ಸಂಖ್ಯೆಯನ್ನು ಕಳೆದರೆ ಅಂದರೆ ಏನು ಮಾಡಬೇಕು? ಮೈನಸ್ ಯಾವ ಸಂಖ್ಯೆ ಎಕ್ಸನ್ನು ಕಳೆದರೆ ಏನು ಬರುತ್ತಂತೆ? 5 ಬರುತ್ತದೆ. 12ರಿಂದ ಯಾವ ಸಂಖ್ಯೆ ಎಕ್ಸನ್ನು ಕಳೆದರೆ ಏನು ಬರುತ್ತದೆ? 7 ಬರುತ್ತದೆ. 12 ನೋಡಿರಿ, ಇಂಗ್ಲೀಷ್ ಅಕ್ಷರಕ್ಕೆ ಮೈನಸ್ ಇದ್ರೆ ಏನು ಮಾಡ್ಬೇಕು ನಾವು ಅದನ್ನು? 5 ಸರಿಯಪ್ಪ. ಇಂಗ್ಲೀಷ್ ಅಕ್ಷರಕ್ಕೆ ಏನು ಮಾಡಬೇಕು? ರೈಟ್. ಸಾರಿ. 12ರಲ್ಲಿ ಏನನ್ನು ಕಳೆದರೆ 5 ಬರ್ತದೆ, ಹೌದಲ್ವಾ? ಸೊ ಮೈನಸ್ ಇದೆ ಇಂಗ್ಲೀಷ್ ಅಕ್ಷರಕ್ಕೆ, ಅದನ್ನೇನು ಮಾಡ್ಬೇಕು ನಾವು? ಪ್ಲಸ್ ಮಾಡಬೇಕು. ಸೊ 12 = 5 + x ಆಗುತ್ತೆ. ಕರೆಕ್ಟಾ? ಇಂಗ್ಲೀಷ್ ಅಕ್ಷರ ಪ್ಲಸ್ ಆದಮೇಲೆ ಏನು ಮಾಡಬೇಕು? 1 ಉಳಿಸ್ಕೊಬೇಕು, ಒಂದೇ ಉಳಿಸ್ಕೊಬೇಕು. ಎಕ್ಸ್ ಇಲ್ಲಿರಲಿ, 5 ಈ ಕಡೆ ಬರುತ್ತೆ ಮಕ್ಕಳೇ. ಅವಾಗ ಏನಾಗುತ್ತೆ? 12 - 5 ಆಗ್ತದೆ. 12ರಲ್ಲಿ 5 ಹೋದರೆ 7. ಎಕ್ಸ್ನ ಬೆಲೆ ಏನು ಬರುತ್ತೆ ಮಕ್ಕಳೇ? 7. ಕರೆಕ್ಟ್ ಇದೆ ನೀವು ಹೇಳಿದ್ದು. ಜೀವಿಕ ಮಾಡ್ತಿದ್ದೀರಾ? ಕೊಡ್ರಿ. ಸಮೀಕರಣ ಬರೆಯೋಕ್ಕೆ ಬಂದರೆ ಸಾಕು ಪ್ರತಿಭಾ, ನೀವು ಖಂಡಿತ ಡಾಕ್ಟರ್ ಆಗ್ತೀರಿ. ವಿಕಾಸ್ ಬಳಿ ಕೆಲವು ಮೊಬೈಲ್ ಗೇಮ್ಗಳಿವೆ. ಅವನು 3 ಹೊಸ ಗೇಮ್ಗಳನ್ನು ಡೌನ್ಲೋಡ್ ಮಾಡಿದರೆ ಒಟ್ಟು 13 ಗೇಮ್ಗಳಾಗುತ್ತವೆ. ಆರಂಭದಲ್ಲಿ ವಿಕಾಸ್ ಬಳಿ ಎಷ್ಟು ಗೇಮ್ಗಳಿದ್ದವು? ಸಮೀಕರಣ ಮೊದಲು ಎಕ್ಸ್ ಗೇಮ್ಗಳಿದ್ವು, ಇನ್ನೂ 3 ಡೌನ್ಲೋಡ್ ಮಾಡ್ತಿದ್ದಾರೆ ಅಂದರೆ ಪ್ಲಸ್ ಮಾಡಬೇಕು. ಅದನ್ನು ಸೇರಿಸಿದರೆ ಇನ್ನು ಒಟ್ಟು ಎಷ್ಟು ಗೇಮ್ ಆಗ್ತವೆ? 13 ಗೇಮ್ಗಳಾಗ್ತವೆ. ಹಾಗಾದರೆ ಆರಂಭದಲ್ಲಿ ಅವನ ಬಳಿ ಇದ್ದ ಗೇಮ್ಗಳ ಸಂಖ್ಯೆ ಎಷ್ಟು? ಎಕ್ಸ್ ಅಂತ ಹಾಕ್ಕೊಂಡಿದ್ದೀವಿ, ಅದರ ಬೆಲೆ 10 ಬರುತ್ತೆ, ಖಂಡಿತ ಬರುತ್ತೆ. ಆದರೆ ಸಮೀಕರಣ ಬರದೇ ಮಾಡಬೇಕು. ಪ್ರಾಕ್ಟೀಸ್ ಮಾಡಿ. ಸುಲಭ ಪ್ರಶ್ನೆಗಳ ಜೊತೆಗೆ ಸಮೀಕರಣ ಜೊತೆ ನಾವು ಆಟಾಡೋಣ. ಆಮೇಲೆ ಕಷ್ಟದ ಪ್ರಶ್ನೆಗಳು ಸಹ ನಮಗೆ ಸುಲಭ ಆಗ್ತವೆ. ರೈಟ್? ಓಕೆ. ಲಾಯರ್ ವೈಷ್ಣವಿ ಅವರೇ, ಇಲ್ಲಿ ನೋಡಿ. ಸೊ ಎಕ್ಸ್ ಇದೆ. ಈಗ ನಿಮಗೆ ಗೊತ್ತುಂಟ ಮಾರ್ಯಾರೆ, ಆನ್ಲೈನ್ ಗೇಮ್ಸ್ಗಳು ಬಹುತೇಕ ಬ್ಯಾನ್ ಆಗಿಬಿಟ್ಟು ನೆನ್ನೆ. ಆನ್ಲೈನಲ್ಲಿ ಈ ರಮ್ಮಿ, ಜಂಗ್ಲಿ ರಮ್ಮಿ ಅಂತೆಲ್ಲ ಬರ್ತಿತ್ತಲ್ಲ ಅಡ್ವರ್ಟೈಸ್ಮೆಂಟು. ದುಡ್ಡು ಕಟ್ಟೆಲ್ಲ ಆಡ್ತಿದ್ರು ಆನ್ಲೈನಲ್ಲಿ, ಜೂಜಾಟ. ಅದನ್ನೆಲ್ಲ ಸಂಪೂರ್ಣ ನಿಷೇಧ ಮಾಡಿದ್ದಾರೆ ಸರ್ಕಾರದವರು. ಸಂಪೂರ್ಣ ನಿಷೇಧ. ಯಾರು ಅದನ್ನು ಇನ್ಮೇಲಿಂದ ಮೊಬೈಲಲ್ಲಿ ಆಟಾಡೋಕ್ಕೂ ಬಿಡೋಂಗಿಲ್ಲ, ಮತ್ತು ಜನರು ಸಹ ಆಟಾಡೋಂಗಿಲ್ಲ. ಆಡಿದ್ರಪ್ಪ ಅಂದರೆ ಜೈಲಿಗೆ ಹಾಕ್ತಾರೆ. ಗೊತ್ತಾಗುತ್ತೆ ಸರ್ಕಾರದವ್ರಿಗೆ ಗೊತ್ತಾಗುತ್ತೆ. ಯಾಕೆ ಅಂದರೆ ಭಾಳಷ್ಟು ಜನ ಮಕ್ಕಳು ಗೊತ್ತಿಲ್ಲದೆ ಆಟಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅದನ್ನೊಂದು ಆಟ ಅಂತ ತಿಳ್ಕೊಂಡು. ಆದರೆ ಅದರಲ್ಲಿ ದುಡ್ಡನ್ನು ನಿಮಗೆ ಹೇಳಿದ್ವಲ್ಲ ಮೊದಲು, ಅವ್ರು ನಿಮಗೆ ಗೆಲ್ಲಕ್ಕೆ ಬಿಡ್ತಾರೆ. 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ. ಆಮೇಲೆ ನಿಮ್ಮಿಂದ ಲಕ್ಷಾಂತರ ರೂಪಾಯಿ ತಗೊಂಬಿಡ್ತಾರೆ. ನಿಮ್ಮಿಂದ ಎಷ್ಟೋ ಜನ ದುಡ್ಡು ಕಳ್ಕೊಂಡು ಬೀದಿಗೆ ನಿಂತಿದ್ದಾರೆ. ಬಂದು ಮನೆ ಮಠನೆಲ್ಲ ಮಾರಿ, ಆಸ್ತಿನೆಲ್ಲ ಮಾರಿ ಅದರಲ್ಲಿ ಗೇಮ್ ಆಡ್ತಾ ಕುಂತಿದ್ದಾರೆ. ಮತ್ತು ಭಾಳ ಜನ ಸಾಲ ಮಾಡಿ ಅದನ್ನು ಆಟಾಡಿ ಸಾಲ ತೀರ್ಸೋಕ್ಕಾಗ್ದಂಗೆ ನೇಣು ಹಾಕ್ಕೊಂಡು ಸಹ ಸತ್ತಿದ್ದಾರೆ, ಸಾಲಗಾರರ ಕಾಟವನ್ನು ತಾಳಲಾರದೆ. ಸೊ ಈ ಥರ ಸಮಾಜಕ್ಕೆ ಅದು ಮಾರಕವಾಗಿ ಪರಿಣಮಿಸಿರುವುದರಿಂದ ಸರ್ಕಾರ ಅದನ್ನು ನಿಷೇಧಿಸಿದೆ. ಓಕೆ, ಎನಿವೇಸ್ ಒಳ್ಳೆಯದೇ ಒಂದು ರೀತಿಯಲ್ಲಿ. ಅದು +3 ಆ ಕಡೆ ಹೋಗಲಿ, -3 ಆಗುತ್ತದು. ಸೊ 13ರಲ್ಲಿ 3 ಹೋದರೆ 10 ಆಗ್ತದೆ. ಸರಿದೆ ಮಕ್ಕಳೇ? ಕರೆಕ್ಟ್ ಇದೆ ಅಲ್ವಾ? ಬಂದಿದೆ ಎಲ್ಲರಿಗೂ? ಇಷ್ಟು ಮಾಡ್ತಿದ್ದೀರ ಅಂದರೆ ಸಾಕಪ್ಪ. ಇಷ್ಟು ಬಂದಿದೆ ಅಂದರೆ ನೆಕ್ಸ್ಟ್ ಲೆಕ್ಕದಲ್ಲಿ ನಾನು ನಿಮ್ಮನ್ನು ಮುಂದೆ ತಗೊಂಡೋಗ್ತೀನಿ. ರಮೇಶ್ ಬಳಿ ಕೆಲವು ಅಮ್ಮಿಗಳಿವೆ. ಇದೆ ಅಂತ ಮಾರ್ಬಲ್ಸ್ಗಳಿವೆ, ಗೋಲಿಗಳಿವೆ. ಆಯಿತಾ? ಅಮ್ಮಿಗಳಿವೆ. ಇದೆ ಅಂತ ಮಾರ್ಯಾರೆ.
ಗೋಲಿ. ಟೈಪಿಂಗ್ ಮಿಸ್ಟೇಕ್ ಆಗ್ಬಿಟ್ಟದಮ್ಮ. ಓಕೆ, ರಮೇಶ್ ಬಳಿ ಕೆಲವು ಗೋಲಿಗಳಿವೆ, ಆಯಿತಾ. ಸೊ ಅವನು 8 ಗೋಲಿಗಳನ್ನು ಕಳೆದುಕೊಂಡ ನಂತರ, ಎಕ್ಸ್ ಗೋಲಿಗಳಿವೆ, ಅದರಲ್ಲಿ 8 ಗೋಲಿಗಳನ್ನು ಕಳೆದುಕೊಂಡ ನಂತರ ಇನ್ನೂ 15 ಗೋಲಿಗಳು ಉಳಿದವಂದರೆ 15 ಗೋಲಿ ಉಳಿದಿದ್ದಾವೆ, ಈ ಥರ ಬರೀತೀರಿ. ಆರಂಭದಲ್ಲಿ ರಮೇಶ್ ಬಳಿ ಎಷ್ಟು ಪ್ರತಿಭಾ ಅವ್ರು ಹೇಳಿದ್ರು, ನಾನು ಗಮನಿಸಲಿಲ್ಲ. ಥ್ಯಾಂಕ್ ಯು ಪ್ರತಿಭಾ. ಗೋಲಿಗಳಿದ್ದವು. ಎಷ್ಟಿದ್ದವು ಮಕ್ಕಳೇ? ಕರೆಕ್ಟ್. ಸಮೀಕರಣ ಇನ್ನೂ ಯಾರಿಗೆ ಬಂದಿಲ್ಲ ಮಕ್ಕಳೇ? ಕೇಳ್ಬೋದು ನೀವು. ಏನಾದರೂ ಡೌಟ್ ಬಂತಂದರೆ ನನ್ನನ್ನು ನಿಲ್ಲಿಸ್ರಿ ದೀಕ್ಷಾ. ಗೊತ್ತಾಗಲಿಲ್ಲ ಅಂದರೆ ಕೇಳಿ ತಿಳಿಯಿರಿ. ಬಾಯಲ್ಲಿ ಪೆನ್ ತೆಗೀರಿ. ಸೌಮ್ಯ, ಕವಿತಾ ತನ್ನ ವಯಸ್ಸಿಗೆ 12 ಸೇರಿಸಿದ್ರೆ 25 ಬರ್ತದೆ. ಕವಿತಾಳ ವಯಸ್ಸೆಷ್ಟು? ಯಾರಂತದ್ದು? ವೆರಿ ಗುಡ್. ಕವಿತಾಳ ವಯಸ್ಸೆಷ್ಟು? ಎಕ್ಸ್. ಕವಿತಾಳ ವಯಸ್ಸು ಎಕ್ಸ್ ಅಂತ ಕರೆಯೋಣ. ಅದಕ್ಕೆ ಎಷ್ಟು ಸೇರಿಸ್ಬೇಕಂತೆ? ಕವಿತಾ ತನ್ನ ವಯಸ್ಸಿಗೆ 12 ಸೇರಿಸಿದ್ರೆ 12 ಸೇರಿಸ್ಬೇಕು. 12 ಸೇರಿಸ್ಬೇಕು. ನಾವು 12 ಸೇರಿಸ್ಬೇಕಂದ್ರೆ ಏನು ಮಾಡ್ಬೇಕು? ಮೈನಸ್ ಮಾಡ್ಬೇಕು. ಇಲ್ಲಿ ಕರೆಕ್ಟ್, ಮೈನಸ್ ಮಾಡಬೇಕು, ಪ್ಲಸ್ ಮಾಡಬೇಕು. ಕವಿತಾಳ ವಯಸ್ಸಿಗೆ 12 ಸೇರಿಸಿದರೆ ಎಷ್ಟು ಬರುತ್ತಂತೆ? 25 ಬರುತ್ತೆ. ಪ್ರಶ್ನೆ ಪ್ರಕಾರ 25 ಬರುತ್ತದೆ ಅಂದರೆ = ಹಾಕಿ ಬರಿಬೇಕು, ಸಮಚಿಹ್ನೆ ಹಾಕಿ ಬರಿಬೇಕು. ಇದನ್ನು ಮಾಡಿದ್ರೆ 13 ಬರುತ್ತೆ. ನೀವು ಹೇಳಿದ್ದು ಕರೆಕ್ಟಪ್ಪ. ಸುಭಾಷ್. ಶಬಾಷ್. ಓಕೆ. ಸೊ ಇಲ್ಲಿ ನಾವು ಕವಿತಾಳ ವಯಸ್ಸೆಷ್ಟು ಅಂತಂದರೆ ಏನು ಮಾಡಬೇಕು? ಇದನ್ನು ಒಂಟಿ ಮಾಡಬೇಕು. ಕವಿತಾಳ ವಯಸ್ಸನ್ನ ನಾವು ಎಕ್ಸ್ ಅಂತ ಕರೆದಿದ್ವಿ, ಒಂಟಿ ಮಾಡಬೇಕು. ಪ್ಲಸ್ ಇದೆ, ಹಾಗಾಗಿ ಆ ಕಡೆ +12 ಆ ಕಡೆ ಹೋದರೆ ಏನಾಗ್ತದೆ? -12. ಸುಭಾಷ್ ಅವರು ಹೇಳಿದಂತೆ ಎಕ್ಸ್ನ ಬೆಲೆ 13 ಬರ್ತದೆ ಮಕ್ಕಳೇ. ಕರೆಕ್ಟ್ ಇದೆ. ಅರ್ಥ ಆಯ್ತಾ? ಸೊ ಗುಡ್ ಕೃತಾರ್ಥ್, ಬರ್ತಿದ್ದೀರಿ, ದಾರಿಗೆ ಬಂದಿದ್ದೀರಿ. ಸುರೇಶ್ ಬಳಿ ಕೆಲವು ಪುಸ್ತಕಗಳಿದ್ದಾವೆ. ಎಷ್ಟು ಪುಸ್ತಕ ಇದ್ದಾವೆ? ಸೂಪರ್. ಗೊತ್ತಿಲ್ಲ ಅಂದರೆ ಎಕ್ಸ್, ಅದು ಗೊತ್ತಿರೋದ ಮೌಲ್ಯ ಏನದು? ಎಕ್ಸ್. ಸುರೇಶ್ ಬಳಿ ಕೆಲವು ಪುಸ್ತಕಗಳಿವೆ. 6 ಪುಸ್ತಕಗಳನ್ನು ಹೆಚ್ಚಾಗಿ ಖರೀದಿ ಮಾಡಿದ್ರೆ ಏನು ಮಾಡ್ಬೇಕು ನಾವು? ಅದನ್ನು 6ನ ಪ್ಲಸ್ ಮಾಡ್ಬೇಕು. ಅದಕ್ಕೆ ನಂತರ ಖರೀದಿಸಿದ ನಂತರ ಒಟ್ಟು 19 ಪುಸ್ತಕಗಳಾಗಿವೆ. ಆರಂಭದಲ್ಲಿ ಸುರೇಶ್ ಬಳಿ ಎಷ್ಟು ಪುಸ್ತಕಗಳಿದ್ದವು? ಸೊ 6 ಹೆಚ್ಚಿಗೆ ಪುಸ್ತಕ ಖರೀದಿ ಮಾಡಿದ್ರೆ ಅವ್ರ ಹತ್ರ 19 ಪುಸ್ತಕ ಆಗ್ತವೆ. ಹಾಗಾದರೆ ಆರಂಭದಲ್ಲಿದ್ದ ಪುಸ್ತಕಗಳ ಸಂಖ್ಯೆ ಎಷ್ಟು? +6 ಆ ಕಡೆ ಹೋಗ್ತದೆ ಗೌತಮ್ ಪಾಟೀಲ್. ಸೊ -6 ಆಗ್ತದೆ. ಏನಾಗ್ತದೆ? 19ರಲ್ಲಿ 6 ಹೋದರೆ 13. ಮಕ್ಕಳೇ, ಈ ಸಂಕಲನ ವ್ಯವಕಲನದ ಮಿಶ್ರಕ್ರಿಯೆ ಮೇಲೆ ಬರುವ ಪ್ರಶ್ನೆಗಳು ಜೊತೆಗೆ ಸಮೀಕರಣಗಳನ್ನು ಒಳಗೊಂಡಂತಹ ಪ್ರಶ್ನೆಗಳು, ಇವನ್ನು ಆಧರಿಸಿ ಸದ್ಯದಲ್ಲಿ 6 ಕಿರು ಪರೀಕ್ಷೆಗಳು ಬರಲಿವೆ. ಇದನ್ನು ಚೆನ್ನಾಗಿ ಕಲಿತಷ್ಟು ಭಾಳ ಒಳ್ಳೆಯದು. ಸೊ ದೀಕ್ಷಾ, ನಿಮಗೊಂದು ಹಾಡು ಗೊತ್ತಾ? ನಾಯಿ ಮರಿ ತಿಂಡಿ ಬೇಕು. ಸುದೀಕ್ಷಾ, 20ರಿಂದ ಯಾವ ಸಂಖ್ಯೆಯನ್ನು ಕಳೆದರೆ 12 ಬರುತ್ತದೆ? 8 ಗೊತ್ತು, ಆದರೆ ಬರೀಬೇಕು ಸಮೀಕರಣದಲ್ಲಿ. 20ರಿಂದ ಯಾವ ಸಂಖ್ಯೆ ಎಕ್ಸನ್ನು ಕಳೆದರೆ, ನಮ್ಗೆ ಗೊತ್ತಿಲ್ಲ ಅದು ಯಾವ ಸಂಖ್ಯೆ ಅಂತ, ಅದಕ್ಕೆ ಏನಂತೀವಿ ನಾವು? ಅದಕ್ಕೆ ಎಕ್ಸ್. ನಮಗೆ ಯಾವ ಸಂಖ್ಯೆನ ಕಳಿಬೇಕು ಅಂತ ಗೊತ್ತಿಲ್ಲ. ಎಕ್ಸನ್ನು ಕಳೆದರೆ ಎಷ್ಟು ಬರುತ್ತಂತೆ? 12 ಬರುತ್ತದೆ. ಏನು ಬರ್ತದೆ? 12 ಬರ್ತದೆ. ರೈಟ್, 12 ಬರ್ತದೆ. ಸೊ ತರುಣ್, ಇಂಗ್ಲೀಷ್ ಅಕ್ಷರಕ್ಕೆ ಮೈನಸ್ ಇದೆ. ಇಂಗ್ಲೀಷ್ ಅಕ್ಷರಕ್ಕೆ ಏನಿರಬೇಕು? ಪ್ಲಸ್ ಇರಬೇಕು. ಇದನ್ನು ಪ್ಲಸ್ ಮಾಡಬೇಕಂದ್ರೆ ಏನು ಮಾಡಬೇಕು? ಪಕ್ಕದೂರಿಗೆ ಕಳಿಸ್ತೀವಿ. ಅವಾಗೇನಾಗುತ್ತೆ? 12 + ಎಕ್ಸ್ ಆಗ್ತದೆ. ಹೌದಲ್ವಾ ಮಕ್ಕಳೇ? ಹಲೋ. ಓಕೆ ಧನುಶ್ರೀ, ಇಂಗ್ಲೀಷ್ ಅಕ್ಷರ ಪ್ಲಸ್ ಆದಮೇಲೆ ಏನು ಮಾಡ್ಬೇಕು? ಅದನ್ನು ಒಂಟಿ ಮಾಡಬೇಕು. ಈ ಕಡೆ ಕಳಿಸೋಣ, 1:15ಗೆ ಬಸ್ ಹತ್ಸೋಣ. ಅವಾಗೇನಾಗುತ್ತೆ? 20ರಲ್ಲಿ 12 ಹೋದರೆ 8 ಬರುತ್ತೆ. ಓಕೆ, ನನಗೆ ಆಪ್ಷನ್ ಬಗ್ಗೆ ಚಿಂತೆ ಇಲ್ಲ, ನಮಗೆ ಲೆಕ್ಕ ಮಾಡೋಕ್ಕೆ ಬರೋದು ಚಿಂತೆ ಇದೆ. ವಾಕ್ಯ ರೂಪದ ಪ್ರಶ್ನೆಯನ್ನು ಸಮೀಕರಣ ರೂಪದಲ್ಲಿ ಬರೆಯೋದನ್ನ ನಾವು ಪ್ರಾಕ್ಟೀಸ್ ಮಾಡಬೇಕಿಲ್ಲಿ. ಓಕೆ, ಕಷ್ಟ ಆಗ್ತಿದೆ ಮಕ್ಕಳೇ. ಕೆಲವು ಲೆಕ್ಕಗಳಿದಾವೆ, ಮುಗಿಸ್ಬಿಡೋಣ. ಓಕೆ, ಅಶ್ವಿನ್ ಬಳಿ ಕೆಲವು ಸ್ಟ್ಯಾಂಪ್ಗಳಿವೆ. ಎಷ್ಟು ಸ್ಟ್ಯಾಂಪ್ ಇದ್ದಾವೆ? ಎಕ್ಸ್ ಸ್ಟ್ಯಾಂಪ್ಗಳಿದ್ದಾವೆ. ಅವನು 9 ಸ್ಟ್ಯಾಂಪ್ಗಳನ್ನು ತನ್ನ ಸಂಗ್ರಹಕ್ಕೆ ಸೇರಿಸಿದರೆ ಅಂದರೆ ಏನು ಮಾಡಬೇಕು? 9 ಸ್ಟ್ಯಾಂಪ್ಗಳನ್ನು ತನ್ನ ಸಂಗ್ರಹಕ್ಕೆ ಸೇರಿಸಿದರೆ ಒಟ್ಟು 24 ಸ್ಟ್ಯಾಂಪ್ಗಳಾಗ್ತವೆ. ಎಷ್ಟಾಗ್ತವೆ? 24 ಸ್ಟ್ಯಾಂಪ್ಗಳಾಗ್ತವೆ. ಆರಂಭದಲ್ಲಿ ಅಶ್ವಿನ್ ಬಳಿ ಎಷ್ಟು ಸ್ಟ್ಯಾಂಪ್ಗಳಿದ್ದವು?
ಹರ್ಷ ಕಷ್ಟ ಆಗ್ತಿದೆಯಾ, ಮಾಡೋಕ್ಕೆ ಬರ್ತಿದೆಯಾ, ಸಮೀಕರಣ ಬರಿತಿದೆಯಪ್ಪ? ಗುಡ್. ಸೊ ಎಕ್ಸಿಗೆ ಪ್ಲಸ್ ಇದೆ ಸೃಷ್ಟಿ, ಅದನ್ನು ಒಂಟಿ ಮಾಡಬೇಕು. ಪ್ಲಸ್ 9 ಆ ಕಡೆ ಕಳಿಸ್ತೀವಿ, ಏನಾಗುತ್ತಮ್ಮ ಅದು -9 ಆಗುತ್ತೆ. ಅಲ್ಲಿಗೆ ಎಕ್ಸ್ನ ಬೆಲೆ ಏನು ಬರುತ್ತಮ್ಮ? 15. ವೆರಿ ಗುಡ್, ವೆರಿ ಗುಡ್. 15 ಬರುತ್ತೆ. ಓಕೆ, ವಾಪಸ್ ಬಂತ ಮರಿ. ಮುಂದಿನ ಪ್ರಶ್ನೆ ಈಸಿ ಇತ್ತು, ಅದು ಈಸಿ ಇತ್ತು. ಕೇಶವ, ಯಾವ ಸಂಖ್ಯೆಯಿಂದ 11 ಕಳೆದರೆ, ಯಾವ ಸಂಖ್ಯೆಯಿಂದ ಕಳಿತೀಯಪ್ಪ? ಎಕ್ಸಿಂದ 11 ಕಳೆದರೆ ಎಷ್ಟು ಬರುತ್ತಂತೆ? 8 ಬರುತ್ತದೆ. 8 ಬರುತ್ತದೆ. ಯಾವ ಸಂಖ್ಯೆಯಿಂದ ಎಕ್ಸಿಂದ 11 ಕಳೆದರೆ 8 ಬರುತ್ತದೆ? ಯಾವುದಮ್ಮ? ಎಕ್ಸಿಗೆ ಪ್ಲಸ್ ಇದೆ, ಪ್ಲಸ್ ಇದ್ಮೇಲೆ ಏನು ಮಾಡಬೇಕಮ್ಮ ನಾವು ಅದನ್ನು ಒಂಟಿ ಮಾಡಬೇಕು. ಒಂಟಿ ಮಾಡಬೇಕು ಅಂದರೆ -11 ಆ ಕಡೆ ಹೋಗ್ತದೆ. ಅಮೃತ -11 ಇನ್ನೊಂದವರೆಗೆ ಹೋದರೆ ಏನಾಗುತ್ತದು? +11. ವೆರಿ ಗುಡ್. ಸೊ ಎಕ್ಸ್ನ ಬೆಲೆ ಏನು ಬರುತ್ತಪ್ಪ? 19. ಕರೆಕ್ಟ್ ಇದೆಯಾ ಎಲ್ಲರದು? ಓಕೆ, ಚಿನ್ಮಯ್ ಅರ್ಥ ಆಗಿದೆಯಮ್ಮ? ಹಾಂ ಚಿನ್ಮಯ್, ಇದಕ್ಕೆ ಹೇಳ್ತೀರಾ ಉತ್ತರ ಏನಂತ? ಪ್ರೀತಿ ಬಳಿ ಕೆಲವು ಬಣ್ಣದ ಪೆನ್ನುಗಳಿವೆ. ಚಿನ್ಮಯ್ ಒಂದು ಕೆಲಸ ಮಾಡಿರಿ, ನೀವು ಉತ್ತರ ಬರಿಬೇಡ್ರಿ, ನೀವು ಆನ್ಸರ್ ಬರಿತೀರಾ, ಇಲ್ಲಿ ಬಂದು ಈಕ್ವೇಷನ್ ಬರಿತೀರಾ, ಇಲ್ಲ ನೀವು ಅಲ್ಲಿ ಕುಂತು ಹೇಳ್ರಿ ಏನಂತ ಬರಿಬೇಕು ನಾನಂತ, ಇಲ್ಲ ನಾನು ಏನಂತ ಬರಿಬೇಕಂತ ಹೇಳ್ರಿ. ಪ್ರೀತಿಯ ಬಳಿ ಕೆಲವು ಬಣ್ಣದ ಪೆನ್ನುಗಳಿವೆ. ಎಷ್ಟು ಪೆನ್ನುಗಳಿವೆ? ಹೋ ಚಿನ್ಮಯ್ ಅವರೇ, ಚಿನ್ಮಯ್ ಲಕ್ಷ್ಮಿ ಅವರೇ, ಹಾಂ ಛೀ ಲಕ್ಷ್ಮಿ ಅವರೇ, ಚಿನ್ಮಯ್ ಲಕ್ಷ್ಮಿ ಛೀ ಲಕ್ಷ್ಮಿ. ಸೊ ಪ್ರೀತಿಯ ಬಳಿ ಕೆಲವು ಬಣ್ಣದ ಪೆನ್ನುಗಳಿವೆ. ಎಷ್ಟು ಪೆನ್ನುಗಳಿವೆ? ಎಕ್ಸ್ ಪೆನ್ನುಗಳಿವೆ. ಅವಳು 7 ಪೆನ್ನುಗಳನ್ನು ತನ್ನ ಸ್ನೇಹಿತರಿಗೆ ಕೊಟ್ಟ ನಂತರ, 7 ಪೆನ್ನನ್ನು ಯಾರಿಗೆ ಕೊಡ್ತಾ ಇದ್ದಾಳೆ? ತನ್ನ ಸ್ನೇಹಿತರಿಗೆ ಕೊಡ್ತಾ ಇದ್ದಾಳೆ. ಮೈನಸ್ ಮಾಡಬೇಕು. ಅದು ಕೊಟ್ಟ ನಂತರ ಎಷ್ಟು ಪೆನ್ ಉಳಿದಿದ್ದಾವಂತೆ? 14 ಪೆನ್ನುಗಳು ಉಳಿದಿದ್ದಾವೆ. ಹಾಗಾದರೆ ಆರಂಭದಲ್ಲಿ ಪ್ರೀತಿ ಬಳಿ ಎಷ್ಟು ಪೆನ್ನುಗಳಿದ್ದವು? ವೆರಿ ಗುಡ್. 20 ಅಂತ ಯಾರಪ್ಪ ಕಿರಿಚಿದ್ದು? ಹಾಂ. ಸೊ ಇಂಗ್ಲೀಷ್ ಅಕ್ಷರಕ್ಕೆ ಪ್ಲಸ್ ಇದೆ, ಪ್ಲಸ್ ಇದ್ದಲ್ಲಿ ಒಂಟಿಗೊಳಿಸ್ಬೇಕು. -7 ಆ ಕಡೆ ಕಳಿಸೋಣ. -7 ಆ ಕಡೆ ಹೋದ್ರೆ ಏನಾಗುತ್ತೆ? +7 ಆಗುತ್ತೆ. 14ಕ್ಕೆ 7 ಕೂಡಿಸಿದ್ರೆ 7 3 21. 7 2 14, 7 3 7 ಬಂತಂದ್ರೆ 21 ಆಗುತ್ತೆ ಅಷ್ಟೇ. ಹೌದು, ಯಾಕೆ ಬರಬಾರ್ದು? ಈಗ 14 ಅಂದರೆ ಏನಪ್ಪ? 14 ಅಂದ್ರೇನು? 7 2 ಅಂತ. ಅದಕ್ಕೆ ಇನ್ನೊಂದು 7 ಸೇರಿಸಿದ್ರೆ ಎಷ್ಟಾಗುತ್ತೆ? ಅದು 7 3 ಆಗುತ್ತೆ. ಹೌದಿಲ್ಲ? ಇದಕ್ಕೆ ಇನ್ನೊಂದು 7 ಸೇರಿಸ್ತಿದ್ದೀರಾ ಅಂದರೆ ಇನ್ನು 7 2 ಇತ್ತು, 7 2 14, ಇನ್ನೊಂದು 7 ಸೇರಿಸಿದ್ರೆ 7 3 ಆಗುತ್ತೆ ಅವಾಗ ಅಷ್ಟೇ. ಪುನರಾವರ್ತಿತ ಸಂಕಲನವೇ ಮರಿಬಾರ್ದು. ಪದೇ ಪದೇ ಕೂಡಿಸೋದನ್ನೇ ಗುಣಿಸೋದು ನಾವು. ಅದು ಮುಂದೆ ನೋಡ್ತೀರಿ, ಮುಂದಿನ ಪಾಠದಲ್ಲಿ ಇದೆ ಅದು. 14ಗೆ ಯಾವ ಸಂಖ್ಯೆಯನ್ನು ಸೇರಿಸಿದರೆ 26 ಬರುತ್ತೆ? ವೆರಿ ಗುಡ್, ಬರೀರಿ. 14ಕ್ಕೆ ಎಕ್ಸನ್ನು ಸೇರಿಸಿದರೆ ಎಷ್ಟು ಬರಬೇಕಂತದು? 26 ಬರುತ್ತದೆ. ಈ ರೀತಿ ಬರ್ಕೊಬೇಕು. 16ಕ್ಕೆ ಎಕ್ಸನ್ನು ಸೇರಿಸಿದರೆ 26 ಬರುತ್ತದೆ. ಸೊ ಎಕ್ಸಿಗೆ ಪ್ಲಸ್ ಚಿಹ್ನೆ ಇದೆ, ಇಂಗ್ಲೀಷ್ ಅಕ್ಷರ ಪ್ಲಸ್ ಚಿಹ್ನೆ ಇದ್ಮೇಲೆ ಒಂಟಿ ಮಾಡಬೇಕು. ಒಂಟಿ ಮಾಡ್ಬೇಕಂದ್ರೆ 14ನ್ನು ಏನು ಮಾಡ್ತೀರಾ ಮಕ್ಕಳೇ? ಪಕ್ಕದೂರಿಗೆ ಕಳಿಸ್ತೀರಿ. ಸೊ ಏನು ಬರ್ತದೆ? 26ರಲ್ಲಿ 14ನ್ನು ಕಳಿಬೇಕಾಗ್ತದೆ. ಎಷ್ಟು ಬರ್ತದೆ ಮಕ್ಕಳೇ? 12 ಬರ್ತದೆ. ಕರೆಕ್ಟ್ ಇದ್ದೀರಾ? ಫ್ಯಾಂಟಾಸ್ಟಿಕ್. ಆಪ್ಷನ್ ಎ 12 ಇದಕ್ಕೆ ಸರಿಯಾದ ಉತ್ತರ. ಅರ್ಥ ಆಗಿದೆ ಎಲ್ಲರಿಗೂ? ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಇಲ್ವಾ? ಚಾಲೋ ಜಿ. ನವೀನ್ ಬಳಿ ಕೆಲವು ಆಟದ ಕಾರ್ಡ್ಗಳಿವೆ. 5 ಕಾರ್ಡ್ಗಳನ್ನು ತನ್ನ ಸೋದರರಿಗೆ ಕೊಟ್ಟ ನಂತರ 18 ಕಾರ್ಡ್ಗಳು ಉಳಿದಿವೆ. ಆರಂಭದಲ್ಲಿ ನವೀನ್ ಬಳಿ ಎಷ್ಟು ಕಾರ್ಡ್ಗಳಿದ್ದವು? ಎಕ್ಸ್ ಕಾರ್ಡ್ ಇದ್ವು. ಎಷ್ಟು ಕಾರ್ಡ್ ಕೊಟ್ಟಿದ್ದಾರೆ ತನ್ನ ಸೋದರರಿಗೆ? 5 ಕಾರ್ಡ್ಗಳನ್ನು ತನ್ನ ಸೋದರರಿಗೆ ಕೊಟ್ಟರಂದ್ರೆ ಏನು ಮಾಡಬೇಕು? ಕೊಟ್ಟಿದ್ದು ಮೈನಸ್. ಇವಾಗ ಎಷ್ಟು ಉಳಿದಿದ್ದಾವೆ ಧನುಶ್ರೀ? 18 ಉಳಿದಿದ್ದಾವೆ. 18 ಉಳಿದಿದ್ದಾವೆ. ಹಾಗಾದರೆ ಆರಂಭದಲ್ಲಿ ನವೀನ್ ಬಳಿ ಇದ್ದಂತಹ ಕಾರ್ಡ್ಗಳ ಸಂಖ್ಯೆ ಎಷ್ಟು? ಎಕ್ಸಿಗೆ ಪ್ಲಸ್ ಇದೆ, ಪ್ಲಸ್ ಮೇಲೆ ಒಂಟಿ ಮಾಡ್ತೀರಿ, -5 ಆ ಕಡೆ ಕಳಿಸ್ತೀರಿ, ಏನು ಬರ್ತದೆ? 18 -5 ಇದ್ದಿದ್ದು +5. ಎಕ್ಸ್ ಇಸ್ ಈಕ್ವಲ್ ಟು 23. ಕೆಲವರಿಗೆ 13 ಬರುತ್ತೆ ಆನ್ಸರು. ಕೆಲವರಿಗೆ 13 ಬರುತ್ತೆ ಆನ್ಸರು. ಈ -5 ಈ ಕಡೆ ತಂದ್ರು ಅಲ್ಲೂ ಮೈನಸ್ ಮಾಡಿಬಿಡ್ತಾರೆ ಅವ್ರು, ಪ್ಲಸ್ ಮಾಡೋದಿಲ್ಲ. ಅವರಿಗೆಲ್ಲ 13 ಬಂದ್ಬಿಡುತ್ತೆ ಆನ್ಸರು.
25ರಿಂದ ಯಾವ ಸಂಖ್ಯೆಯನ್ನು ಕಳೆದರೆ 16 ಬರುತ್ತೆ? ಯಾವ ಸಂಖ್ಯೆಯನ್ನು ಕಳೀತೀರಿ? ಎಕ್ಸ್. ಯಾವುದರಿಂದ? 25ರಿಂದ. 25ರಿಂದ ಯಾವ ಸಂಖ್ಯೆಯನ್ನು ಕಳೆದರೆ 16 ಬರುತ್ತೆ? ಇಪ್ಪತ್ತೈದರಿಂದ ಯಾವ ಸಂಖ್ಯೆಯನ್ನು ಕಳೆದರೆ 16 ಬರುತ್ತೆ? ಸೊ ಮೈನಸ್ ಇದೆ, ಇಂಗ್ಲೀಷ್ ಅಕ್ಷರಕ್ಕೆ ಮೈನಸ್ ಇರಬಾರ್ದು, ಪ್ಲಸ್ ಮಾಡ್ಬೇಕಾದ್ರೆ ಆ ಕಡೆ ಕಳಿಸೋಣ. 25 = 16 + x ಆಗುತ್ತೆ. ಇಂಗ್ಲೀಷ್ ಅಕ್ಷರಕ್ಕೆ ಪ್ಲಸ್ ಆದಮೇಲೆ ಏನು ಮಾಡ್ಬೇಕು ನಾವು? ಅದನ್ನು ಒಂಟಿ ಮಾಡ್ಬೇಕಂದ್ರೆ ಈ 16 ಈ ಕಡೆ ಕಳಿಸ್ಬೇಕು. ಬರೀ 16 ಅಲ್ಲ, ಅದು +16. ಈ ಕಡೆ ಬಂದರೆ ಏನಾಗ್ತದೆ ಮಕ್ಕಳೇ? ಕಮಂಗಿಪುರಕ್ಕೆ ಬಂದರೆ -16 ಆಗುತ್ತೆ. 25ರಲ್ಲಿ 16 ಆದರೆ ಉತ್ತರ 9 ಬರುತ್ತೆ. ಯಾರಿಗಾದ್ರೂ ಈ ಥರ ಮಾಡೋದು ಕಷ್ಟ ಆಯ್ತಂದರೆ ಈ ಥರ ಮಾಡಿ, 25 - 16 ಅಂತ ಮಾಡ್ಬೋದು. ಸೊ 5ರಲ್ಲಿ 6 ಹೋಗಲ್ಲ, 15ರಲ್ಲಿ 6 ಹೋದರೆ 9, 1ರಲ್ಲಿ 1 ಹೋದರೆ 0. ಸೊ ಉತ್ತರ 9 ಬರ್ತದೆ. ಓಕೆ, ಉತ್ತರ 9 ಬರ್ತದೆ. ಮುಂದಿನ ಪ್ರಶ್ನೆ. ಮೆನಿಕೇಶ್ ಪಾಟೀಲ್, ರಾಧಿಕಾಳ ಬಳಿ ಕೆಲವು ಚಾಕ್ಲೇಟ್ಗಳಿವೆ. ಎಷ್ಟು ಚಾಕ್ಲೇಟ್ ಇದ್ದಾವೆ? ಎಕ್ಸ್ ಚಾಕ್ಲೇಟ್ಗಳು. ಅವಳು 8 ಚಾಕ್ಲೇಟ್ಗಳನ್ನು ಹೆಚ್ಚಾಗಿ ಪಡೆದರೆ, 8 ಚಾಕ್ಲೇಟ್ ಹೆಚ್ಚಾಗಿ ಪಡೆಯೋದಂದ್ರೆ ಏನು? ಹೆಚ್ಚುವರಿ ಪಡೆಯೋದಂದ್ರೆ ಏನು? ಪ್ಲಸ್ ಮಾಡಬೇಕು. ಒಟ್ಟು 23 ಚಾಕ್ಲೇಟ್ ಆಗ್ತಾವಂತವಾಗ. ಹಾಗಾದರೆ ಆರಂಭದಲ್ಲಿ ರಾಧಿಕಾ ಬಳಿ ಎಷ್ಟು ಚಾಕ್ಲೇಟ್ಗಳಿದ್ದವು? ವೆರಿ ಗುಡ್. ಸೊ 23, ಎಕ್ಸಿಗೆ ಪ್ಲಸ್ ಇದೆ ಅಂದಮೇಲೆ ಒಂಟಿ ಮಾಡಬೇಕು. +8 ಇದ್ದದ್ದು -8 ಆಗ್ತದೆ. ಎಕ್ಸ್ನ ಬೆಲೆ 15. ಅರ್ಥ ಆಗ್ತಿದೆಯಾ ಎಲ್ಲರಿಗೂ ಮಕ್ಕಳೇ? ಈ ಕಷ್ಟ ಇದೆಯಾ, ಈಸಿ ಇದೆಯಾ? ಥ್ಯಾಂಕ್ ಯು. ಒಂದೊಂದು ಪ್ರಶ್ನೆ. ಯಾವ ಸಂಖ್ಯೆಯಿಂದ 13 ಕಳೆದರೆ 9 ಬರುತ್ತೆ? ಸೂಪರ್. ಎಕ್ಸ್ ಸಂಖ್ಯೆಯಿಂದ 13ಅನ್ನು ಕಳಿಬೇಕು, ಅವಾಗ 9 ಬರುತ್ತೆ. ಪ್ರತೀಕ್ ಬರಿತಾಯಿದ್ದೀರಿ? ಸಮೀಕರಣ ಬರೆಯಪ್ಪ. ಈ ಸಮೀಕರಣ ಬರೀರಿ. ಯಾವ ಸಂಖ್ಯೆಯಿಂದ 13ಅನ್ನು ಕಳೆದರೆ 9 ಬರುತ್ತದೆ? ಯಾವ ಸಂಖ್ಯೆಯಿಂದ 13ಅನ್ನು ಕಳೆದರೆ 9 ಬರುತ್ತದೆ? 13ಅನ್ನು ಕಳೆದರೆ 9 ಬರುತ್ತದೆ. ಯಾವ ಸಂಖ್ಯೆಯಿಂದ 13ಅನ್ನು ಕಳೆದರೆ 9 ಬರುತ್ತದೆ? ತಪ್ಪರ್ತೇಪ್ಪ, ತಪ್ಪರುತ್ತೆ. ಕರೆಕ್ಟ್ ಇದೆ ಪ್ರತೀಕ್, ನೀವು ಬರೆದಿರೋದು ಕರೆಕ್ಟ್ ಇದೆ. ನೀವು ಬರೆದಿರೋದು ಕರೆಕ್ಟ್ ಇದೆಯಪ್ಪ. ಯಾವ ಸಂಖ್ಯೆಯಿಂದ 13ಅನ್ನು ಕಳೆದರೆ 9 ಬರುತ್ತದೆ? ಕೃತಾರ್ಥ್, ತಪ್ಪು ಬರೆದಿದ್ದೀರಿ. ಯಾವ ಸಂಖ್ಯೆ? ಎಕ್ಸ್. ಅದು ಅದರಿಂದ ಏನು ಕಳಿಬೇಕು? ಇದರಿಂದ ಏನು ಕಳಿಬೇಕು? 13ಅನ್ನು ಕಳೆದರೆ 13ಅನ್ನು ಕಳೆದರೆ ಏನು ಬರುತ್ತಂತೆ? 9 ಬರುತ್ತದೆ. ಬರುತ್ತದೆ ಅಂದರೆ ಏನು ಮಾಡಬೇಕು? = ಹಾಕಬೇಕು. ಬರುತ್ತದೆ ಅಂದರೆ ಏನು ಮಾಡಬೇಕು? ಸಮಚಿಹ್ನೆ ಹಾಕಬೇಕು. ಬರುತ್ತದೆ ಅಂದರೆ ಏನು ಹಾಕಬೇಕು? ಸಮಚಿಹ್ನೆ ಹಾಕಬೇಕು. ಓಕೆ, ಎಕ್ಸ್ ಪ್ಲಸ್ ಇದೆ, ಒಂಟಿ ಮಾಡಬೇಕು. -13 ದೀಕ್ಷಾ ಪಕ್ಕದೂರಿಗೆ ಹೋಗ್ತಾರೆ. 9 + 13 ಹಾಕ್ತಾರೆ. ಎಕ್ಸ್ನ ಬೆಲೆ ಏನು ಬರುತ್ತೆ? 22. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಮಕ್ಕಳೇ ಕಷ್ಟ ಅನಿಸುತ್ತಾ? ಹಾಂ, ಮಾಡೋಕ್ಕೆ ಬರ್ತಾ ಇದೆಯಾ? ಸಮೀಕರಣಕ್ಕೆ ತರ್ತಾ ಇದ್ದೀರಾ? ಹಾಂ, ಷಣ್ಮುಖ ತರ್ತಿದ್ದೀಯಪ್ಪ? ಬರ್ತಾ ಇದೆ ಇಲ್ಲ? ಜೀವನ್ ಮಾಡ್ತಿದ್ದೀಯಪ್ಪ? ಮನೋಜ್ ಬಳಿ ಕೆಲವು ಚಿತ್ರಗಳಿವೆ. ಅವನು 6 ಚಿತ್ರಗಳನ್ನು ಗೋಡೆಗೆ ಅಂಟಿಸಿದ ನಂತರ 17 ಚಿತ್ರಗಳು ಉಳಿದಿವೆ. ಹಾಗಾದರೆ ಮನೋಜ್ ಬಳಿ ಎಷ್ಟು ಚಿತ್ರಗಳಿದ್ದವು? ಚಿತ್ರಗಳಿವೆ, ಚಿಕ್ಕ ಚಿತ್ರಗಳಿವೆ. ಓಕೆ, x - 6 = 17. ಎಕ್ಸ್ನ ಒಂಟಿ ಉಳಿಸೋಣ. -6 ಆ ಕಡೆ ಹೋದ್ರೆ ಏನಾಗುತ್ತೆ? 17 + 6. ಅಲ್ಲಿಗೆ ಎಕ್ಸ್ನ ಬೆಲೆ ಏನಾಗುತ್ತೆ? 23. ಸರಿ ಇದೆಯಾ ಮಕ್ಕಳೇ? ಮುಂದೋಗೋಣ. ಸಮೀಕರಣ ನೀವೇ ಬರೀರಿ. 17ಕ್ಕೆ ಯಾವ ಸಂಖ್ಯೆಯನ್ನು ಸೇರಿಸಿದರೆ 28 ಬರ್ತದೆ? ಮಾಡಿರಿ ಸಮೀಕರಣ ಮಾಡಬೇಕು. ಸಮೀಕರಣ ರೂಪದಲ್ಲಿ ಬರೀರಿ. 17ಕ್ಕೆ ಯಾವ ಸಂಖ್ಯೆಯನ್ನು ಸೇರಿಸಿದರೆ 28 ಬರುತ್ತದೆ? 17ಕ್ಕೆ ಎಕ್ಸಿಗಲ್ಲ 17ಕ್ಕೆ ಯಾವ ಸಂಖ್ಯೆಯನ್ನು ಸೇರಿಸಿದರೆ ಯಾವ ಸಂಖ್ಯೆಯನ್ನು ಸೇರಿಸಿದರೆ? ಅಲ್ಲಪ್ಪ, ಸುಮ್ಮನಿರ್ರಿ, ಮಾತಾಡಬೇಡ್ರಿ, ಬರೀರಿ. ನೀವು ಬರೀರಿ. 17ಕ್ಕೆ ಯಾವ ಸಂಖ್ಯೆಯನ್ನು ಸೇರಿಸಿದರೆ? ಅಲ್ಲ, ತಪ್ಪು. ಏನು ಬರ್ತಿದ್ದೀರಿ? ತಪ್ಪು ಬರ್ದಿರಿ ನೀವು. 8 ಯಾಕೆ ಬಂತಪ್ಪ ಅಲ್ಲಿ? 28 ಯಾಕೆ ಬಂತು? 17ಕ್ಕೆ ಯಾವ ಸಂಖ್ಯೆಯನ್ನು ಸೇರಿಸಿದರೆ 28 ಬರುತ್ತದೆ? 17ಕ್ಕೆ ಬರೀರಿ. 17 ಬರೀರಿ. 17
17 ಬರಿಬೇಕು ಜಲ್ದಿ. 17 ಯಾವ ಸಂಖ್ಯೆ ಸೇರಿಸ್ತೀಯಪ್ಪ ಅದಕ್ಕೆ? ಸೇರಿಸೋದು ಅಂದರೆ ಏನು ಮಾಡಬೇಕು? ಕಳಿಬೇಕಂದ್ರೆ ಏನು ಮಾಡಬೇಕು? ಸೇರಿಸ್ಬೇಕು. ಯಾವ ಸಂಖ್ಯೆನ ಸೇರಿಸ್ಬೇಕು? 28 ಎಲ್ಲಿ ಸೇರಿಸ್ಬೇಕು ಅಂತ ಹೇಳಿದರೆ? 28 ಎಲ್ಲಿ ಹಿಡಿದಪ್ಪ? 28 ಎಲ್ಲಿ ಸೇರಿಸ್ಬೇಕು ಅಂತ ಹೇಳಿದ್ದಾರೆ? 17ಕ್ಕೆ ಯಾವ ಸಂಖ್ಯೆನ ಸೇರಿಸ್ತೀಯ? ಯಾವ ಸಂಖ್ಯೆನ ಸೇರಿಸ್ತೀರಿ? ಹಾಂ, ಸೇರಿಸಿ. ಮತ್ತೆ 17ಕ್ಕೆ ಯಾವ ಸಂಖ್ಯೆನ ಸೇರಿಸ್ತೀರಿ? 17ಕ್ಕೆ ಯಾವ ಸಂಖ್ಯೆನ ಸೇರಿಸ್ತೀರಿ? ಎಕ್ಸನ್ನು ಸೇರಿಸಿದರೆ ಏನು ಬರುತ್ತದೆ? ಬರ್ಸ್ರಿ. ಬರುತ್ತದೆ ಅಂದರೆ ಯಾವ ಚಿಹ್ನೆ ಹಾಕ್ತೀರಿ? 2 ಅಷ್ಟೇ ಬರೆದ್ರೆ ಹೇಗೆ? 28ಕ್ಕೆ 2 ಅಷ್ಟೇ ಇರುತ್ತಾ? ಹಾಂ, ಈ ಲೆಕ್ಕ ಮಾಡಿರಿ. ಸಮೀಕರಣ ಬರೆಯೋದು ಭಾಳ ಮುಖ್ಯ ಮಕ್ಕಳೇ. ನೀವು ಬರೆದಿದ್ದೀನಪ್ಪ? ಕರೆಕ್ಟ್. 17ಕ್ಕೆ ಯಾವ ಸಂಖ್ಯೆಯನ್ನು ಸೇರಿಸಿದರೆ 28 ಬರುತ್ತದೆ? ಎಕ್ಸನ್ನು ಸೇರಿಸಿದರೆ. 17ಕ್ಕೆ ಯಾವ ಸಂಖ್ಯೆಯನ್ನು ಸೇರಿಸಬೇಕು? ಎಕ್ಸನ್ನು ಸೇರಿಸಿದರೆ ಏನು ಬರ್ತದೆ? 28 ಬರುತ್ತದೆ. ಕರೆಕ್ಟ್. ಅದು ಲೈನ್ ಅದನ್ನು ಏನು ಓದ್ತಾ ಹೋಗ್ತೀವೋ ಅದನ್ನೇ ಬರಿತಾ ಹೋಗ್ತಿದ್ದೀವಿ. ಹೌದಾ? ಕರೆಕ್ಟ್ ಇದೇನಪ್ಪ? ಅರ್ಥ ಆಗ್ತಿದೆಯಲ್ವ? ಇದು ಕಷ್ಟ ಇದೆಯಾ? ಕೃತಾರ್ಥ ಏನು ಮಾಡ್ತಾ ಇದ್ದಾನೆ? 17ಕ್ಕೆ 28 ಸೇರಿಸಿದರೆ ಎಕ್ಸ್ ಬರ್ತದೆ. ಈ ಕೆಲಸ ಮಾಡ್ತಾ ಇದ್ದಾರೆ ಕೃತಾರ್ಥ ಅವರು. ಏನು ರೀ ಕೃತಾರ್ಥ? ಆರಂಭದಲ್ಲಿ ಈ ಥರ ಬರಿತಾ ಇದ್ದೀರಿ. ಓಕೆ. ಸೊ 17 ಎಕ್ಸಿಗೆ ಪ್ಲಸ್ ಇದೆ. ಪ್ಲಸ್ ಇದ್ಮೇಲೆ ಏನು ಮಾಡ್ಬೇಕು ನಾವು? ಅದನ್ನು ಒಂಟಿ ಉಳಿಸ್ಬೇಕು. 17 ಇದು ಆ ಕಡೆ ಹೋಗ್ತದೆ. ಪ್ಲಸ್ 17 ಇದ್ದು ಏನಾಗ್ತದೆ? -17. ಎಕ್ಸ್ನ ಬೆಲೆ ಏನು ಬರುತ್ತೆ ಮಕ್ಕಳೇ? 11. ಕರೆಕ್ಟ್ ಇದೆಯಾ? ಮುಂದಿನ ಪ್ರಶ್ನೆ ಆಕಳಿಸ್ತಿರುವ ಬೆಂಕೇಶ್ ಪಾಟೀಲ್ ಅವರೇ, ಭಾಳ ಚೆನ್ನಾಗಿ ಬಾಯಿ ತೆಗಿತೀರಿ. ಮತ್ತೊಮ್ಮೆ ತೆಗೆದಿದ್ದೀರಿ. ಸೆಕೆಂಡ್ ಟೈಮ್ ಆಕಳಿಸಿದ್ದೀರಿ. ಮೊಸಳೆನೂ ಸಹ ನಿಮ್ಮನ್ನು ನೋಡಿ ನಾಚ್ಕೊಂಡ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಆಕಳಿಸ್ತೀರಿ. ವೆರಿ ಗುಡ್. ಪ್ರಪಂಚದಲ್ಲಿ ಅತ್ಯಂತ ಸುಂದರವಾಗಿ ಆಕಳಿಸುವ ವ್ಯಕ್ತಿ ಯಾರು? ಬೆಂಕೇಶ್ ಪಾಟೀಲ್. ಶ್ರುತಿ ಬಳಿ ಕೆಲವು ಬ್ಯಾಡ್ಜ್ಗಳಿವೆ. ಎಷ್ಟು ಬ್ಯಾಡ್ಜ್ ಇದ್ದಾವೆ? ಎಕ್ಸ್. ಅವಳು 4 ಬ್ಯಾಡ್ಜ್ಗಳನ್ನು ಕಳೆದುಕೊಂಡ ನಂತರ 19 ಬ್ಯಾಡ್ಜ್ಗಳು ಉಳಿದಿದ್ದಾವೆ. ಹಾಗಾದರೆ ಆರಂಭದಲ್ಲಿ ಶ್ರುತಿಯ ಬಳಿ ಇದ್ದಂತಹ ಬ್ಯಾಡ್ಜ್ಗಳ ಸಂಖ್ಯೆ ಎಷ್ಟು? ಶ್ರುತಿಯ ಬಳಿ ಎಷ್ಟು ಬ್ಯಾಡ್ಜ್ಗಳಿದ್ದಾವೆ? ಎಕ್ಸ್ ಬ್ಯಾಡ್ಜ್ಗಳಿದ್ದಾವೆ. ಅದರಲ್ಲಿ 4 ಬ್ಯಾಡ್ಜ್ಗಳನ್ನು ಕಳೆದುಕೊಂಡ ನಂತರ, ಅದು ಕೈ ಮುಚ್ಚಿಬಿಡಪ್ಪ, ಕೈ ತೆಗಿಯಪ್ಪ, ನಾನು ನೋಡಬೇಕು. ಓಕೆ, ಬರೆಯಪ್ಪ. 4 ಬ್ಯಾಡ್ಜ್ಗಳನ್ನು ಕಳೆದುಕೊಂಡ ನಂತರ 19 ಬ್ಯಾಡ್ಜ್ಗಳು ಉಳಿದಿದ್ದಾವೆ. ಹಾಗಾದರೆ ಶ್ರುತಿಯ ಬಳಿ ಆರಂಭದಲ್ಲಿ ಇದ್ದಂತಹ ಬ್ಯಾಡ್ಜ್ಗಳ ಸಂಖ್ಯೆ ಎಷ್ಟು? ತೋರಿಸ್ರಿ. ಎಲ್ಲಿ ಬರ್ದಿದ್ದೀರಿ? ಕರೆಕ್ಟ್ ಬರ್ದಿದ್ದೀರಿ. ಚೇತನ್ ಬಡ್ನಿ ಕರೆಕ್ಟ್ ಬರ್ದಿದ್ದೀರಿ. ರವಿ ಬರ್ದಿದ್ದೀರಾ? ಎಲ್ಲಿ ಬರ್ದಿದ್ದೀಯಪ್ಪ? ವೆರಿ ಗುಡ್ ರವಿ, ವೆರಿ ಗುಡ್. ಶ್ರುತಿಯ ಬಳಿ ಎಕ್ಸ್ ಬ್ಯಾಡ್ಜ್ಗಳಿದ್ವು. ಅದರಲ್ಲಿ 4 ಬ್ಯಾಡ್ಜ್ಗಳನ್ನು ಕಳೆದುಕೊಂಡ ನಂತರ 19 ಬ್ಯಾಡ್ಜ್ಗಳು ಉಳಿದಿದ್ದಾವೆ. ಹಾಗಾದರೆ ಶ್ರುತಿಯ ಬಳಿ ಆರಂಭದಲ್ಲಿ ಇದ್ದಂತಹ ಬ್ಯಾಡ್ಜ್ಗಳ ಸಂಖ್ಯೆ ಎಷ್ಟು? -4 ಆ ಕಡೆ ಹೋದ್ರೆ ಏನಾಗುತ್ತೆ ಮಕ್ಕಳೇ? +4. ಎಕ್ಸ್ನ ಬೆಲೆ ಏನಾಗುತ್ತೆ? 23. ವೆರಿ ವೆಲ್. ಚೆನ್ನಾಗಿ ಕಾಣ್ತದೆ. ನನಗೆ ಇಷ್ಟು ದೂರದಿಂದ ಭಾಳ ಚೆನ್ನಾಗಿ ಕಾಣ್ತದೆ. ಎಲ್ಲ ನೋಡ್ಬಿಟ್ಟೆ ನಾನು. 30ರಿಂದ ಯಾವ ಸಂಖ್ಯೆಯನ್ನು ಕಳೆದರೆ 21 ಬರುತ್ತದೆ? 30ರಿಂದ ಯಾವ ಸಂಖ್ಯೆಯನ್ನು ಕಳೆದರೆ 21 ಬರುತ್ತದೆ? 30ರಿಂದ ಯಾವ ಸಂಖ್ಯೆಯನ್ನು ಕಳೆದರೆ ಎಕ್ಸ್ರಿಂದ ಅಲ್ಲ. ನಾವು ಕಳಿಬೇಕಾಗಿದೆ ಯಾರಿಂದ? 30ರಿಂದ ಯಾವ ಸಂಖ್ಯೆಯನ್ನು ಕಳೆದರೆ, ಯಾವ ಸಂಖ್ಯೆ ಕಳಿತೀರಿ? ಎಕ್ಸನ್ನು ಕಳೆದರೆ. ಹೆದರಬೇಡ್ರಿ. ಯಾವ ಸಂಖ್ಯೆಯನ್ನು ಕಳಿತೀರಿ? ಎಕ್ಸನ್ನು ಕಳೆದರೆ. ಎಕ್ಸ್ ಬರೀರಿ. ರೈಟ್. ಏನು ಬರಬೇಕಂತ ಅವಾಗ? 21 ಬರುತ್ತದೆ. ಯಾವ ಸಂಖ್ಯೆಯನ್ನು ಕಳೆದರೆ? ಎಕ್ಸನ್ನು ಕಳೆದರೆ. ಅರ್ಥೈತೆ? ಇನ್ನು ಮೊದಲು ಎಕ್ಸ್, ಎಲ್ಲ ಟೈಮಲ್ಲೂ ಮೊದಲು ಎಕ್ಸ್ ಬರೆಯಲ್ಲ, ಆಯ್ತನಪ್ಪ? 30ರಿಂದ ಯಾವ ಸಂಖ್ಯೆಯನ್ನು ಕಳೆದರೆ ಎಷ್ಟು ಬರುತ್ತಂತೆ? 21 ಬರುತ್ತದೆ. ಬರ್ತಿದ್ದೀರಾ ಎಲ್ಲರೂ? ಗುಡ್. ಸೊ ಅಯ್ಯಯ್ಯೋ, ಎಕ್ಸಿಗೇನಿದೆ? ಮೈನಸ್ ಇದ್ದದ್ದು ಏನು ಮಾಡ್ಬೇಕು ನಾವು? ಇಂಗ್ಲೀಷ್ ಅಕ್ಷರಕ್ಕೆ ಯಾವಾಗಲೂ ಪ್ಲಸ್ ಇರಬೇಕು. 21 + x ಅಲ್ಲ ಆಗ್ತದೆ. 30 ಇಲ್ಲಿ ಬರ್ತದೆ. ಆಯಿತಾ? ಇದಕ್ಕೆ ಪ್ಲಸ್ ಆದಮೇಲೆ 21 ಈ ಕಡೆ ಕರ್ಸೋಣ. ಏನಾಗ್ತದೆ? 30 - 21 = x. ಕರೆಕ್ಟ್ ಬರ್ತಿದ್ದೀವಿ? ಯಾಕಂದರೆ 21ಕ್ಕೆ ಯಾವ ಚಿಹ್ನೆ ಇತ್ತಲ್ಲಿ? ಅಯ್ಯ, ಪ್ಲಸ್ ಇತ್ತು. ಈ ಕಡೆ ಬಂದರೆ ಏನಾಗ್ತದೆ? ಮೈನಸ್ ಆಗ್ತದೆ. 30ರಲ್ಲಿ 21 ಹೋದರೆ 9 ಉಳಿಯುತ್ತೆ. 9 = x. ಕರೆಕ್ಟ್ ಇದೆಯಪ್ಪ ಎಲ್ಲರಿಗೂ? ಓಕೆ, ಆಪ್ಷನ್ ಎ ಸರಿ ಇದೆ. ಮುಂದಿನ ಪ್ರಶ್ನೆ ನೋಡಿ. ಅಭಿಷೇಕ್ ಬಳಿ ಕೆಲವು ಮಾಡೆಲ್ ಕಾರ್ಗಳಿವೆ. ಎಷ್ಟಿದ್ದಾವೆ ಕಾರು?
ಗೊತ್ತಿಲ್ಲ ಎಕ್ಸ್ ಕಾರ್ಗಳಿದ್ದಾವೆ. ಅವನು 7 ಹೊಸ ಕಾರ್ಗಳನ್ನು ಖರೀದಿಸಿದರೆ ಅವು ಒಟ್ಟು 26 ಕಾರ್ಗಳಾಗುತ್ತವೆ. ಎಷ್ಟು ಕಾರ್ ಖರೀದಿಸ್ತದಾನೆ? 7. ಖರೀದಿ ಮಾಡಿದ್ರೆ ನಾವೇನು ಮಾಡಬೇಕು? ಮೈನಸ್ ಮಾಡಬೇಕು, ರೈಟ್? ಪ್ಲಸ್ ಮಾಡಬೇಕು. ಹಾಗಾದರೆ ಅವನ ಹತ್ರ ಎಷ್ಟು ಕಾರ್ ಆಗ್ತವೆ? 20 ಕಾರ್ ಆಗ್ತವೆ. ಆರಂಭದಲ್ಲಿ ಅಭಿಷೇಕ್ ಬಳಿ ಎಷ್ಟು ಕಾರ್ಗಳಿದ್ದವು? ಮಾಡಿದಿರ ಲೆಕ್ಕನ? ಎಲ್ಲಿ ಮಾಡಿದಿರಿ? ನಾನು ನೋಡ್ಬೋದಾ? ಕೊಡ್ತೀರಾ? ಅಲ್ಲಪ್ಪ, ನೀನು ಮೈನಸ್ ಮಾಡಿ ಇಲ್ಲೂ ಮೈನಸ್ ಹೆಂಗಪ್ಪ ಹಾಕ್ತೀಯ? ಇಲ್ಲಿ ಪ್ಲಸ್ ಮಾಡ್ಬೇಕಲ್ಲ ಏನಪ್ಪ? ಏನಪ್ಪ ಪ್ಲಸ್ ಬರಿಬೇಕು ತಾನೆ? ತಪ್ಪು ಬರ್ತಿದ್ಯಪ್ಪ. ಮೊದಲ ಸಲ ತಪ್ಪಿದೆ ನೋಡಪ್ಪ. ಎಕ್ಸ್ ಇಸ್ ಈಕ್ವಲ್ ಟು 26. ಈ 7ನ್ನ ಆ ಕಡೆ ಕಳಿಸೋಣ ಮಕ್ಕಳೇ. -7 ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 26 7 19 ಆಗ್ತದೆ. ಇದಪ್ಪ, ಕ್ಷಮೆ ಇರಲಿ ಪ್ರಭು. ಒಂದಿನ ಪ್ರಶ್ನೆ. ಏನಪ್ಪ ಏನಾಯ್ತಪ್ಪ? 7ಕ್ಕೆ ಏನಾಯ್ತಪ್ಪ? ಅಯ್ಯೋ ದೇವ, ಅದೆಲ್ಲ ಬರಲ್ಲ. ಆನ್ಸರ್ 19 ಬರಬೇಕು ಕರೆಕ್ಟಾಗಿ. ಯಾವ ಸಂಖ್ಯೆಯಿಂದ 15 ಕಳೆದರೆ 12 ಬರುತ್ತದೆ? ಯಾವ ಸಂಖ್ಯೆಯಿಂದ 15 ಕಳೆದರೆ ತಪ್ಪು ತಪ್ಪು ತಪ್ಪು. ಎಕ್ಸಿಂದ 15 ಕಳಿಬೇಕು ನೀನು, ತಪ್ಪದು. ಯಾವ ಸಂಖ್ಯೆ ಎಕ್ಸಿಂದ 15 ಕಳೆದರೆ ಎಷ್ಟು ಬರುತ್ತದೆ? 12 ಬರುತ್ತದೆ. ಯಾವ ಸಂಖ್ಯೆಯಲ್ಲಿ ಕಳಿತೀರಪ್ಪ? ಅಲ್ಲಪ್ಪ, ಯಾವ ಸಂಖ್ಯೆಯಿಂದ ಕಳಿತೀರಿ? ಎಕ್ಸಿಂದ ಕಳಿತೀರಿ. ಎಕ್ಸ್ ಮೈನಸ್ 15 ಎಷ್ಟು ಬರುತ್ತದೆ? 12 ಬರುತ್ತದೆ. ಸೊ ಎಕ್ಸ್ನ ಒಂಟಿ ಉಳಿಸೋಣ ಮಕ್ಕಳೇ. ಏನಾಗ್ತದೆ? ಸೊ 12 ಮತ್ತು -15 ಆ ಕಡೆ ಹೋದ್ರೆ ಏನಾಗುತ್ತೆ? +15. ಸೊ ಎಕ್ಸ್ನ ಬೆಲೆ ಏನು ಬರ್ತದೆ? 27. ಕರೆಕ್ಟ್ ಇದೆಯಾ? ಈಸಿ ಅಲ್ವಾ? ಹಾಂ. ಶಾಲಿನಿ ಬಳಿ ಕೆಲವು ಕ್ರಯಾನ್ಗಳಿವೆ. ಅವಳು 9 ಕ್ರಯಾನ್ಸ್ಗಳಿವೆ. ಅವಳು 9 ಕ್ರಯಾನ್ಗಳನ್ನು ಬಳಸಿದ ನಂತರ ಅವಳ ಹತ್ರ 16 ಕ್ರಯಾನ್ಗಳು ಉಳಿದಿವೆ. ಆರಂಭದಲ್ಲಿ ಶಾಲಿನಿ ಬಳಿ ಎಷ್ಟು ಕ್ರಯಾನ್ಗಳಿದ್ದವು? ಈ ಸಮೀಕರಣ ನಾವು ಸ್ವಂತಕ್ಕೆ ಬರೆಯೋದು ಕಲಿಬೇಕು ಮಕ್ಕಳೇ. ಅಷ್ಟು ಬಂತಂದರೆ ಸಾಕು ವರ್ಷ. 25. ಸೊ ಇಂಗ್ಲೀಷ್ ಅಕ್ಷರಕ್ಕೆ ಪ್ಲಸ್ ಇದೆ. ಪ್ಲಸ್ ಇದ್ಮೇಲೆ ನಾವೇನು ಮಾಡ್ತೀವಿ? ಅದನ್ನು ಒಂಟಿ ಉಳಿಸ್ತೀವಿ, ಹೌದಲ್ರಿ? ಸೊ ಒಂಟಿ ಉಳಿದ್ಮೇಲೆ -9 ಆ ಕಡೆ ಹೋಗ್ತದೆ, +9 ಆಗುತ್ತೆ ಆ ಕಡೆ ಹೋದರೆ. ಎಕ್ಸ್ ಇಸ್ ಈಕ್ವಲ್ ಟು 25. ಸೊ ನಮ್ಮ ಗುರು ಹೇಗೆ ಬರೀತಾನೆ ಗೊತ್ತಾ ಇದನ್ನು? ನಮ್ಮ ಗುರುಸ್ವಾಮಿ ಏನು ಮಾಡ್ತಾನಂದರೆ, ಅದು ಇಲ್ಲಿ ಬಂದ ನಂತರವೂ +9 ಇರಲ್ಲ, ಅದು -9 ಇರ್ತಾನೆ ಅವನು. 16ರಲ್ಲಿ 9 ಕಳೆದು ಬಿಟ್ರೆ ಸರ್ 7 ಸರ್ ಆನ್ಸರ್. ಅಲ್ಲ 7 ಅದ ಎಷ್ಟು? ಹಾಂ 7. ಸೊ ಎಕ್ಸ್ನ ಬೆಲೆ 7 ಸರ್. ಮೈನಸ್ ಇದ್ದದ್ದು ಈ ಕಡೆ ಬಂದಮೇಲೆ ಏನಾಗಬೇಕಪ್ಪ? ಅದು ಪ್ಲಸ್ ಆಗ್ಬೇಕು ತಾನೇ? ಪ್ಲಸ್ ಆದರೆ ಏನಾಗ್ತದೆ? 16ಕ್ಕೆ 9 ಸೇರಿಸಿದ್ರೆ 25 ಆಗ್ತದೆ. ಅದು ನನ್ನ ನೋಡಿ ಆನ್ಸರ್ ಬರೀತಾನೆ. ಪ್ಲಸ್ ಇದ್ದದ್ದು ಮೈನಸ್ ಆಗ್ತದೆ, ಮೈನಸ್ ಇದ್ದದ್ದು ಪ್ಲಸ್ ಆಗುತ್ತಪ್ಪ. 22ಕ್ಕೆ ಯಾವ ಸಂಖ್ಯೆಯನ್ನು ಸೇರಿಸಿದರೆ 35 ಬರ್ತದೆ? 22ಕ್ಕೆ ಅಲ್ಲಿ ನೋಡಪ್ಪ, ನಾನು ಕೇಳಬೇಡಪ್ಪ, ಅಲ್ಲಿ ನೋಡಲ್ಲಿ. 22ಗೆ ಯಾವ ಸಂಖ್ಯೆಯನ್ನು ಸೇರಿಸ್ತೀಯಪ್ಪ? 22ಕ್ಕೆ ತಪ್ಪು ಮಾಡಿದೆಪ್ಪ. ಮತ್ತೆ ಎಕ್ಸ್ ಯಾಕಪ್ಪ ಫಸ್ಟ್ ಬರದೆ? 22 ಬರಿಬೇಕು ತಾನೆ ಫಸ್ಟು. ಅದಕ್ಕೆ ಯಾವ ಸಂಖ್ಯೆ ಸೇರಿಸ್ತೀಯಪ್ಪ? ಯಾವ ಸಂಖ್ಯೆ ಸೇರಿಸ್ತೀಯಪ್ಪ? ಹಾಂ ಸೇರಿಸಪ್ಪ. ಯಾವ ಸಂಖ್ಯೆ? ಎಕ್ಸನ್ನು ಸೇರಿಸಿದರೆ ಕರೆಕ್ಟ್. ಏನಪ್ಪ ಯಾವ ಥರ ಬರ್ತಿದ್ದೀರಿ? ಕರೆಕ್ಟ್ ಇದೆ. ನೀನು ಎಸ್ ಸೇರಿಸಿದೆಯಾ? ಸದ್ವಿನ್, ಎಸ್ ಫಾರ್ ಸದ್ವಿನ್. ಸ್ವಲ್ಪ ದುಂಡು ಬರೆಯಪ್ಪ. ಹಾಂ ದುಂಡು ಬರಿಬೇಕು, ಕ್ರಮಬದ್ಧವಾಗಿ ಬರಿಬೇಕು. 22ಕ್ಕೆ ಯಾವ ಸಂಖ್ಯೆ ಸೇರಿಸ್ತೀರಿ? ಈ ಲೆಕ್ಕ ಭಾಳ ಸುಲಭ ಇದೆ. ನಾನು ಇದನ್ನು ಸ್ವಲ್ಪ ಕಷ್ಟ ಮಾಡ್ತೀನಿ ನಿಮಗೆ. 22ಕ್ಕೆ ಯಾವ ಸಂಖ್ಯೆಯನ್ನು ಸೇರಿಸಿದರೆ? ಎಕ್ಸನ್ನು ಸೇರಿಸಿದರೆ 35 ಬರುತ್ತದೆ. ಇದು ನಿಮಗಿದ್ದದ್ದು ಲೆಕ್ಕ, ಹೌದಾ? ಇಲ್ಲಿ ಎಕ್ಸ್ ಒಂಟಿ ಉಳಿಸ್ಕೊಂಡ್ರಿ. ಕೀರ್ತಿಯವರು ಆಕ್ಲಿಸ್ತಾ 35ರಲ್ಲಿ 22 ಕಳೀತಾರೆ. ಆವಾಗ ಎಕ್ಸ್ನ ಬೆಲೆ ಎಷ್ಟು ಬಂದಿರುತ್ತೆ? 13 ಅಂತ ಬಂತು. ಖುಷಿಪಟ್ರಿ ಎಲ್ಲರೂ, ಒಳ್ಳೆಯದು. ಈಗ ನಾನು ಹೊಸ ಲೆಕ್ಕ ಕೊಡ್ತಾಯಿದ್ದೇನೆ. 22ಕ್ಕೆ ಯಾವ ಸಂಖ್ಯೆಯನ್ನು ಸೇರಿಸಿದರೆ ಬರೀ 5 ಬರುತ್ತೆ? ಮಾಡಿರಿ ಇದನ್ನು ನೋಡೋಣ. ಎಕ್ಸ್ನ ಬೆಲೆ ಏನು ಬರುತ್ತೆ ಈ ಸರಿ? 22ಕ್ಕೆ ಯಾವ ಸಂಖ್ಯೆಯನ್ನು ಸೇರಿಸಿದರೆ 5 ಬರುತ್ತದೆ? ತಪ್ಪು. ವೆರಿ ಗುಡ್.
ಆ ಒಂದು ಮೈನಸ್ಸಲ್ಲಿ ಪ್ರಪಂಚವೇ ಬದಲಾಗ್ತದೆ. ಏನಪ್ಪ, ಆ ಒಂದು ಮೈನಸ್ಸಲ್ಲಿ ಪ್ರಪಂಚನೇ ಬದಲಾಗ್ತದೆ. ಹೇಗೆ ಸರ್ ಅಂತೀಯಾ? ಬಾಯಲ್ಲಿ ಹೇಳ್ತೀನಿ, ಬಾಯಲ್ಲಿ ಹೇಳ. ಒಂದು ಕಥೆ ಹೇಳ್ತೀನಿ ನಿಮಗೆ, ಮೈನಸ್ಸು ಪ್ಲಸ್ಸಿಂದ ಒಂದು ಕಥೆ ಹೇಳ್ತೀನಿ ಕೇಳ್ರಿ, ಎಷ್ಟು ಇಂಪಾರ್ಟೆಂಟ್ ಅಂತ. ಒಂದು ಬಿಲ್ಡಿಂಗ್ ಕಟ್ಟಬೇಕಿತ್ತು, ಆಯ್ತಾ? ಒಂದು ಬಿಲ್ಡಿಂಗ್ ಕಟ್ಟಬೇಕಾಗಿತ್ತು. ಇಂಜಿನಿಯರು, ನಮ್ಮ ಅಮೃತ ಇಂಜಿನಿಯರ್ ಆಗಿದ್ದಾರೆ. ಒಂದು ಬಿಲ್ಡಿಂಗ್ ಕಟ್ಟಿಸ್ಬೇಕಿತ್ತು. ಅವ್ರು ಏನು ಎಷ್ಟು ಎತ್ತರ ಬಿಲ್ಡಿಂಗು? 80 ಅಡಿ ಎತ್ತರದ ಬಿಲ್ಡಿಂಗ್. ಅದು 80 ಅಡಿ ಎತ್ತರದ ಬಿಲ್ಡಿಂಗ್. ಸೊ ಆ ಬಿಲ್ಡಿಂಗ್ ಕಟ್ಟಬೇಕಿತ್ತು. ಅಮೃತ ಏನಂತ ಬರೀಬೇಕಿತ್ತು? ಅದನ್ನು 80 ಅಡಿ ಅಂತ ಬರೀಬೇಕಿತ್ತು. ಎಷ್ಟು ಅಡಿ? 80 ಅಡಿ. ಬೈ ಮಿಸ್ಟೇಕಾಗಿ ಪೆನ್ ತಗಲಿ ಏನಾಗ್ಬಿಟ್ಟದು, ಪೆನ್ನಿಂಗ್ ಬಡ್ದುಬಿಟ್ಟು ಏನಾಗ್ಬಿಡ್ತದೋ, ಒಂದು ಸಣ್ಣದೊಂದು ಗೆರೆ ಬಂದ್ಬಿಡ್ತು. ಆವಾಗ ಏನಂತ ಕಾಣ್ತದು? -80 ಅಡಿ. ಅಮೃತಂಗಿದ್ದ ಕಾಂಟ್ರಾಕ್ಟರ್ ಯಾರಪ್ಪ ಅಂದರೆ ನಮ್ಮ ದೀಕ್ಷಾ ಎಮ್. ಅವ್ರೇನು ಮಾಡ್ತಾರೆ, ಆಯಿತು ನಾನು ಕಟ್ಟಿಸ್ತೀನಿ ಅಂತ ಹೋಗ್ತಾರೆ. ಮುಂದೆ ಹೋಗ್ಬಿಟ್ಟು ಇದು ನೆಲ ಇರುತ್ತೆ, ಬಿಲ್ಡಿಂಗ್ನ ಹೀಗೆ ಕಟ್ಟಬೇಕಿತ್ತು. ಅವ್ರೇನು ಮಾಡಿಬಿಟ್ರು? ಹಿಂಗೆ ಕಟ್ಬಿಟ್ರು. ಅಮೃತ ಬಂದು ನಿಂತು ಹುಡುಕ್ತಾ ಇದ್ದಾರೆ ನನ್ನ ಬಿಲ್ಡಿಂಗ್ ಎಲ್ಲಿ ಅಂತ. ಎಲ್ಲೂ ಕಾಣ್ತಿಲ್ಲ. ಮುಂದೆ ಹೋಗಿ ನೋಡ್ತಾರೆ, ಆಳವಾಗಿದೆ ಅಲ್ಲಿ. ಯಾಕೆ ಹಾಗಾಯಿತು ಅಂದರೆ ಇಲ್ಲಿ ಜಮೀನು ಇದೆಯಲ್ಲ, ನಿಮ್ಮ ನೆಲ ಇದೆಯಲ್ಲ, ನೆಲದಿಂದ +1 ಅಡಿ ಅಂದರೆ ಮೇಲೆ ಬರುತ್ತೆ, +2 ಅಡಿ ಅಂದರೆ ಇನ್ನೊಂದು ಅಡಿ ಮೇಲೆ ಬರುತ್ತೆ. ಅದೇ -1 ಅಡಿ ಅಂದರೆ ಕೆಳಗೆ ಹೋಗುತ್ತೆ, ಗುಂಡಿ ತೋಡಿ ಹೋಗಬೇಕು. -2 ಅಡಿ ಅಂದರೆ ಇನ್ನೂ ಕೆಳಗೆ ಹೋಗ್ಬೇಕು. ಸೊ ಅವ್ರು ಕಟ್ಟಬೇಕಾಗಿದ್ದು ಎಷ್ಟು ಅಡಿದದು? 80 ಅಡಿ. +80 ಅಡಿದು ಕಟ್ಟಬೇಕಿತ್ತು ಬಿಲ್ಡಿಂಗು. ಸ್ವಲ್ಪ ಕೈ ತಪ್ಪಿ ಅದು -80 ಅಡಿ ಅಂತ ಬರೆದ್ಬಿಟ್ರು ಅವರು. ಅದನ್ನು ನಮ್ಮ ದೀಕ್ಷಾ ಎಮ್ ಅವ್ರು ನನಗಿಂತ ಒಳ್ಳೆ ಕಾಂಟ್ರಾಕ್ಟರ್ ಯಾರೂ ಕಂಡಿರ್ಬಾರ್ದು. ಇಂಜಿನಿಯರ್ ನಾನು ಬೆಸ್ಟ್ ಕೆಲಸ ಮಾಡಿಕೊಡ್ತೀನಿ. ಅವ್ರು ಇಂಜಿನಿಯರ್ ಏನು ಬರ್ತಿದ್ರೆ ಅದನ್ನೇ ಮಾಡಬೇಕು ಅಂತೇಳಿ ಅವ್ರು ಕಟ್ಟಿದ್ರು ಬಿಲ್ಡಿಂಗ್. ಪಾಪ ಅವ್ರದ್ದೇನು ತಪ್ಪಿಲ್ಲ. ಸೊ ಅದು ಬಿಲ್ಡಿಂಗ್ ಎಷ್ಟು ಅಡಿ ಒಳಗೆ ಹೋಗುತ್ತೆ? ಅವಾಗ ಮೇಲೆ ಬರ್ಬೇಕಾಗಿ ಪೂರ್ತಿ ಕೆಳಗೆ ಹೋಗ್ಬಿಡ್ತದು, ಬರೀ ಒಂದು ಮೈನಸ್ಸಿಂದ. ಅರ್ಥ ಆಯ್ತಾ? ಸೊ ಈ ರೀತಿಯೂ ಆಗ್ತದೆ. ಭಾಳ ಎಷ್ಟೋ ದೊಡ್ಡ ಲೆಕ್ಕಗಳು ಬದಲಾಗ್ಬಿಡ್ತವೆ. ಆಯಿತು. ಸೊ ಆ ಲೆಕ್ಕ ನೀವು ಮಾಡಿದ್ದೀರಲ್ಲ, ನೋಡೋಣ ಬನ್ನಿ ಏನಂತ ಮಾಡಿದ್ದೀರಾ ಅಂತ. ಇದು ಸರ್ ನಿಜವಾಗ್ಲೂ ಈ ಥರ ನಡೆದಿದ್ದಾವ ಘಟನೆ? ಹೌದು, ಈ ಥರ ಘಟನೆಗಳು ಭಾಳ ಕಡೆ ನಡೆದಿದ್ದಾವೆ. ಹೌದು, ಈ ಥರ ಇಂಜಿನಿಯರ್ಗಳು ಈ ಥರ ತಪ್ಪು ಮಾಡಿದ್ದಾರೆ. ಯಾರು ಬದುಕೋಕ್ಕಾಗುತ್ತಪ್ಪ? ನಾನು ಮನೆ ಉದಾಹರಣೆ ಕೊಟ್ಟೆ. ಬೇರೆ ಬೇರೆ ಕಟ್ಟಡ ಕನ್ಸ್ಟ್ರಕ್ಷನ್ ಇರ್ತವೆ, ಅದರಲ್ಲಿ ಈ ಥರ ಪ್ಲಸ್ ಇದ್ದರೆ ಮೇಲೆ ಹೋಗುತ್ತೆ, ಮೈನಸ್ ಇದ್ದರೆ ಕೆಳಗೆ ಬಂದ್ಬಿಡುತ್ತೆ. ಏನಿಲ್ಲ ಅಂದರೆ ಪ್ಲಸ್ಸೇ ಇರುತ್ತೆ ಯಾವಾಗಲೂ. ಹೇಳಿದ್ದೀವಿಲ್ವಾ? ಸೊ 22ಕ್ಕೆ ಯಾವ ಸಂಖ್ಯೆಯನ್ನು ಸೇರಿಸಿದ್ರೆ 5 ಬರುತ್ತದೆ ಅಲ್ವಾ? ಎಕ್ಸಿಗೆ ಪ್ಲಸ್ ಇದೆ, ಒಂಟಿ ಮಾಡ್ತೀವಿ, 22 ಆ ಕಡೆ ಕಳಿಸ್ತೀವಿ, ಏನಾಗುತ್ತೆ? +22 ಇದ್ದದ್ದು -22 ಆಗುತ್ತೆ. 22ರಲ್ಲಿ ನೋಡಿರಿ, ಪ್ಲಸ್ಸು ಮೈನಸ್ಸು ಡಿಶಮ್ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆ ಕಳಿಬೇಕು, ಚೆನ್ನಾಗಿ ಆಕಳಿಸ್ಬೇಕು. ರೈಟ್ ಪ್ರೀತಮ್ ದೇಸಾಯಿ. 22ರಲ್ಲಿ 5 ಹೋದರೆ 17 ಬರ್ತದೆ. ದೊಡ್ಡ ಸಂಖ್ಯೆಗೆ ಮೈನಸ್ ಇದೆ, ಉತ್ತರಕ್ಕೂ ಮೈನಸ್ ಇಡಬೇಕು. ರೈಟ್. ಅರ್ಜುನ್ ತನ್ನ ವಯಸ್ಸಿನಿಂದ 18 ಕಳೆದರೆ 25 ಬರ್ತದೆ. ಹಾಗಾದರೆ ಅರ್ಜುನ್ನ ವಯಸ್ಸೆಷ್ಟು? ಅರ್ಜುನ್ ವಯಸ್ಸೆಷ್ಟು? X. ಅದರಲ್ಲಿ ಎಷ್ಟು ಕಳಿಬೇಕು ಅವನು? 18 ಕಳೆದ್ರೆ ಎಷ್ಟು ಬರುತ್ತಂತೆ? 25 ಬರುತ್ತೆ. ಹಾಗಾದರೆ ಅರ್ಜುನ್ನ ವಯಸ್ಸೆಷ್ಟು? ಎಕ್ಸಿಗೆ ಪ್ಲಸ್ ಇದೆ, ಪ್ಲಸ್ ಇದ್ಮೇಲೆ ಒಂಟಿ ಮಾಡ್ತೀವಿ, -18 ಆ ಕಡೆ ಕಳಿಸೋಣ. ಏನಾಗುತ್ತದೆ ಅವಾಗ? +18 ಆಗುತ್ತೆ. ಎಕ್ಸ್ನ ಬೆಲೆ ಏನಾಗುತ್ತೆ? ಎಷ್ಟಾಗುತ್ತಪ್ಪ? 43 ಆಗುತ್ತಾ? ಥ್ಯಾಂಕ್ಸ್ ಅಮ್ಮ ದೀಕ್ಷಾ. ಗರ್ಲ್ಸ್ ಭಾಳ ಜಲ್ದಿ ಹೇಳ್ತಾರಪ್ಪ ಆನ್ಸರ್, ಫಾಸ್ಟ್ ಹೇಳ್ತಾರೆ ಆನ್ಸರ್. ನಾನು ಬೈತೀನಾ? ಓಕೆ, ಬಾಯ್ಸ್ ಗರ್ಲ್ಸ್ ನಿಮ್ಮಿಬ್ಬರು ಕೊಟ್ಬಿಡ್ಲ ಇದನ್ನು ನೋಡೋಣ. ಓಕೆ, ಈ ಪ್ರಶ್ನೆ ಬಾಯ್ಸಿಗೆ. ಓಕೆ, ಹೇಳ್ರಿ ಬಾಯ್ಸ್. ಯಾರು ಫಸ್ಟ್ ಹೇಳ್ತಾರೋ ಅವ್ರ ಆನ್ಸರ್ ತಗೊಂತೀನಿ ನಾನು. ಆಪ್ಷನ್ ಎ, ಆಪ್ಷನ್ ಬಿ ಅದನ್ನು ಹೇಳ್ರಿ ಸಾಕು. ಸುಮನ್ ಬಳಿ ಕೆಲವು ಪೋಸ್ಟರ್ಗಳಿವೆ. ಅವಳು 12 ಪೋಸ್ಟರ್ಗಳನ್ನು ತನ್ನ ಸ್ನೇಹಿತರಿಗೆ ವಿತರಿಸಿದ ನಂತರ 28 ಪೋಸ್ಟರ್ಗಳು ಉಳಿದಿವೆ. ಆರಂಭದಲ್ಲಿ ಸುಮನ್ ಬಳಿ ಎಷ್ಟು ಪೋಸ್ಟರ್ಗಳಿದ್ದವು? ಕರೆಕ್ಟ್ ಆನ್ಸರ್. ಆರಂಭದಲ್ಲಿ ಎಕ್ಸ್ ಇದು ಅದರಲ್ಲಿ 12 ಪೋಸ್ಟರ್ ತನ್ನ ಸ್ನೇಹಿತರಿಗೆ ಕೊಟ್ಟಳು. ಆವಾಗ ಅವಳ ಬಳಿ ಉಳಿದಿದ್ದೆಷ್ಟು? 28 ಪೋಸ್ಟರ್ಗಳು. ಕರೆಕ್ಟ್, ಸರಿಯಾಗಿ ಬರ್ತಿದ್ದೀವಿ ನಾವು.
ಬರ್ತಿದ್ದೀವ ಇಲ್ರಿ? ಬಿಡ್ದಿರಪ್ಪ. ಎಕ್ಸ್ನ ಬೆಲೆ ಏನು ಬರ್ತದೆ? ಎಕ್ಸಿಗೆ ಪ್ಲಸ್ ಇಂದ 20 ಮಾಡ್ತೀವಿ, ಮೈನಸ್ 12 ಎಲ್ಲಿ ಹೋಗುತ್ತಪ್ಪ? ಸಿಂಗಾಪುರಕ್ಕೆ ಹೋಗುತ್ತೆ, ಅಲ್ಲಿ ಪ್ಲಸ್ 12 ಆಗುತ್ತೆ. ಎಕ್ಸ್ನ ಬೆಲೆ ಏನು ಬರುತ್ತೆ? 40 ಬರುತ್ತೆ. ಬಾಯ್ಸ್ ಎಲ್ಲ ಕರೆಕ್ಟ್ ಹೇಳಿದ್ದಾರೆ. ಈಗ ಗರ್ಲ್ಸಿಗೆ ಕೊಡ್ತಾ ಇದ್ದೀವಿ, ನೋಡೋಣ ಗರ್ಲ್ಸ್ ಏನು ಮಾಡ್ತೀರಿ. 45ರಿಂದ ಯಾವ ಸಂಖ್ಯೆನ ಕಳೆದ್ರೆ 29 ಬರ್ತದೆ? ಸಮೀಕರಣದಲ್ಲಿ ಬರೀರಿ. ನಾನು ಕೃತಾರ್ಥರನ್ನ ನೋಡಬೇಕು. 45ರಿಂದ ಯಾವ ಸಂಖ್ಯೆ ಕಳಿತಿದೆಯಪ್ಪ ಕೃತಾರ್ಥ? 45ರಿಂದ ನೋಡಪ್ಪ, ತಪ್ಪು ಯಾಕಪ್ಪ? ಅದು ಹಳೆ ಲೆಕ್ಕ. ಓಕೆ, ಹೊಸ ಲೆಕ್ಕ ಮಾಡಪ್ಪ. 45ರಿಂದ ಯಾವ ಸಂಖ್ಯೆಯನ್ನು ಕಳೆದರೆ? ಎಕ್ಸನ್ನು ಕಳೆದರೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಎಷ್ಟಮ್ಮ? 16 ಬಂತ್ರ? 45ರಿಂದ ಯಾವ ಸಂಖ್ಯೆನ ಕಳೆದರೆ, ಎಕ್ಸನ್ನು ಕಳೆದರೆ 29 ಬರುತ್ತದೆ. ಇಂಗ್ಲೀಷ್ ಅಕ್ಷರಕ್ಕೆ ಮೈನಸ್ ಇದೆ, ಪ್ಲಸ್ ಮಾಡಬೇಕು. 29 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 45. ಕರೆಕ್ಟ್ ಇದೆಯಾ ಮಕ್ಕಳೇ? ಇಂಗ್ಲೀಷ್ ಅಕ್ಷರಕ್ಕೆ ಪ್ಲಸ್ ಆದಮೇಲೆ ಸಾತ್ವಿಕ ಏನು ಮಾಡ್ಬೇಕು? ಅದನ್ನು 20 ಉಳಿಸ್ಕೊಬೇಕು. ಅದಕ್ಕೆ 29ನ ಈ ಕಡೆ ಕಳಿಸೋಣ. ಹೇಮಲತಾ 45ರಲ್ಲಿ 29ನ ಕಳೆದ್ರೆ ಏನು ಬರುತ್ತೆ? ಮಾಡೋಕ್ಕೆ ಬರಲಿಲ್ಲ ಅಂದರೆ ಮೇಲೆ ಕೆಳಗೆ ಹಾಕ್ಕೊಳ್ರಿ. ಮೇಲೆ ಕೆಳಗೆ ಈ ಥರ ಹಾಕಿಕೊಳ್ಳಿ. ಮೈನಸ್ ಮಾಡೋಣ. 5ರಲ್ಲಿ 9 ಹೋಗಲ್ಲ ಮಕ್ಕಳೇ. 15ರಲ್ಲಿ 9 ಹೋದರೆ 6, 3ರಲ್ಲಿ 2 ಹೋದರೆ 1, 16 ಬರ್ತದೆ. ಸೊ ಎಕ್ಸ್ನ ಬೆಲೆ ಏನು ಬಂತು ಮಕ್ಕಳೇ? 16. ಸರಿಯಾದ ಉತ್ತರ ಏನಪ್ಪ? ಬಾಯ್ಸಿಗೀಗ ನೆಕ್ಸ್ಟ್ ಕ್ವೆಶನ್ ಬಾಯ್ಸ್. ಚಾಲೋ. ರಾಜ್ ಬಳಿ ಕೆಲವು ಮ್ಯಾಗಝಿನ್ಗಳಿವೆ, ಮಾಸಪತ್ರಿಕೆಗಳಿವೆ. ಅವನು 15 ಮ್ಯಾಗಝಿನ್ಗಳನ್ನು ಹೆಚ್ಚಾಗಿ ಖರೀದಿಸಿದರೆ ಒಟ್ಟು 38 ಮ್ಯಾಗಝಿನ್ಗಳಾಗುತ್ತವೆ. ಆರಂಭದಲ್ಲಿ ಅವನ ಬಳಿ, ರಾಜು ಬಳಿ ಎಷ್ಟು ಮ್ಯಾಗಝಿನ್ಗಳಿದ್ದವು? 23. ರಾಜ್ ಬಳಿ ಕೆಲವು ಮ್ಯಾಗಝಿನ್ಗಳಿವೆ, ಎಕ್ಸ್ ಮ್ಯಾಗಝಿನ್ಗಳಿವೆ. 15 ಮ್ಯಾಗಝಿನ್ಗಳನ್ನು ಹೆಚ್ಚಾಗಿ ಖರೀದಿಸ್ತದೆ. ಒಟ್ಟು 38 ಮ್ಯಾಗಝಿನ್ಗಳಾಗುತ್ತವೆ. ಆರಂಭದಲ್ಲಿ ರಾಜ್ ಬಳಿ ಎಷ್ಟು ಮ್ಯಾಗಝಿನ್ಗಳಿದ್ದವು? 23 ಪ್ಲಸ್ ಅಲ್ವಾ ಅದು? ಇಂಗ್ಲೀಷ್ ಅಕ್ಷರ 20 ಮಾಡ್ಕೊಂಡ್ರೆ ಏನಾಗ್ತದೆ? 15 ಆ ಕಡೆ ಹೋಗ್ತದೆ, ಮೈನಸ್ 15 ಆಗ್ತದೆ. ಕರೆಕ್ಟ್. ಸೊ 8ರಲ್ಲಿ 5 ಹೋದರೆ 3, 3ರಲ್ಲಿ 1 ಹೋದರೆ 2, 23. ವಾಯ್ಸ್ ಕರೆಕ್ಟ್ ಹೇಳಿದ್ದೀರಿ. ಆನ್ಸರ್ ಕರೆಕ್ಟ್ ಇದೆ. ನಿಮ್ಮ ಉತ್ತರ ಕರೆಕ್ಟ್ ಇದೆ. ಮಾಡ್ತಾಯಿದ್ದೀರಾ? ಕೆಲವು ಲೆಕ್ಕಗಳಿದ್ದಾವೆ, ಮಾಡಿ ಮುಗಿಸ್ಬಿಡೋಣ ಆಯಿತಾ? ಮ್ಯಾಗ್ಝಿನ್ ಅಂದರೆ ಇದಪ್ಪ, ವಾರಕ್ಕೊಮ್ಮೆ ಬರುತ್ತಲ್ಲ, ತಿಂಗಳಿಗೊಮ್ಮೆ, ವಾರಕ್ಕೊಮ್ಮೆ, ಆ ಥರ. ಯಾವ ಸಂಖ್ಯೆಯಿಂದ 24ನ್ನು ಕಳೆದರೆ 19 ಬರ್ತದೆ? ಗರ್ಲ್ಸ್, ಯಾವ ಸಂಖ್ಯೆಯಿಂದ 24ನ್ನು ಕಳೆದರೆ 19 ಬರ್ತದೆ? ಯಾವ ಸಂಖ್ಯೆ? ತಪ್ಪಪ್ಪ. ಯಾವ ಸಂಖ್ಯೆ? ಎಕ್ಸಿಂದ 24ನ್ನು ಕಳಿಬೇಕು. ಆಪ್ಷನ್ ಎ ಬಂದರೆ ಯಾವ ಸಂಖ್ಯೆಯಿಂದ? ಎಕ್ಸಿಂದ. ಯಾವ ಸಂಖ್ಯೆ? ಎಕ್ಸಿಂದ 24ನ್ನು ಕಳೆದರೆ 19 ಬರುತ್ತದೆ. ಇಂಗ್ಲೀಷ್ ಅಕ್ಷರಕ್ಕೆ ಪ್ಲಸ್ ಇದೆ. ಸಾತ್ವಿಕ 20 ಮಾಡಬೇಕು. 20 ಮಾಡಬೇಕಂದ್ರೆ ಮೈನಸ್ 24 ಆ ಕಡೆ ಹೋಗಬೇಕು, ಪ್ಲಸ್ 24 ಆಗುತ್ತಮ್ಮ. ಕರೆಕ್ಟ್. ಸೊ ಎಕ್ಸ್ನ ಬೆಲೆ ಏನು ಬರುತ್ತೆ? 9 + 4 13, 3 ದಶಕ 1, 2 + 2 4. ಕರೆಕ್ಟ್ ಇದೆಯಮ್ಮ? ಚಾಲೋ ಜಿ, ಬಡಿಯ. ಮುಂದಿನ ಪ್ರಶ್ನೆ. ಓಕೆ, ಇದು ಯಾರಿಗಿದು? ಬಾಯ್ಸಿಗ. ಓಕೆ, ಪೂಜಾ ಬಳಿ ಕೆಲವು ಬಣ್ಣದ ಪೆನ್ಸಿಲ್ಗಳಿವೆ. 13 ಪೆನ್ಸಿಲ್ಗಳನ್ನು ಕಳೆದುಕೊಂಡ ನಂತರ ಅವಳ ಬಳಿ ಈ 32 ಪೆನ್ಸಿಲ್ಗಳು ಉಳಿದಿವೆ. ಆರಂಭದಲ್ಲಿ ಪೂಜಾ ಬಳಿ ಎಷ್ಟು ಪೆನ್ಸಿಲ್ಗಳಿದ್ದವು? 45. ನೋಡ್ರಿ ಎಷ್ಟು ಜನ ಪ್ಲಸ್ ಹಾಕಿದ್ದಾರೆ. ಇಂಚರ ಮೈನಸ್ ಹಾಕಬೇಕು. ಸರ್ ಏನು ಬರೀತಾರೋ ನಾವು ಅದನ್ನು ಬರೆದು ಬಿಡೋದು. ಹೌದಾ ಇಂಚರ? ರೈಟ್ ಇಂಚರ? ಎಷ್ಟಪ್ಪ ನಿಮಗೆ ಬಂದದ್ದು? 45 ಬಂದ್ರಾ? ಓಕೆ. 2 + 3 5, 3 1 4, 45 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಗರ್ಲ್ಸಿಗಿದೆ. 27ಕ್ಕೆ ಯಾವ ಸಂಖ್ಯೆಯನ್ನು ಸೇರಿಸಿದರೆ 46 ಬರುತ್ತದೆ? 27ಕ್ಕೆ ಯಾವ ಸಂಖ್ಯೆಯನ್ನು ಸೇರಿಸಿದರೆ? ಹೌನಪ್ಪ. ಯಾವ ಸಂಖ್ಯೆ ಸೇರಿಸ್ತಿ 27ಕ್ಕೆ? ಸೇರಿಸೋದು ಅಂದರೆ ಏನು ಮಾಡಬೇಕು? ಸೇರಿಸುವುದು ಅಂದರೆ ಏನು ಮಾಡಬೇಕು?
ಮತ್ತೇನು ಮಾಡಿದಿರಿ? ಪ್ಲಸ್ ಮಾಡಿರಿ. 27ಕ್ಕೆ ಯಾವ ಸಂಖ್ಯೆಯನ್ನು ಸೇರಿಸಿದರೆ 46 ಬರುತ್ತದೆ? ಸಾರಿ ಕಣಪ್ಪ. ಓಕೆ, 27ಕ್ಕೆ ಯಾವ ಸಂಖ್ಯೆಯನ್ನು ಸೇರಿಸಿದರೆ 46 ಬರುತ್ತದೆ? ಎಕ್ಸ್ನ ಬೆಲೆ ಏನಾಗುತ್ತಪ್ಪ? ಎಕ್ಸಿಗೆ ಪ್ಲಸ್ ಇದೆ, 27ನ ಆ ಕಡೆ ಕಳಿಸ್ತೀವಿ. ಅಮೃತ ಪ್ಲಸ್ ಇದೆ ಇಲ್ಲಿ, ಅಲ್ಲೋದ್ರೆ ಏನಾಗ್ತದಮ್ಮ? -27 ಆಗ್ತದೆ. ಅಲ್ಲಿಗೆ ಮಾಡೋಕ್ಕೆ ಆ ಥರ ಮಾಡೋಕ್ಕೆ ಬರಲ್ಲ ಅಂದರೆ ಮೇಲೆ ಕೆಳಗೆ ಹಾಕ್ಕೊಳ್ಳಿ. ತ್ರಿಷಿಕಾ ಮೇಲೆ ಕೆಳಗೆ ಈ ಥರ ಹಾಕ್ಕೊಳ್ಳಿ. 6ರಲ್ಲಿ 7 ಹೋಗಲ್ಲಮ್ಮ, ಎಷ್ಟಾಗ್ತದೆ? 16ರಲ್ಲಿ 7 ಹೋದರೆ 9, 3ರಲ್ಲಿ 2 ಹೋದರೆ 1. ಸೊ 19. ಎಕ್ಸ್ನ ಬೆಲೆ ಓ ತರುಣ್ ಬಳಿ ಕೆಲವು ಪಜಲ್ ಪೀಸ್ಗಳಿವೆ. ಅವನು 16 ಪೀಸ್ಗಳನ್ನು ಬಳಸಿದ ನಂತರ 34 ಪೀಸ್ಗಳು ಉಳಿದಿವೆ. ಆರಂಭದಲ್ಲಿ ತರುಣ್ ಬಳಿ ಎಷ್ಟು ಪೀಸ್ಗಳಿದ್ದವು? ತರುಣ್ ಬಳಿ ಎಕ್ಸ್ ಪೀಸ್ಗಳಿದ್ವು, ಅದರಲ್ಲಿ 16 ಬಳಸಿದ್ದಾನೆ. ಆಮೇಲೆ ಎಷ್ಟು ಉಳಿದಿದ್ದಾವೆ? 34 ಉಳಿದಿದ್ದಾವೆ. ಆರಂಭದಲ್ಲಿ ಎಷ್ಟಿದ್ವು? ಎಕ್ಸ್ ಇದ್ವು. ಎಕ್ಸ್ 20 ಮಾಡಬೇಕು, -16 ಆ ಕಡೆ ಹೋಗ್ತದೆ. 34 + 16 ಆಗುತ್ತೆ. ಕರೆಕ್ಟ್. ಎಕ್ಸ್ನ ಬೆಲೆ 50. ಸರಿದೆ ಮಕ್ಕಳೇ, ನಿಮ್ಮ ಉತ್ತರ ಸರಿ ಇದೆ. ನಿಮ್ಮ ಉತ್ತರ ಸರಿ ಇದೆ. ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ಜಿಯಾಲಜಿ. 38ರಿಂದ ಯಾವ ಸಂಖ್ಯೆಯನ್ನು ಕಳೆದರೆ 26 ಬರುತ್ತದೆ? 38ರಿಂದ ಕಳಿಬೇಕು. ಯಾರಿಂದ ಕಳಿಬೇಕು? 38ರಿಂದ ಕಳಿಬೇಕು. ಏನನ್ನು ಕಳಿಬೇಕು? ಎಕ್ಸನ್ನು ಕಳಿಬೇಕು. 38ರಿಂದ ಏನನ್ನು ಕಳೆದರೆ 26 ಬರುತ್ತದೆ? ಏನು ಬರುತ್ತೆ? ಬರೀಪ್ಪ. ಆ ಮಾರ್ಜಿನ್ ಮೇಲೆ ಬರಿಬೇಡ ಕಣ. ಸ್ವಲ್ಪ ಆ ಕಡೆ ಜಾಗ ಇತ್ತಲ್ಲ ಎಡಬದಿಯಲ್ಲಿ. 38ರಿಂದ ಯಾವ ಸಂಖ್ಯೆನ ಕಳೆದರೆ? ಎಕ್ಸನ್ನು ಕಳೆದರೆ 26 ಬರುತ್ತದೆ. ಇಂಗ್ಲೀಷ್ ಅಕ್ಷರಕ್ಕೆ ಏನಿದೆ ಸಾತ್ವಿಕ? ಮೈನಸ್ ಇದ್ದದ್ದು ಏನು ಮಾಡ್ಕೊಬೇಕು ನಾವು? ಮೊದಲು ಅದನ್ನು ಪ್ಲಸ್ ಮಾಡ್ಕೊಬೇಕು. ಪ್ಲಸ್ ಆದಮೇಲೆ ಏನು ಮಾಡಬೇಕು? 20 ಮಾಡಬೇಕಂದ್ರೆ 26 ಈ ಕಡೆ ಕಳಿಸ್ಬೇಕು. 26ಕ್ಕೆ ಯಾವ ಚಿಹ್ನೆ ಇದೆ? 26ಕ್ಕೆ ಯಾವ ಚಿಹ್ನೆ? ಪ್ಲಸ್ ಇದೆ. ಇಲ್ಲಿ ಬಂದರೆ ಏನಾಗುತ್ತೆ? ಮೈನಸ್ ಆಗುತ್ತೆ. 8ರಲ್ಲಿ 6 ಹೋದರೆ ಕೃತಾರ್ಥ, 3ರಲ್ಲಿ 2 ಹೋದರೆ 1. ಆಪ್ಷನ್ ಎ ಕರೆಕ್ಟ್ ಇದೆ. ಚೇತನ್ ಜಿ ಮಾಡ್ತಾಯಿದ್ದೀರಿ? ನಿದ್ದೆ ಮಾಡ್ತಾಯಿದ್ದೀರಿ? ಹಾಂ, ಮಾಡ್ತಾಯಿದ್ದೀರಿ. ಅನಿತಾ ಬಳಿ ಕೆಲವು ಫೋಟೋಗಳಿವೆ. ಎಷ್ಟು ಫೋಟೋ ಇದ್ದಾವೆ? ಎಕ್ಸ್ ಫೋಟೋ. ಅವಳು 14 ಹೊಸ ಫೋಟೋಗಳನ್ನು ತೆಗೆದರೆ ಒಟ್ಟು 47 ಫೋಟೋಗಳಾಗ್ತವೆ. ಹೊಸ ಫೋಟೋ ತೆಗಿತಾ ಇದ್ದಾರೆ ಅಂದರೆ ಏನು ಮಾಡಬೇಕು? ಪ್ಲಸ್ ಮಾಡಬೇಕು. ಆವಾಗ ಒಟ್ಟು ಎಷ್ಟು ಫೋಟೋ ಆಗ್ತಿದ್ದಾವಂತೆ? 47 ಫೋಟೋಗಳಾಗ್ತದವೆ. ಆರಂಭದಲ್ಲಿ ಅನಿತಾ ಬಳಿ ಎಷ್ಟು ಫೋಟೋಗಳಿದ್ದವು? ಅವರು ಪ್ಲಸ್ ಇದೆಯಲ್ಲ, ಮೂವತ್ತ್ಮೂರು ಕರೆಕ್ಟ್ ಅಲ್ವಾ? ಕೆಲವರು 31 ಅಂದರು, ಕೆಲವರು 31 ಅಂದರು. ಇರಲಿ. ಓಕೆ, ಮುಂದೆ ಹೋಗ್ಬೋದಾ ಮಕ್ಕಳೇ? ಇನ್ನು 15 ಪ್ರಶ್ನೆಗಳಿದ್ದಾವೆ. ನೋಡೋಣ. ಯಾವ ಸಂಖ್ಯೆಯಿಂದ 21 ಕಳೆದರೆ 17 ಬರ್ತದೆ? ಯಾವ ಸಂಖ್ಯೆಯಿಂದ ಕಳಿತೀರಪ್ಪ? ಎಕ್ಸ್ ಸಂಖ್ಯೆಯಿಂದ 21 ಕಳೆದರೆ, ಎಕ್ಸಿಂದ 21 ಕಳೆದರೆ 17 ಬರುತ್ತದೆ. ಕರೆಕ್ಟ್ ಮಾಡಿದಿರಿ. ಯಾವ ಸಂಖ್ಯೆಯಿಂದ ಕಳಿತೀರಿ? ಸೊ ಎಕ್ಸ್ ಸಂಖ್ಯೆಯಿಂದ 21 ಕಳೆದರೆ 17 ಬರುತ್ತದೆ. ಎಕ್ಸಿಗೆ ಪ್ಲಸ್ ಇದೆ, ಪ್ಲಸ್ ಇದ್ಮೇಲೆ 20 ಮಾಡಬೇಕು. 20 ಮಾಡಬೇಕಂದ್ರೆ -21 ಆ ಕಡೆ ಹೋಗಬೇಕು. 17 + 21 ಆಗುತ್ತೆ. ಎಕ್ಸ್ = 7 + 1 8, 1 + 2 3, 38 ಆಗುತ್ತದೆ. ಸರಿನಾ? ಸೊ ನೀತಿನ್, ಸಿದ್ಧಾರ್ಥ ಬಳಿ ಕೆಲವು ಸ್ಪೋರ್ಟ್ಸ್ ಕಾರ್ಡ್ಗಳಿದ್ದಾವೆ. ಅವನು 17 ಕಾರ್ಡ್ಗಳನ್ನು ತನ್ನ ಸ್ನೇಹಿತರಿಗೆ ಕೊಟ್ಟ ನಂತರ 29 ಕಾರ್ಡ್ಗಳು ಉಳಿದಿವೆ. ಆರಂಭದಲ್ಲಿ ಸಿದ್ಧಾರ್ಥನ ಬಳಿ ಎಷ್ಟು ಕಾರ್ಡ್ಗಳಿದ್ದವು? ಕೆಲವು ಕಾರ್ಡ್ ಇದ್ವು ಅವನ ಹತ್ರ, ಕೆಲವು ಕಾರ್ಡ್ ಇದ್ವು, ಎಕ್ಸ್ ಕಾರ್ಡ್ ಇದ್ವು. ಆ ಎಕ್ಸ್ ಕಾರ್ಡಿನಲ್ಲಿ 17 ಕಾರ್ಡ್ಗಳನ್ನು ಇನ್ನೊಬ್ರಿಗೆ ಕೊಡ್ತಾನೆ ಅವನು. ಇನ್ನೊಬ್ರಿಗೆ ಕೊಟ್ಟ ಅಂದರೆ ಏನು ಮಾಡಬೇಕು? ಮೈನಸ್ ಮಾಡಬೇಕು. ಕರೆಕ್ಟ್ ಕೃತಾರ್ಥ. ಅವಾಗ ಎಷ್ಟು ಉಳಿತಾವೆ ಅವನ ಹತ್ರ? ಎಷ್ಟು ಉಳಿತವೆ? 29 ಕಾರ್ಡ್ಗಳು ಉಳಿತವೆ. ಗುರು ಇದು ಬರಿತಿದೆಯಾ ಸಮೀಕರಣನ?
17 ಕಾರ್ಡ್ಗಳಿದ್ದಾವೆ, ಅಲ್ಲ ಎಷ್ಟು ಕಾರ್ಡ್ಗಳಿದ್ದಾವೆ, ಎಕ್ಸ್ ಕಾರ್ಡ್ಗಳಿದ್ದಾವೆ. ಅದರಲ್ಲಿ 17 ಕಾರ್ಡ್ಗಳನ್ನು ತನ್ನ ಸ್ನೇಹಿತರಿಗೆ ಕೊಟ್ಟ ನಂತರ 29 ಕಾರ್ಡ್ಗಳು ಉಳಿತವೆ. ಅಲ್ಲಿಗೆ ಎಕ್ಸ್ನ ಬೆಲೆ ಏನಾಗುತ್ತಪ್ಪ, -17 ಆ ಕಡೆ ಹೋದರೆ 29 + 17 ಆಗುತ್ತೆ. 29ಕ್ಕೆ 17 ಕೂಡಿಸೋಣ. 9 + 7 16ಕ್ಕೆ 6 ದಶಕ 1 2 1 3 1 4 46. ಕರೆಕ್ಟ್ ಇದೆ ಮಕ್ಕಳೇ? ಕರೆಕ್ಟ್ ಇದ್ದೀರಾ? ಫ್ಯಾಂಟಾಸ್ಟಿಕ್. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಹಾಂ ಸೌಮ್ಯಶ್ರೀ, 32ಕ್ಕೆ ಯಾವ ಸಂಖ್ಯೆಯನ್ನು ಸೇರಿಸಿದರೆ 54 ಬರುತ್ತೆ? 32ಕ್ಕೆ ಯಾವ ಸಂಖ್ಯೆನ ಸೇರಿಸ್ತೀರಿ? ಏನು ಸೇರಿಸ್ತೀರಿ? ಎಕ್ಸನ್ನು ಸೇರಿಸ್ಬೇಕು. 32ಕ್ಕೆ ಏನು ಸೇರಿಸ್ತೀರಿ? ಎಕ್ಸನ್ನು ಸೇರಿಸಿದರೆ 54 ಬರುತ್ತೆ. ಕರೆಕ್ಟ್ ಕೃತಾರ್ಥ. ಕರೆಕ್ಟ್ ಹೇಳಿದ್ರಿ ನೀವು. ಎಕ್ಸನ್ನು ಒಂಟಿ ಮಾಡ್ಕೊಳ್ಳೋಣ, 32ನ್ನ ಆ ಕಡೆ ಕಳಿಸೋಣ. 54ರಲ್ಲಿ ಏನನ್ನು ಕಳಿಬೇಕಾಗುತ್ತೆ ನಾವು? 32ನ್ನು ಕಳಿಬೇಕಾಗುತ್ತೆ. ಎಷ್ಟು ಬರುತ್ತಪ್ಪ ನಿಮಗೆ? 22. ಫ್ಯಾಂಟಾಸ್ಟಿಕ್. ಸರಿಯಾದ ಉತ್ತರ, ಸರಿಯಾದ ಉತ್ತರ. ಬರೀರಿ ತಡ ಆದರೂ ಪರವಾಗಿಲ್ಲ, ಬರೀರಿ. ಒಂದು ಲೈನ್ ಬಿಟ್ಟು ಬರಿಬೇಕು ಕಣ. ಒಂದು ಲೈನ್ ಬಿಡಬೇಕು. ಹಾಗೆ ಬರೆದ್ರಿ ಹೆಂಗಪ್ಪ? ಲೆಕ್ಕದಿಂದ ಲೆಕ್ಕಕ್ಕೆ ಸ್ವಲ್ಪ ಒಂದು ಲೈನರ ಬಿಡ್ರಿ. ಮುಂದೆ ಹೋಗೋಣ. ಎಲ್ಲದಕ್ಕೂ ಪರಿಹಾರ ಇದೆ. ನೀತು ಓ ಇಲ್ಲಿ ನೀತು, ನಾನು ಇದು ನೀತು ಅಂತಿದ್ರೆ ಅಲ್ಲಪ್ಪ, ಅದು ನೀತು ಕಣಪ್ಪ. ಅದು ನೀತು ಬಳಿ ಕೆಲವು ಸಂಗೀತ ಸಿಡಿಗಳಿವೆ. 11 ಸಿಡಿಗಳನ್ನು ಕಳೆದುಕೊಂಡ ನಂತರ 36 ಸಿಡಿಗಳು ಉಳಿದಿವೆ. ಆರಂಭದಲ್ಲಿ ನೀತು ಬಳಿ ಎಷ್ಟು ಸಿಡಿಗಳಿದ್ದವು? ಸಮೀಕರಣ ಬರೆಯೋಕ್ಕೆ ಬರ್ತಾ ಇದೆಯಾ? ಅದು ಮುಖ್ಯ. ಏನಪ್ಪ ಲಿಖಿತ? ನೀತು ಬಳಿ ಕೆಲವು ಸಿಡಿಗಳಿದ್ವು, ಅದರಲ್ಲಿ 11 ಸಿಡಿಗಳನ್ನು ನೀತು ಕಳ್ಕೊಂಡಿದ್ದಾಳೆ. ಹಾಗಾದರೆ ನೀತು ಬಳಿ ಎಷ್ಟು ಸಿಡಿಗಳು ಉಳಿದಿದ್ದಾವೆ? 36. ಸೊ ಆರಂಭದಲ್ಲಿ ನೀತು ಬಳಿ ಇದ್ದ ಸಿಡಿಗಳ ಸಂಖ್ಯೆ ಎಷ್ಟು ಅಂದರೆ ಏನು ಮಾಡಬೇಕು? ಈ ಸಮೀಕರಣವನ್ನು ನಾವು ಬಗೆಹರಿಸಬೇಕು. ಕರೆಕ್ಟ್ ಪ್ರತೀಕ್? ಎಕ್ಸ್ನ ಒಂಟಿ ಮಾಡಬೇಕು. ಪ್ರತೀಕ್ ಪ್ಲಸ್ ಇದೆ, ಪ್ಲಸ್ ಆದಮೇಲೆ ಒಂಟಿ ಮಾಡಬೇಕು. ಒಂಟಿ ಮಾಡಬೇಕಂದ್ರೆ -11 ಏನು ಮಾಡ್ತೀಯಪ್ಪ? ಪಕ್ಕದೂರಿಗೆ ಕಳಿಸ್ತೀಯ. ಪಕ್ಕದೂರಲ್ಲಿ ಯಾರಿದೆ ಪ್ರತೀಕ್? 36 ಇದೆ. 36 ಪಕ್ಕ -11 ಹೋದರೆ ಏನಾಗ್ತದೆ? +11 ಆಗ್ತದೆ. ಕರೆಕ್ಟ್ ಪ್ರತೀಕ್? ಮಾಯಾ ಪ್ರತೀಕ್. ಸೊ ಎಕ್ಸ್ನ ಬೆಲೆ ಏನಾಗ್ತದೆ? 47. ರೈಟ್, ಸರಿ. ಇನ್ನು 6 ಪ್ರಶ್ನೆ ಇದೆ. ಸಾಕಾಯ್ತು ಅಂದರೆ ಸುಭಾಷ್ ಬಾಯಿ ತೆಗಿತಿದ್ದಾನೆ. ಸರ್ ಭಾಳ ಹೊಟ್ಟೆ ಹಸಿತಾ ಇದೆ ಸರ್. ಹೊಟ್ಟೆ ಹಸಿತಾ ಇದೆಯಾ? ಲೆಕ್ಕ ಮಾಡಿದಾಗ ಹೊಟ್ಟೆ ಹಸಿವು ಬರುತ್ತೆ ಕಣ್ರಿ. ಮಾಡಿರಿ ಇನ್ನು ಸ್ವಲ್ಪ ಇದೆ. ಸಿಕ್ಸ್ ಕ್ವಶನ್ಸ್ ಓನ್ಲಿ. 7 ಬರುತ್ತಾ? 7 ಅಲ್ಲ ಇರೋದು, 6 ಕ್ವಶನ್ಸ್ ಇದ್ದಾವೆ. 7 ಇಲ್ಲ, 6 ಕ್ವಶನ್ಸ್ ಇರೋದು. ಆನ್ಸರಾ? ಓಹ್, 42ರಿಂದ ಯಾವ ಸಂಖ್ಯೆಯನ್ನು ಕಳೆದರೆ 35 ಬರುತ್ತದೆ? ಯಾವ ಸಂಖ್ಯೆಯನ್ನು ಕಳಿತೀರಾ? ಎಕ್ಸನ್ನು ಕಳಿತೀರಾ. ಸೊ 42ರಿಂದ ಎಕ್ಸನ್ನು ಕಳಿಬೇಕು. ಆದರೆ ಮಕ್ಕಳ ಇಂಗ್ಲೀಷ್ ಅಕ್ಷರಕ್ಕೆ ಮೈನಸ್ ಇರೋಂಗಿಲ್ಲ, ಅದೇನಿರಬೇಕು? ಪ್ಲಸ್ ಆಗಬೇಕು. ಅದಕ್ಕೆ ಪಕ್ಕದೂರಿಗೆ ಕಳಿಸೋಣ. ಏನಾಗ್ತದೆ? 42 = 35 ಪ್ಲಸ್ ಎಕ್ಸ್ ಆಗುತ್ತೆ. ಕರೆಕ್ಟ್. ಇಂಗ್ಲೀಷ್ ಅಕ್ಷರಕ್ಕೆ ಪ್ಲಸ್ ಆದಮೇಲೆ ಏನು ಉಳಿಯುತ್ತೆ? ಏನಾಗುತ್ತೆ? ಪ್ಲಸ್ ಆದಮೇಲೆ ಒಂಟಿ ಮಾಡ್ಕೊಬೇಕು. ಅದು ಒಂದೇ ಉಳಿಬೇಕು ಅಂದರೆ ಈ 35ನ್ನು ಇನ್ನೊಂದು ಊರಿಗೆ ಕಳಿಸ್ಬೇಕು. ಅವ್ರಿಗೆ ಯಾವ ಚಿಹ್ನೆ ಇದೆ? ಏನೂ ಇಲ್ಲ ಅಂದರೆ ಏನಿರುತ್ತೆ? ಪ್ಲಸ್ ಇರುತ್ತೆ. ಈ ಕಡೆ ಬಂದರೆ ಏನಾಗುತ್ತೆ? ಅವರಿಗೆ -35 ಆಗುತ್ತೆ. 42ರಲ್ಲಿ 35ನ್ನು ಅಲ್ಲಿ ಕಳಿಯೋಕ್ಕಾಗಲ್ಲ ಅಂದರೆ ಸೈಡಲ್ಲಾದರೂ ಕಳೀರಿ. ಪಕ್ಕದಲ್ಲಿ ಕಚ್ಚಾ ಕೆಲಸದಲ್ಲಿ ಮಾಡಿ. ಈ ಥರ 12ರಲ್ಲಿ 5 ಹೋದರೆ 7, 3ರಲ್ಲಿ 3 ಹೋದರೆ 0. 7 ಬರುತ್ತೆ. ಕರೆಕ್ಟ್. 7 = ಎಕ್ಸ್. 7 = ಎಕ್ಸ್. ಓಕೆ, ಇದನ್ನು ಎಲ್ಲರಿಗೂ ಕೊಟ್ಬಿಡ್ತೀನಿ. ಓಪನ್ ಇಡೀ ಕ್ಲಾಸಿಗೆ ಓಪನ್ ಇದೆ ಇದು. ಓಕೆ, ಡನ್. ವಿಜಯ್ ಬಳಿ ಕೆಲವು ಮೊಬೈಲ್ ಆ್ಯಪ್ಗಳಿವೆ. ಅವನು 18 ಹೊಸ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿದರೆ. ಒಟ್ಟು 52 ಆ್ಯಪ್ಗಳಾಗುತ್ತವೆ. ಆರಂಭದಲ್ಲಿ ವಿಜಯ್ ಬಳಿ ಎಷ್ಟು ಆ್ಯಪ್ಗಳಿದ್ದವು? ಹಲೋ ಬಾಯ್ಸ್. ವಿಜಯ್ ಬಳಿ ಕೆಲವು ಮೊಬೈಲ್ ಆ್ಯಪ್ಗಳಿವೆ. ಅವನು 18 ಹೊಸ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿದ್ರೆ ಒಟ್ಟು 52 ಆ್ಯಪ್ಗಳಾಗುತ್ತವೆ. ಆರಂಭದಲ್ಲಿ ವಿಜಯ್ ಬಳಿ ಎಷ್ಟು ಆ್ಯಪ್ಗಳಿದ್ದವು? ಎಕ್ಸ್ ಆ್ಯಪ್ಗಳಿದ್ದವು. ಕರೆಕ್ಟ್. ಓಹೋ, ಬಂತ್ರ 52 - 18. ಎಕ್ಸ್ನ ಬೆಲೆ ಏನು ಬರುತ್ತೆ? 34 ಬರುತ್ತದೆ. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಚಾಲೋ ಜಿ. ಯಾವ ಸಂಖ್ಯೆಯಿಂದ 28ನ್ನು ಕಳೆದರೆ 23 ಬರುತ್ತೆ? ಯಾವ ಸಂಖ್ಯೆಯಿಂದ 28ನ್ನು ಕಳೆದರೆ 23 ಬರುತ್ತೆ? ಉತ್ತರ ಎಲ್ಲರಿಗೂ ಓಪನ್ ಇದೆ ಇದು. ಬಾಯ್ಸ್ ಗರ್ಲ್ಸ್. ಹಾಂ,
51. ಓಕೆ. ಯಾವ ಸಂಖ್ಯೆಯಿಂದ ಎಕ್ಸಿಂದ 28 ಕಳೆದರೆ 23 ಬರುತ್ತದೆ? ಎಕ್ಸಿಂದ 28 ಕಳೆದರೆ 23 ಬರುತ್ತೆ. ಆದರೆ ಎಕ್ಸ್ಗೆ ಪ್ಲಸ್ ಇದೆ, ಒಂಟಿ ಮಾಡಬೇಕು ಅಂದರೆ ಅದನ್ನು ನಾವು ಈ -28 ಆ ಕಡೆ ಕಳಿಸ್ಬೇಕು. ಕರೆಕ್ಟ್ ಅಮೃತ? -28 ಆ ಕಡೆ ಹೋದರೆ ಏನಾಗ್ತದೆ? +28 ಆಗ್ತದೆ. 23 + 28 51. ನಿಮ್ಮ ಉತ್ತರ ಸರಿ ಇದೆ ಮಕ್ಕಳೇ. ಚಡ ಚಡ ಚಡ. ತನ್ನ ಓಕೆ. ನಿಮ್ಮನ್ನು ಡಿಸ್ಟ್ರಾಕ್ಟ್ ಮಾಡ್ಬೇಕು, ಆಮೇಲೆ ಆನ್ಸರ್ ತೆಗಿಸ್ಬೇಕು. ಅದನ್ನು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಮಾಡ್ತೀನಿ ತಡ್ರಿ. 50 ಅಂತ ಬಾಯ್ಸ್ ಹೇಳಿದ್ದಾರೆ. ಸ್ವಾತಿ ಬಳಿ ಕೆಲವು ಹೂ ಬಿಡುವ ಬೀಜಗಳಿವೆ. ಅವಳು 19 ಬೀಜಗಳನ್ನು ನೆಟ್ಟ ನಂತರ 31 ಬೀಜಗಳು ಉಳಿದಿವೆ. ಹಾಗಾದರೆ ಆರಂಭದಲ್ಲಿ ಸ್ವಾತಿ ಬಳಿ ಇದ್ದಂತಹ ಬೀಜಗಳ ಸಂಖ್ಯೆ ಎಷ್ಟು? ಸೊ ಎಕ್ಸಿಗೆ ಪ್ಲಸ್ ಇದೆ, ಒಂಟಿ ಮಾಡೋಣ. ಒಂಟಿ ಮಾಡಿದ ತಕ್ಷಣ ಏನಾಗ್ತದೆ? -19 ಆ ಬದಿ ಹೋಗ್ತದೆ, +19 ಆಗ್ತದೆ. ಎಕ್ಸ್ನ ಬೆಲೆ ಏನಾಗ್ತದೆ ಮಕ್ಕಳು? ಅವಾಗ 50 ಆಗ್ತದೆ. ಬಾಯ್ಸ್ ಎಷ್ಟು ಫಾಸ್ಟ್ ಹೇಳ್ತಾರಲ್ರಿ, ಗರ್ಲ್ಸ್ ಎಲ್ಲ ನಿದ್ದೆ ಮಾಡ್ತಿದ್ದಾರೆ. ಹಾಂ, ಬಳಪ ಹಿಡಿದ ಭಗವಂತ ನಮಸುತ್ತ ಎಷ್ಟು ಗರ್ಲ್ಸ್ ಹೇಳಿದ್ರಪ್ಪ? ಚೆನ್ನಾಗಿ ಡಿಸ್ಟ್ರಾಕ್ಟ್ ಮಾಡೋದ್ನಲ್ಲ. 36ಗೆ ಯಾವ ಸಂಖ್ಯೆಯನ್ನು ಸೇರಿಸಿದರೆ 58 ಬರುತ್ತದೆ? ಎಕ್ಸನ್ನು ಸೇರಿಸಿದರೆ, ಎಕ್ಸ್ನ ಒಂಟಿ ಮಾಡ್ಕೊಳ್ಳಿ ಮಕ್ಕಳೇ. 58 + 36. ಎಕ್ಸ್ = 8 + 6 14ಕ್ಕೆ 4 ದಶಕ 1 6 + 3 9. ಏನು ಮಾಡ್ಬೇಕಿತ್ತು ನಾನು? ಕರೆಕ್ಟ್. ಸೊ ಏನಾಗ್ತದೆ ಅವಾಗ? 8ರಲ್ಲಿ 6 ಆದರೆ 2 22. ಯಾವ ಹಾಡು ಇವಾಗ ಪ್ರಚಲಿತವಾಗಿದೆ? ಬ್ಯಾಂಗಲ್. ಯಾವುದದು? ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್. ಮುಂದೆ ಬಾಯ್ಸ್ ಹೇಳಿಬಿಟ್ರು. ನೀವು ಬ್ಯಾಂಗಲ್ ಬಂಗಾರಿ ಮಾಡ್ತಾಯಿದ್ರಿ, ಹೇಳೇಬಿಟ್ರು ಅವರು. ಓಕೆ, ಚೆಕ್ ಮಾಡೋಣ. ಸೊ ಬ್ಯಾಂಗಲ್ ಬಂಗಾರಿ ಬಳಿ ಹರ್ಷ ಬಳಿ ಕೆಲವು ಲೋಗೋ ಬ್ಲಾಕ್ಗಳಿವೆ. ಅವನು 23 ಬ್ಲಾಕ್ಗಳನ್ನು 23 ನಾನು ಲೆಕ್ಕ ಮಾಡ್ತಿದ್ದೆ, ನೀನು ಹಾಡು ಹೇಳ್ತಾನೆ ಇದ್ದಾರೆ. 23 ಬ್ಲಾಕ್ಗಳನ್ನು ಬಳಸಿ ಮಾಡೆಲ್ ಮಾಡಿದ ನಂತರ 37 ಬ್ಲಾಕ್ಗಳು ಉಳಿದಿವೆ. ಆರಂಭದಲ್ಲಿ ಹರ್ಷ ಬಳಿ ಎಷ್ಟು ಬ್ಲಾಕ್ಗಳಿದ್ದವು? ಎಕ್ಸ್ ಬ್ಲಾಕ್ಗಳಿದ್ದವು ಅಷ್ಟೇ. +23 ಎಷ್ಟು ಬರುತ್ತೆ? ಎಕ್ಸ್ = 60. ಕರೆಕ್ಟ್ ಇದೆ. ನೀವು ತಪ್ಪು ಮಾಡಿದ್ದೀರಿ. ತಪ್ಪು ಎಲ್ಲರೂ ಮಾಡಿದ್ದಾರೆ. ಎನಿವೇಸ್, ವಾಕ್ಯ ರೂಪದಲ್ಲಿರುವ ಪ್ರಶ್ನೆಗಳನ್ನು ಸಮೀಕರಣ ರೂಪಕ್ಕೆ ತರುವುದು ಹೇಗೆ ಅಂತ ಇವತ್ತಿನ ತರಗತಿಯಲ್ಲಿ ನೋಡಿದ್ವಿ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಇದರ ಮುಂದುವರೆದ ಇನ್ನೂ ಸ್ವಲ್ಪ ಕ್ಲಿಷ್ಟವಾದ ಲೆಕ್ಕಗಳನ್ನು ನೋಡೋಣ. ಕ್ಲಿಷ್ಟ ಅಂತೇನಿಲ್ಲ, ಇಷ್ಟಪಟ್ಟರೆ ಎಲ್ಲದೂ ಸುಲಭ. ನಿಮ್ಮ ಅಭ್ಯಾಸ ಹೀಗೆ ನಿರಂತರವಾಗಿರಲಿ ಅಂತ ಹೇಳ್ತಾ ಇವತ್ತಿನ ತರಗತಿಯಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆನಪಿಡಿ, ಇದು ಈಸಿ ಪೀಸಿ ಕ್ಲಾಸಸ್.